ನಮಸ್ಕಾರ. ಫ್ರೀಡಮ್ ಟಿವಿಯ ಒಂದು ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರೂ ಕೂಡ ಸ್ವಾಗತ. ವೀಕ್ಷಕರೇ, ಇವತ್ತು ನಾವೊಂದು ಸ್ಪೆಷಲ್ ಒಂದು ಗೆಸ್ಟ್ ಅಥವಾ ವ್ಯಕ್ತಿಯ ಜೊತೆ ನಾವು ಇವತ್ತಿದ್ದೀವಿ. ಅವ್ರ ಜೊತೆ ಮಾತನಾಡ್ತೀವಿ. ನಿಮಗೆಲ್ಲ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇನೂ ಇರಬಹುದು. ಬಿಗ್ ಬಾಸ್ ನೋಡೋರಿಗೆ ಸಾಮಾನ್ಯವಾಗಿ ಗೊತ್ತು. ನಮ್ಮ ಹತ್ರ ಇವತ್ತು ಬಿಗ್ ಬಾಸ್ ಸತೀಶ್ ಅವರಿದ್ದಾರೆ. ಸತೀಶ್ ಅವ್ರು ಹೇಳ್ತಾರೆ, ಅವ್ರ ಮುಂದಿನ ಒಂದು ಹೆಸರಿದೆ, ಅವರ ಒಂದು ಸಂಸ್ಥೆ ಹೆಸರು ಇಟ್ಕೊಂಡಿದ್ದಾರೆ. ಅವರು ಕೂಡ ಅದನ್ನು ಹೇಳ್ತಾರೆ, ಅವರಿಂದನೇ ಹೇಳ್ತಾರೆ. ನಾವೇ ಎಲ್ಲ ಹೇಳ್ಬಿಟ್ರೆ ಏನಿರುತ್ತೆ, ಹೌದಾ? ಆದರೆ ಇವರು ಇಂಟರ್ನ್ಯಾಷನಲ್ ವ್ಯಕ್ತಿಯಾಗಿದ್ದರೂ ಕೂಡ ಸಾಕಷ್ಟು ಜನ ಕರ್ನಾಟಕ ಜನರಿಗೆ ಗೊತ್ತಿರಲಿಲ್ಲ. ಆದರೆ ಈಗ ಬಿಗ್ ಬಾಸ್ಗೆ ಹೋಗಿ ಎಲ್ಲರ ಒಂದು ಮನೆ ಮಾತಾಗಿದ್ದಾರೆ. ಅವರ ಒಂದು ಏನಿದೆ ಕಾನ್ಫಿಡೆಂಟ್, ಅದ್ರ ಮುಖಾಂತರನೇ ಅವರು ಈಗ ಸದ್ದು ಮಾಡ್ತಾ ಇರೋದು. ಅವ್ರನ್ನ ಮಾತಾಡ್ಸೋಣ. ಸತೀಶ್ ಸರ್, ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ನಿಮ್ಮನ್ನು ನೋಡಿ ನಮಗೆ ಒಂಥರ ಏನೋ ಒಂದು ಫೀಲ್ ಆಗ್ತಾ ಇದೆ. ಗುರು ಇದ್ರೆ ಇವ್ರ ಥರ ಇರಬೇಕು ಗುರು ಅನ್ನೋ ಥರ. ಯಾಕಂದರೆ ನನಗೆ ಫಸ್ಟು ನಿಮ್ಮಲ್ಲಿ ಇಷ್ಟ ಆಗಿದೆ. ನಾನು ಬಿಗ್ ಬಾಸ್ಗೆ ಆಮೇಲೆ ಬರ್ತೀನಿ. ಫಸ್ಟು ನನಗೆ ನಿಮ್ಮ ಡ್ರೆಸ್ ಸೆನ್ಸು ತುಂಬ ಇಷ್ಟ. ಅದ್ರ ಬಗ್ಗೆ ನನಗೆ ಹೇಳಿ ಸರ್. ನನಗೆ ಚಿಕ್ಕ ಹುಡುಗದಿಂದನೂ ಸ್ಟೈಲ್ ಅಂತಲೇ ಇದು ಮಾಡೋರು, ಅಮೀರ್ ಖಾನ್ ಥರ ಇದ್ದೆ ಅಂತ. ಆಮೇಲೆ ನಾನು ಅವಾಗಿಂದನೇ ಬ್ಯಾಗಿ ಅಂತ ಅಡ್ಡ ಹೆಸರು ಕರೆಯೋರು. ಅಂದರೆ ಇಡೀ ಸ್ಕೂಲಲ್ಲಿರೋರೆಲ್ಲ ಒಂಥರ ಡ್ರೆಸ್ ಆದರೆ ನಾನು ಲೂಸ್ ಪ್ಯಾಂಟ್ ಹಾಕ್ಕೊಂಡು ನನ್ನದೇ ಆದ ಒಂದು ಬ್ಯಾಗಿ ಸ್ಟೈಲಲ್ಲಿ ಒಂಥರ ಲೂಸ್ ಇದು ಕಲರ್ ಶರ್ಟು ಫೋಲ್ಡ್ ಮಾಡ್ಕೊಳ್ಳೋದು. ನಾನು ನಡ್ಕೊ ಬಂದ್ರೇ ಒಂದು 1000 ಜನ ಮಧ್ಯೆ ಎತ್ಕಾಣೋ ಥರ. ಅವಾಗ ತುಂಬ ಸಣ್ಣ ಇದ್ದೆ. ಮೂಳೆ ಬಿಟ್ಕೊಂಡು ಮಾಳು ಇದ್ದಾರಲ್ಲ, ಅವರಲ್ಲಿ ಅರ್ಧ ಇದ್ದೆ. ಅಷ್ಟು ಸಣ್ಣ ಇದ್ರೂ ಡ್ರೆಸ್ ಸೆನ್ಸ್ ಅವಾಗ್ಲಿಂದನೂ ಚೆನ್ನಾಗಿತ್ತು. ಅವಾಗ್ಲಿಂದನೂ ನನ್ನ ಒಂಥರ ಹೀರೋ ಥರನೇ ನೋಡೋರು, ಎಲ್ಲ ಸೆಂಟರ್ ಆಫ್ ಅಟ್ರಾಕ್ಷನ್ನು ಆ ಥರ. ಅದರಿಂದ ನನಗೆ ಜಮಾನ್ದಿಂದನೂ ಡ್ರೆಸ್ ಹುಚ್ಚು. ನಾನು ಬೇರೆ ಏನು ಖರ್ಚು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನಾನು ತಿನ್ನೋದಕ್ಕೆ ಬಿಟ್ಟರೆ ಡ್ರೆಸ್ಗೆ ಜಾಸ್ತಿ ಖರ್ಚು ಮಾಡೋದು. ಈಗ ನೀವು ಖರ್ಚು ಮಾಡ್ತಿದ್ದೀರಾ, ನಿಮ್ಮ ಹತ್ರ ದುಡ್ಡಿದೆ, ನೀವು ಹಾಕ್ಕೊಂತೀರಾ, ಓಕೆ. ಬಟ್ ನೀವು ಚಿಕ್ಕವರಿದ್ದಾಗ ನಿಮ್ಗೆ ಅವಾಗೂ ಇತ್ತಂದ್ರೆ ನಿಮ್ಮ ತಂದೆಯವ್ರು ಕೊಡಿಸ್ತಾ ಇದ್ರಾ? ಇಲ್ಲ, ಅವ್ರು ಕೊಡಿಸ್ತಾ ಇರಲಿಲ್ಲ. ನಾನು 10th ಸ್ಟ್ಯಾಂಡರ್ಡಲ್ಲೇ ದಿನಕ್ಕೆ 10,000 ದುಡಿತಿದ್ದೆ. ದಿನಕ್ಕೆ 10,000 ಖರ್ಚು ಮಾಡ್ತಾ ಇದ್ದೆ. ಅವಾಗಿಂದನೇ ಶುರು ನಂದು. ಅವಾಗಿಂದನೇ, ಅದಕ್ಕಿಂತ ಮುಂಚೆ ಏನಿರಲಿಲ್ಲ. 10th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಯಿತು. ಬೆಂಗಳೂರಿಗೆ ನಾನು ಯಾವಾಗ ಸ್ಕೂಲಿಗೆ ಬರ್ತೀನಿ ಕಬ್ಬನ್ಪೇಟೆಯಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಆವಾಗ ನಾನು ರೀಸೇಲ್ ಎಲ್ಲ ಮಾಡಿ ನನಗೆ, ಯಾಕಂದರೆ ಆವಾಗ ಕರ್ನಾಟಕ ಫುಲ್ ಬರೀ 5 ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು. ಇವಾಗ 5 ಲಕ್ಷ ಜನ ಡಾಗ್ ಬ್ರೀಡರ್ಸ್ ಇದ್ದಾರೆ. ಅದರಿಂದ ಕಾಂಪಿಟೇಷನ್ ತುಂಬ ಕಡಿಮೆ ಇತ್ತು. ದಿನ 10,000ಕ್ಕಿಂತ ಜಾಸ್ತಿ ದುಡಿಯೋಕ್ಕಾದ್ರೂ ನಾನು ಇಲ್ಲ ಸಾಕು, ಇವತ್ತು 10,000 ದುಡ್ದಲ್ಲ ಸಾಕು ಅಂತ. ಆದರೆ ಒಂದೊಂದು ದಿವಸ 15,000-25,000 ಒಂದು ಡೀಲಲ್ಲಿ ಬಂದಿರೋದು ಇದೆ, 5,000 ಒಂದು ಡೀಲಲ್ಲಿ ಬಂದಿರುತ್ತೆ. ಆವ್ರೇಜ್ ಲೆಕ್ಕ ಹಾಕೊಂಡ್ರೆ ದಿನಕ್ಕೆ 10,000. ಅವಾಗಿಂದನೇ 10ನೇ ಕ್ಲಾಸ್ಗೆ ದುಡಿತಿದ್ದೆ. ಅದನ್ನೆಲ್ಲ ಬರೀ ತಿನ್ನೋದಕ್ಕೆ, ಬಟ್ಟೆಗೆ ಹಾಕ್ತಿದ್ದೆ. ಆಮೇಲೆ ಕಂಡೋರಿಗೆ ತಿನ್ಸು ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಗೆ ನೋಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ. ಅದು ಓಕೆ. ಈಗ ಸದ್ಯಕ್ಕೆ ಬಿಗ್ ಬಾಸಿಂದ ಹೊರಗಡೆ ಬಂದಿದ್ದೀರಾ ಸರ್, ಫೀಲ್ ಹೆಂಗಿದೆ ಅಲ್ಗೂ ಇಲ್ಗೂ? ಸರ್ ಇಲ್ಲ, ಅದು ಬಿಗ್ ಬಾಸು ನನಗೆ ಒಳ್ಳೆ ವೇದಿಕೆ. ನನ್ನ ತುಂಬ ವರ್ಲ್ಡ್ಗೆ ಫೇಮಸ್ ಇದ್ರೂ ಬೀದಿಲಿ ಜನಗಳು ರೆಕಗ್ನೈಸ್ ಮಾಡೋ ಥರ ಕರ್ನಾಟಕ ಜನತೆ ಒಂದು ಸತೀಶ್ ಸರ್ ಅಂತ ಕರೀತಾರೆ. ಯಾಕಂದರೆ ಆ ಮರ್ಯಾದೆ ಇಟ್ಕೊಂಡು ಆಚೆ ಬಂದೆ. ಒಳಗಡೆ ಯಾವ ಕೆಟ್ಟ ಹೆಸರು ತೊಗೊಳ್ದೆ ಒಂದು ಒಳ್ಳೆ ಜೆಂಟ್ಲ್ಮ್ಯಾನ್ ಅಂತ ಅನಿಸ್ಕೊಂಡು ಕೆಲಸ ಕೊಟ್ಟಿದ್ದನ್ನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದು ಹೆಸರು ಮಾಡ್ಕೊಂಡು ಬಂದೆ. ಆದರೆ ಗುಂಪುಗಾರಿಕೆಯಿಂದ ನನಗೆ ಡಿಸೈಡ್ ಆಗ್ಬಿಟ್ಟಿತ್ತು 2ನೇ ವಾರಕ್ಕೆ 3ನೇ ವಾರ ಗ್ಯಾರಂಟಿ ನನ್ನ ಓಡಿಸ್ತಾರೆ ಅಂತ. ಅದರಿಂದ ಅದ್ರ ತಕ್ಕನಂಗೆ ಪ್ಲ್ಯಾಂಡ್ ಆಗಿ ಮೂಡ್ ಆಫ್ ಮಾಡ್ಕೊಳ್ದೆ ಆರಾಮಾಗಿ ಖುಷಿಯಾಗಿ ಬಂದೆ. ಯಾಕಂದರೆ ಅವ್ರು ಇನ್ನೂ ಇದ್ದಿದ್ರೆ ನಾನು ಇನ್ನೂ ಮೂಳೆ ಬಿಡಿಸಿ ತಲೆ ಕೂದಲೆಲ್ಲ ಖಾಲಿ ಮಾಡಿ ಬಾಂಡ್ಲಿ ಮಾಡಿ ಕಳಿಸೋರು. ಅಷ್ಟು ಬೇಜಾರಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲ. ಅಲ್ಲಿ ಊಟ ಕೊಟ್ಟಿದ್ರು ಊಟ ಎಲ್ಲ ವೇಸ್ಟ್ ಮಾಡಿ 5 ದಿವಸಕ್ಕೆ ಖಾಲಿ ಮಾಡಿ 2 ದಿವಸ ಒಂದು ಚಪಾತಿಲಿ ಬರೀ ದಾಲಲ್ಲಿ ಆಮೇಲೆ ರಾಗಿ ಅಂಬ್ಲಿಲಿ ಇರೋ ಥರ ಮಾಡಿದ್ರು. ಆದರೆ ಅದು ಬಿಗ್ ಬಾಸ್ ಮಾಡಿದ್ದಲ್ಲ, ಒಳಗಿರೋ ಜನಗಳು. ಅಂದರೆ ಫುಡ್ ಬೆಲೆ ಗೊತ್ತಿರಲಿಲ್ಲ ಅವ್ರಿಗೆ. ನೀವು ತುಂಬ ಫುಡ್ಡಿ ಅಂತ? ನಾನು ಫುಡ್ಡಿ ಸರ್. ಅಯ್ಯೋ, ನನಗೆ ಅಕಸ್ಮಾತ್ ನನ್ನ ಕ್ವಾಲಿಟಿ ಫುಡ್ಡು ಮಟನ್ ಚಿಕನ್ ಸಿಗದೇ ಇದ್ರೂ ಅದು ಏನೇ ಫುಡ್ ಆಗಿದ್ರು ಹೊಟ್ಟೆ ತುಂಬ ತಿನ್ಬೇಕು ನನಗೆ. ಅಲ್ಲಿ ಹೊಟ್ಟೆ ತುಂಬ ಸಿಗ್ತಾ ಇರಲಿಲ್ಲ. ಯಾಕಂದರೆ ಮಾಡಿದಾಗ ಅವ್ರಿಗೆ ಎಷ್ಟು ಮಾಡಬೇಕು ಅದು ಗೊತ್ತಾಗದೆ ಒಂದೊಂದು ದಿವಸ ಕಡಿಮೆ ಮಾಡೋರು. ಒಂದೊಂದು ದಿವಸ 3 ಹೊತ್ತಿಗಾಗೋ ಅಷ್ಟು ಮಾಡಿಬಿಟ್ಟು 1 ಹೊತ್ತು ತಿನ್ಬಿಟ್ಟು 2 ಹೊತ್ತಷ್ಟು ಫುಡ್ಡು ಮೋರಿಗೆ ಹಾಕೋರು, ಅಂದರೆ ಡಸ್ಟ್ಬಿನ್ಗೆ ಹಾಕೋರು. ಅದೆಲ್ಲ ತುಂಬ ಹೊಟ್ಟೆ ಉರಿತಿತ್ತು. ಆ ಥರ ಆಗಿ ಅದು 5 ದಿವಸಕ್ಕೆ ಖಾಲಿಯಾಗಿ 2 ದಿವಸ ಊಟ ಇಲ್ಲದೆ ಬರೀ ಹೇಳಿದ್ನಲ್ಲ ಅವಾಗಲೇ ಚಪಾತಿ, ಒಂದೇ ಚಪಾತಿ 24 ಅವರ್ಸ್ಗೆ ಒಂದೇ ಚಪಾತಿ. ಅದೆಲ್ಲ ನನಗೆ ಒಂದೇ ಚಪಾತಿ, ಏನೂ ಇಲ್ಲ, ನೀರು ಕುಡ್ಕೊಂಡಿದ್ದೀವಿ ಆ ಲೆಕ್ಕಕ್ಕೆ. ಆಮೇಲೆ ಕಾಫಿ ಟೀ ಅವೆಲ್ಲ ಏನೂ ಇರ್ತಾ ಇರಲಿಲ್ಲ. ಅದು ಟೀ ಪುಡಿ ಫಸ್ಟ್ ಕೊಟ್ಟಿದ್ದು 1 ವಾರದಲ್ಲೇ ಎಲ್ಲ ಹಾಕಿ ಖಾಲಿ ಮಾಡಾಕ್ಬಿಟ್ರು, ಜಾಸ್ತಿ ಮಾಡ್ಕೊಂಡು. ಅಂದರೆ ನಮಗೆ ತಿರ್ಗಾ ಖಾಲಿ ಆದರೆ ಬರುತ್ತೇನೋ ಅಂತ. ಆ ಥರ ಏನೂ ಇಲ್ಲ. ಅದೇನಂದರೆ ಪ್ಲ್ಯಾಂಡ್ ಆಗಿ ಮಾಡಿಕೊಂಡು ಸೆಟಪ್ ಮಾಡಿಕೊಂಡು 7 ದಿವಸಕ್ಕೆ ಬರೋಂಗೆ ಪ್ಲ್ಯಾನ್ ಮಾಡಿದ್ರೆ ದಿನ ಊಟ ಸಿಕ್ತಿತ್ತು. ಇಲ್ಲ ಅಂದರೆ 2-3 ದಿವಸ ಊಟನೇ ಸಿಗ್ತಿರ್ಲಿಲ್ಲ ವಾರದಲ್ಲಿ. ಅದು ತುಂಬ ಹಿಂಸೆ ಆಯಿತು. ಒಂದ್ಸಲಿ ಅಂತೂ ಕೇಕ್ ತಿನ್ನಿಸ್ಬಿಡ್ತೀವಿ ಜೈಲಲ್ಲಿರೋರಿಗೆ, ನಮ್ಮ ಕಡೆಯವರು. ಅದಕ್ಕೆ ಪನಿಷ್ಮೆಂಟ್ ಅಂತ ಆ ಜೈಲಲ್ಲಿರೋರಿಗೆ ರಾಗಿ ಇಂಬ್ಲಿ ಇರುತ್ತೆ, ಅದನ್ನು ಮನೆಯವ್ರಿಗೆಲ್ಲ ರಾಗಿ ಇಂಬ್ಲಿ ಅಂತ ಮಾಡ್ತಾರೆ.
ಅದನ್ನು ನಾನು ಫಸ್ಟ್ ಟೈಮು ಇಷ್ಟ ಬಿದ್ದು, ಯಾಕಂದ್ರೆ ನಾನು ಮನೇಲಿ ಡೈಲಿ ಮುದ್ದೆ ತಿಂತೀನಿ, ನಂಗೆ ಅಸಹ್ಯ ಅನ್ನಿಸ್ಲಿಲ್ಲ. ಆರಾಮಾಗಿ 2 ಗ್ಲಾಸ್ ನಾನು ಕುಡಿದೆ. ಅದು ನಂಗೆ ಹೆಂಗೋ ಆರಾಮಾಗಿತ್ತು, ಯಾಕಂದ್ರೆ ಮುದ್ದೆ ನನಗೆ ಸ್ಟ್ರಾಂಗ್ ಅನಿಸುತ್ತೆ. ಅದು ರಾಗಿ ಅಂಬ್ಲಿ ಚೆನ್ನಾಗಿತ್ತು. ಬೇರೆಯವ್ರು ಅಸಹ್ಯ ಚೀ ತೂ ಅಂತೆಲ್ಲ ಹೇಳಿದ್ರು. ಲೈಫಲ್ಲಿ ಬೆಲೆ ಗೊತ್ತಿಲ್ಲದವರು ಖಂಡಮಾಗಿ ಮಾತಾಡಿದ್ರು, ನಿಮಗೆ ಬೇಡವಾ ಕೊಡಿ, ನಿಮ್ಮ ಪಾಲ್ದು ನನಗೆ ಕೊಡಿ ಅಂತ ಎಕ್ಸ್ಟ್ರಾ 2 ಗ್ಲಾಸ್ ಕುಡಿದು ರಾಗಿ ಅಂಬ್ಲಿ ಟೈಮಲ್ಲಿ ನನ್ನ ಹೊಟ್ಟೆ ಚೆನ್ನಾಗೇ ಇತ್ತು. ಆ ಥರ. ಆಮೇಲೆ ನಿದ್ದೆಯಲ್ಲಿ ತುಂಬ ಕಷ್ಟ. ಯಾಕಂದರೆ ಬಿಗ್ ಬಾಸ್ ಅವರು ಲೈಟ್ ಆಫ್ ಮಾಡೋವರೆಗೂ ಮಲಗಂಗಿಲ್ಲ. ಲೈಟ್ ಆಫ್ ಆದ್ಮೇಲೆ ಮಲಗಬೇಕು. ಆದರೆ ಲೈಟ್ ಆಫ್ ಮಾಡಿದ್ಮೇಲೆ 2 ಅವರ್ ಇವರು ಕೊಚ 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 ಅಂತ ಮಾತಾಡ್ತಿರ್ತಾರೆ. ಅಲ್ಲಿ ಅದನ್ನು ಕೆಲವರು ಹೇಳ್ತಾರೆ, ಲೈಟ್ ಆಫ್ ಆದ್ಮೇಲೆ ರಿಯಲ್ ಮಾತುಕತೆ ಶುರುವಾಗುತ್ತೆ. ಹೌದು, ನಾನೇ ಕೇಳಿಸ್ಕೊಂಡಿದ್ದೀನಿ. ಎಲ್ಲ ಲವ್ ಸ್ಟೋರಿಗಳು, ಮಾಜಿ ಲವ್ ಸ್ಟೋರಿಗಳು, ಆಮೇಲೆ ಹೊಸ ಕಂಟೆಸ್ಟೆಂಟ್ ಬರೋನು ಹ್ಯಾಂಡ್ಸಮ್ ಆಗಿದ್ರೆ ಸಾಕಪ್ಪ ಅಂತ ದೇವ್ರು ಬೇಡ್ಕೊಳ್ಳೋದು. ಈಗ ಅದ್ರ ತಕ್ಕನಂಗೆ ಸೂಪರ್ ಡೂಪರ್ ಹ್ಯಾಂಡ್ಸಮ್ ಗೈ ಬಂದಿದ್ದಾರೆ. ಹೌದು. ಅದು ಯಾರು ರೋಸಿಗೆ ಕೊಟ್ಟರು ಅವರೇ ಮಾತಾಡಿದ್ದು, ಅವ್ರಿಗೆ ರೋಸ್ ಕೊಟ್ಟರು. ಅಷ್ಟು ಸ್ಮಾರ್ಟ್ ಆಗಿರೋರು ಬಂದಿದ್ದಾರೆ. ಅವರು ಅದೇ ಸರ್ ಬರ್ತಾರೆ ಒಬ್ರು ಅಂತ. ಅಲ್ಲ, ಇವಳು ರಾಶಿಕಾ ಬಂದು ಗುಸುಗುಸು ಅಂತ ಮಾತಾಡ್ತಿರ್ತಾಳೆ. ಅಂದ್ರೆ ಈಗ ಬಂದಿರೋರೆಲ್ಲ ನಾವೆಲ್ಲ ವೇಸ್ಟ್ಗಳು, ಚೆನ್ನಾಗಿಲ್ಲ ವೇಸ್ಟ್. ಕಂಟೆಸ್ಟೆಂಟ್ ವೈಟ್ ಕಲರ್ ಬರೋನು ಸ್ಮಾರ್ಟ್ ಆಗಿರ್ಲಪ್ಪ ಅಂತ ಕೇಳ್ಕೊಂತ ಇರ್ತಾಳೆ. ಅದು ನನ್ನ ಪಕ್ಕ ಬೆಡ್ ನನಗೆ ಕೇಳಿಸಿದೆ. ಅದನ್ನ ನಾನು ಓಪನ್ ಆಗು ಹೇಳಿದೀನಿ ಎಲ್ಲಾರ್ಗು. ರಾತ್ರಿ ಬೇಡ್ಕೊಂತ ಇದ್ಲು ಅಂತ ಹೇಳಿದೀನಿ. ಅದಕ್ಕೆ ನಾನು ಸುಮ್ಮನೆ ರೇಗಿಸ್ತಾನು ಇರ್ತೀನಿ. ನಿರೀಕ್ಷೆಯಲ್ಲಿ ಇದ್ರು ಯಾರ ಹ್ಯಾಂಡ್ಸಮ್ ಗೈ ಬರ್ಲಿ ಅಂತ ಇದ್ರು. ಲೈನ್ ಹೊಡಿಯಕ್ಕೆ ತರಾನೇ. ನಿಮ್ಗಿಂತ ಬೇಕಾ ಅಂತ. ಸರ್ ಅವರೆಲ್ಲ ಏನು, ನಾವ್ ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅವ್ರು ನಾಯಿ ಮಾರೋರು ಅಂದ್ರೆ ಚೀಪು, ಆ ಲೆವೆಲ್ಗೆ ನೋಡಿದವ್ರು ಒಳಗಡೆ ಇರೋರು. ಆದ್ರೆ ಕರಿಬಸಪ್ಪ ಅವರು RJ ಅಮಿತ್ ಆಚೆ ಬಂದ್ಮೇಲೆ RJ ಅಮಿತ್ಗೆ ನನ್ನ ಬಗ್ಗೆ ತಿಳ್ಕೊಳಕ್ಕೂ ಅವ್ರಿಗೆ ಕೆಪಾಸಿಟಿ ಇಲ್ಲ. ಹೌದು, RJ ಅಮಿತ್ ಅವ್ರು ನಿಮ್ ಬಗ್ಗೆ ಏನೇನೋ ಮಾತಾಡ್ತಾರೆ. ಹೌದು ಸರ್. ಯಾಕೆ ಅವ್ರಿಗೆ ನಿನ್ ಮೇಲೆ ಏನು ಕೋಪ ಅಂತ? ಸರ್ ಇಲ್ಲ ಸರ್, ನನಗೆ ಅವ್ರಿಗೂ ಇಷ್ಟ. ನಾನು ಅವ್ರನ್ನ ಚೆನ್ನಾಗಿ ಮರ್ಯಾದೆ ಕೊಡ್ತಿದ್ದೆ. ಇಬ್ಬರದು ಏನು ಜಗಳನೇ ಇಲ್ಲ. ಆದ್ರೆ ಅವರು ನಾನು ಹೇಳೋದು ಏನು ನಂಬ್ತಾ ಇರಲಿಲ್ಲ. ಆಮೇಲೆ ಅದ್ರದ್ದು ಪೇಷನ್ಸು ಅವ್ರಿಗಿಲ್ಲ. ಆಚೆ ಬಂದ್ಮೇಲೆ ಅವ್ರದ್ದೆಲ್ಲ ಚೆಕ್ ಮಾಡಿಬಿಟ್ಟು ನೋಡ್ಬಿಟ್ಟು ಗೂಗಲ್ ಮಾಡಿದ್ರೆ ಎಷ್ಟು ಪೇಜಲ್ಲಿ ಬರ್ತಾರೆ ಇವರು, ಅವೆಲ್ಲ ನೋಡಿ ಅಳತೆ ಮಾಡಿ ಮಾತಾಡಬೇಕಿತ್ತು. ಆದರೆ ಅವ್ರು ಏನು ನೋಡದೆ ಮಾತಾಡಿದ್ರು. ಆದರೆ ಅವ್ರ ಜೊತೆ ಇರೋ ಕರಿಬಸಪ್ಪ ಅವರು ಮಾರನೇ ದಿವಸನೇ ಫೋನ್ ಮಾಡಿ, ಏನು ಸಾರ್ ಈ ಲೆವೆಲಿಗೆ ಫೇಮಸ್ಸು, ಅಲ್ಲಿ ಕಕ್ಕಸ್ ತೊಳಿತಾ ಇದ್ರಿ, ಈಗ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ, ಏನು ಸಾರ್ ಅಂತಾರೆ. ಅದು ರಿಯಲ್ ವ್ಯಕ್ತಿತ್ವ. ಆ ತಾಳ್ಮೆ ಕರಿಬಸಪ್ಪ ಅವ್ರಿಗಿದೆ, ಆ ತಾಳ್ಮೆ ಇವ್ರಿಗಿಲ್ಲ. ಅದರಿಂದ ಅವ್ರು ಕೆಡ್ದಾಗ ಮಾತಾಡಿದ್ರು ನನಗೇನು ಅವ್ರ ಮೇಲೆ ಬೇಜಾರಿಲ್ಲ. ಯಾಕಂದ್ರೆ ಅವ್ರು ತಿಳ್ಕೊಳ್ದೆ ಮಾತಾಡಿದ್ದಾರೆ. ಅವ್ರು ಒಳ್ಳೆಯವರೇ, RJ ಅಮಿತ್ ಒಳ್ಳೆಯವರೇ. ಆದರೆ ತಿಳ್ಕೊಂಡು ಮಾತಾಡಿ, ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡಿ, ಪ್ರೂಫ್ನೆಲ್ಲ ಚೆಕ್ ಮಾಡಿ ಮಾತಾಡಿ. ಸರ್ ಹರ್ಟ್ ತುಂಬಾ ಆಗಿದೆ ಸರ್. ನಾನು ಅವರಲ್ಲದೆ ಬೇರೆಯವರಾಗಿದ್ರೆ ಕೊಡ್ತಾ ಇದ್ದೆ ಸರ್. ಆದರೆ ನನಗೆ ಅವ್ರು ಕಂಡ್ರೆ ಇಷ್ಟ. ನನಗೇನು ಅವ್ರ ಮೇಲೆ ಬೇಜಾರಿಲ್ಲ ಸರ್. ಬೇಜಾರೇನಿಲ್ಲ. ಈಗ ಒಂದು ವೇಳೆ ಸರ್, ಈಗ ಈ ಒಂದು ಬಿಗ್ ಬಾಸ್ ಮನೇಲಿ ಇದ್ರಿ ನೀವು, ಮೊದಲನೇ ವಾರ ಹೋದ್ರಿ, ಶುರು ಆಯ್ತು ಅಂದ್ರೆ ಇದು ಹೋಗೋಕ್ಕೂ ಮುಂಚೆ ಕೆಲವೊಂದು ಪ್ಲಾನಿಂಗ್ಸ್ ಇರುತ್ತೆ. ಅಂದ್ರೆ ಅವ್ರು ಫೋನ್ ಮಾಡ್ತಾರೆ, ಕರೀತಾರೆ, ಹೇಳ್ತಾರೆ. ಬಟ್ ನಿಮ್ಗೆ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ಮೊದಲಿಂದ ಏನಾದ್ರು ಕನಸಿತಾ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದೀನಿ ಅಷ್ಟೇನಾ? ಇಲ್ಲ ಸರ್, ನನಗೆ 8 ವರ್ಷದಿಂದನೇ ಒಂದು ಕೊರಿಯನ್ ಮ್ಯಾಸ್ಟಿಫ್ ಅಂತ 1 ಕೋಟಿ ನಾಯಿ ಅಂತ ಫೇಮಸ್ ಆಗುತ್ತೆ. ಅವಾಗ ಯಾರೋ ಸುದೀಪ್ ಸರ್ ಫ್ರೆಂಡ್ ಇರ್ತಾರಲ್ಲ, ಅವರು ಈ ಸುದೀಪ್ ಸರ್ ಮಲ್ಲಿ 1 ಅವರ್ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ರು ಅಂತಾರೆ. ನನಗೆ ಹೋಗುತ್ತೋ ಅಂಗಡಿಸಲ್ಲಿ ಹೋಯ್ತೀನಿ ಅಂತ, ನನ್ನ ಬಗ್ಗೆ ಡಿಸ್ಕಷನ್ ಆಗ್ತಿದೆ ಅಂದರೆ ಕರೀತಾರೆ ಅಂತ. ಆ ಥರ ಎವ್ರಿ ಇಯರ್ ಒಂದೊಂದು ಡಾಗ್ ಬಂದಾಗಲೂ ಅವ್ರಿವ್ರು ಈ ಸಲ ಹೋಗೇ ಹೋಗ್ತೀಯ ನೋಡು ಅಂತ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದೆ. 8 ವರ್ಷದಿಂದ ವೆಯ್ಟ್ ಮಾಡ್ತಾ ಇದೆ, ಈಗರ್ಲಿ ವೆಯ್ಟ್ ಮಾಡ್ತಾ ಇದೆ. ಅಷ್ಟು ಇಷ್ಟ. ಯಾಕಂದ್ರೆ ನಾನು ಇಲ್ಲಿ ಸಾವಿರಾರು ಚಾನಲ್ ಬಂದಿದ್ರು, ಬಿಗ್ ಬಾಸ್ಗೆ ಹೋದಾಗ ಹೆಸರು ಬರಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಯಾಕಂದರೆ ಇದೇ ಒಳ್ಳೆ ವೇದಿಕೆ, ಹೆಂಗಾರ ಹೋಗ್ಬೇಕು ಅಂತ. ಆದರೆ ಒಳ್ಳೇದು ಬಂದಾಗ ನಾನು ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ಕೆಟ್ಟದ್ದು ಎರಡೆರಡು ಬಂದ ತಕ್ಷಣ ಟಕ್ ಅಂತ ಕರೆದ್ರು. ನಿಮ್ಗೆ ಅದರಿಂದನೇ ಕರೆದ್ರು ಅಂತ ಅನ್ಸುತ್ತಾ? 100% ಹೌದು. ಇಡೀ ರೈಟು ಟ್ರೋಲ್ ಆಯ್ತಲ್ಲ, ರಾಜ್ಕುಮಾರ್ ಸರ್ ಕೊಟ್ಟಿಲ್ಲ, ವಿಷ್ಣುವರ್ಧನ್ ಸರ್ ಕೊಟ್ಟಿಲ್ಲ ಅಂತ. ಅದು ಇಡೀ ವರ್ಲ್ಡ್ಗೆ ಗೊತ್ತು. ರಾಜ್ಕುಮಾರ್ ಸರ್ ಕೊಟ್ಟಿರೋದು, ವಿಷ್ಣುವರ್ಧನ್ ಸರ್ ಕೊಟ್ಟಿರೋದು. ಅವ್ರ ಮಕ್ಕಳಿಂದಾನೇ ಸಾಕ್ಷಿ ಹೇಳಿಸ್ತೀನಿ. ಬದುಕಿರೋರಿಂದ, ಶಿವರಾಜ್ ಕುಮಾರ್ ಸರಿಂದ, S.A. ಗೋವಿಂದರಾಜ್ ಅವ್ರ ರಿಲೇಷನಿಂದ, BN ಗಂಗಾ ಫಿಲಿಂ ಚೇಂಬರ್ ವೈಸ್ ಪ್ರೆಸಿಡೆಂಟ್ ಅಂತಾನೆ ಸಾಕ್ಷಿ ಹೇಳಿಸ್ತೀನಿ. ಯಾಕಂದ್ರೆ ಅವರಿಬ್ಬರು ಜೊತೆನೇ ಹೋಗಿ ರಾಜ್ಕುಮಾರ್ ಸರ್ ಬದುಕಿದ್ದಾಗ ಮನೆಗೆ ಹೋಗಿ ಕೊಟ್ಟು ಬಂದಿದ್ದು. ವಿಷ್ಣು ಅವ್ರಿಗೆ ಡಾಲ್ಮೇಷನ್ ಡ್ಯಾಶ್ ಉಂಡು. ಅದರಲ್ಲಿ ಒಂದು 2,500 ಸಾವಿರ ಕೊಟ್ಟೆ, ಒಂದು ಗಿಫ್ಟ್ ಆಗಿ ಅಣ್ಣವ್ರು ಬದುಕಿದ್ದಾಗ ಅವ್ರ ಅಣ್ಣವ್ರ ಮನೇಲಿ ಇದ್ದಾಗಲೇ ಹೋಗಿ ಕೊಟ್ಟು ಬಂದಿರೋದು. ವಿಷ್ಣುವರ್ಧನ್ ಸರ್ ಮನೆಗೆ ಟಿಬೆಟಿಯನ್ ಮ್ಯಾಸ್ಟಿಫ್ ಅಂತ, ಅದು ಅನಿರುದ್ಧ ಮೇಡಮು, ಕೀರ್ತಿ ಅವರು, ಭಾರತಿ ಅವರು 3 ಜನನು ಇದ್ರು. ಅದು ಸಂಜನಾ ಗಲ್ರಾಣಿ ಅವ್ರ ಥ್ರೂ ರೆಫರೆನ್ಸ್ ಬಂದು ಅವತ್ತೇ ಅವ್ರ ಫ್ರೆಂಡ್ ಆಗಿದ್ದು. ಅವ್ರಿಗೆ ಬೇಕಂತೆ ಕೊಡು ಅಂತ ಅವ್ರಿಗೆ ಟಿಬೆಟಿಯನ್ ಮ್ಯಾಸ್ಟಿಫ್ ಹೋಗಿ ಮನೆಗೆ ಹೋಗಿ ಕೊಟ್ಟು ಬಂದೆ. ಅನಿರುದ್ಧ ಸರ್ ಇವಾಗ
ಕೀರ್ತಿ ಮೇಡಮು ನನ್ನ ಜೊತೆ ಅಷ್ಟು ಚೆನ್ನಾಗಿದ್ದಾರೆ. ಕೀರ್ತಿ ಮೇಡಮು ಒಂದು ಬ್ರೌನ್ ಕಲರ್ ನಾಯಿ ಇಟ್ಕೊಂಡು ಹಾಕೊಂಡಿರೋದು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದೀನಿ, ಆವಾಗಲೇ ಕೊಟ್ಟಾಗ್ಲೇ ಅದನ್ನ ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲ ಅನಿರುದ್ಧ್ ಸರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು, ಇಲ್ಲ ಭಾರತಿ ಮೇಡಮ್ಗೂ ಕಾಲ್ ಮಾಡಿ ಕೇಳ್ಕೊಬೋದು. ಅಂದ್ರೆ ಅದನ್ನ ಪ್ರೂವ್ ಮಾಡಿದ್ರೆ 5 ಲಕ್ಷ ಬಹುಮಾನ ಇಟ್ಟಿದ್ದೀನಿ. ಅದು ಯಾರೋ ಕಿತ್ತೋಗಿರೋ ಚಾನಲ್ ಹೇಳಿದ್ರಲ್ಲ, ಅದನ್ನ ಪ್ರೂವ್ ಮಾಡಿದವ್ರಿಗೆ 5 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಶ್ರೀರಾಮುಲು ಕೊಟ್ಟಿದ್ದೀನಿ, ಜನರಲ್ ರೆಡ್ಡಿ ಕೊಟ್ಟಿದ್ದೀನಿ, ಸಲ್ಮಾನ್ ಖಾನಿ ಕೊಟ್ಟಿದ್ದೀನಿ ಬಳ್ಳಾರಿ. ಅವ್ರಿಗೆಲ್ಲ ಕೊಟ್ಟಿಲ್ಲ ಅನ್ನೋದು ಯಾರು ಪ್ರೂವ್ ಮಾಡಿ ವಿತ್ ಅವರಿಂದನೇ ಹೇಳ್ಸಿ, ಯಾರಿಗೆ ಹೆಸರು ಹೇಳ್ತಾ ಇದ್ದೀನಿ ಅವರಿಂದ ಹೇಳ್ಸಿ, ಇಲ್ಲ ಅವ್ರ ವರ್ಕರಿಂದ ಹೇಳ್ಸಿ, ಇಲ್ಲ ಇವ್ನು ಹೇಳ್ತಾರ ಸುಳ್ಳು ಕೊಟ್ಟಿಲ್ಲ, ಇವ್ನು ಒಳಗೆ ಇವ್ರ ಮನೆಗೂ ಬಂದಿಲ್ಲ ಇಲ್ಲೂ ಬಂದಿಲ್ಲ ಇವನು ಅಂತ ಪ್ರೂವ್ ಮಾಡಿಸಿ ಅವ್ರಿಗೆ 5 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಆಮೇಲೆ ಇಡಿ ರೈಡ್ ಬಗ್ಗೆನೂ ಮಾತಾಡ್ಬಿಡ್ತೀನಿ, ಯಾಕಂದ್ರೆ ಇದು ಒಂದೇ ಟಾಪಿಕ್. ಇಡಿ ರೈಡ್ ಅಂತ ಆಯ್ತು ಸರ್. ಇಡಿ ರೈಡು 7 ಗಂಟೆಗೆ ಆಯ್ತು ಸರ್, 8:15 ಹೊಟ್ಟೋದ್ರು ಸರ್. ಎಲ್ಲ ಮೀಡಿಯಾ ಮನೆ ಮುಂದೆ ಇತ್ತು, ಬರೀ ಬಿಲ್ಡಿಂಗ್ ತೋರಿಸಿದ್ರು. ಒಂದು ಮೀಡಿಯಾಲಾರ ನನ್ನ ಮುಖ ತೋರಿಸಿದ್ರ? ಯಾಕಂದ್ರೆ ಕಾರ್ ಬಂದು ರೋಡಲ್ಲಿತ್ತು, ನನ್ನ ಮನೆಯಿಂದ ನಡ್ಕೊಬಂದು ಜೀಪ್ ಹತ್ತೋವರೆಗೂ ನನ್ನ ಮುಖ ಬರುತ್ತೆ. ತಿರ್ಗಾ ಅಲ್ಲಿಂದ ಕರ್ಕೊಂಡು ಹೋಗೋವರೆಗೂ ಕಾರಲ್ಲಿ ತೋರಿಸ್ತಾರೆ, ತಿರ್ಗಾ ಅಲ್ಲಿಂದ ಡಬಲ್ ರೋಡ್ಗೆ ಹೋಗ್ತಾರೆ, ಡಬಲ್ ರೋಡಲ್ಲಿ ಲಿಫ್ಟಲ್ಲಿ ಹೋಗಿ ಅವ್ರ ಆಫೀಸ್ಗೆ ಹೋಗೋವರೆಗೂ ತೋರಿಸ್ಬೇಕು. ಕರ್ಕೊಂಡು ಹೋಗಿದ್ರೆ ಕೇಸ್ ಆಗಿದ್ರೆ ಏನೂ ಆಗಿಲ್ಲ. ಏನಕ್ಕಂದ್ರೆ ನನ್ನ ಮನೇಲಿ ನಾಯಿ ಇಲ್ಲ, ಡಾಕ್ಯುಮೆಂಟ್ ಪರ್ಫೆಕ್ಟ್ ಇತ್ತು, ನಾನು ಯಾವ ನಾಯಿನೂ ಇಂಪೋರ್ಟ್ ಮಾಡಿಲ್ಲ, ಯಾವನು ಇಂಪೋರ್ಟ್ ಮಾಡಿದವನು ಮುಟ್ಟಾಳ, ಅವರಿಂದ ನಾನು ತೊಗೊಂಡಿರೋದು, ಕೇಸ್ ಆಗಾಗಿದ್ರೆ ಅವ್ರಿಗಾಗಬೇಕು, ನನಗಲ್ಲ. ಅದೆಲ್ಲ ಪರ್ಫೆಕ್ಟ್ ಆಗಿದ್ದಕ್ಕೆ ಅವ್ರು ಖುಷಿಯಾಗಿ ನಕ್ಕೊಂಡು ರಾಮೇಶ್ವರ ಕೆಫೆಯಿಂದ ಟಿಫನ್ ತರಿಸಿದ್ರೆ ತಿನ್ಬಿಟ್ಟು ಹೊಟ್ಟೋದ್ರು. ಸಾಯಂಕಾಲ 8 ಗಂಟೆಗೆ ಒಂದು ಹೀರೋಯಿನ್ನು, ನಾನು ನನ್ನ ಮಗ ಪಾರ್ಟಿ ಮಾಡ್ತಾ ಇದ್ದೀವಿ. ಎಲ್ಲರೂ ಫೋನ್ ಹೊಡಿತಾರೆ, ಜೈಲಲ್ಲಿ ಇದೆಯಾ, ಅಲ್ಲಿದೆಯಾ, ಇಲ್ಲಿದೆಯಾ ಅಂತ. ಏನಕ್ಕೆ ಅಂದರೆ ಟಿ ವಿಲಿ ಜೈಲಿಗೆ ಹೋಗ್ಬಿಟ್ಟಿದ್ದಾನೆ, 3 ದಿನ ಹಿಡ್ಕೊಂಡು ಹೋಗ್ಬಿಟ್ಟವ್ರೆ, ಅರೆಸ್ಟ್ ಆಗ್ಬಿಟ್ಟವನೆ, ಅದು ಇದು ಅಂದರು. ಸರ್ ಯಾರ ಕೇಸ್ ಆಗಿದೆ ಅದರಲ್ಲಿ ನಂದು ಫಾಲ್ಟರು ಅಂತ, ಯಾಕಂದರೆ ಇವರೇ ಊಹಾಪೋಹ. ನನ್ನ ಮನೇಲಿ ನಾಯಿ ಇಲ್ದಿದ್ದಕ್ಕೆ ಬೇರೆ ಮನೇಲಿ ನಾಯಿ ಇದೆ, ಅಲ್ಲಿಂದ 10,000ಕ್ಕೆ ಬಾಡಿಗೆಗೆ ತರ್ತಾರೆ ಅಂದರು. ಅವ್ನಿಗೆ 25,000 ಸಂಬಳದ ಮನೆಯಲ್ಲಿ ಬಿಟ್ಟಿದ್ದೀನಿ. ಅವನು ಕ್ಯಾಮ್ರಾಮೆನ್ನು, ಒಂದು ಕಾರು ಶೋರೂಮಲ್ಲಿ ಡೆಲಿವರಿ ಕೊಟ್ಟಾಗ ಫೋಟೋ ಹೊಡೆಯೋ ಕ್ಯಾಮ್ರಾಮೆನ್ನು, 25,000 ಸಂಬಳ, 15,000 ಬಾಡಿಗೆ ಕಟ್ತಾನೆ, ಹೊಸ್ದಾಗಿ ಮದುವೆ ಆಗೋನೆ, ಇನ್ನು 10,000ದಲ್ಲಿ ಅವನು ಸಂಸಾರ ಮಾಡಬೇಕು. ಅಷ್ಟು ಕಾಸ್ಟ್ಲಿನ ಇದು ಊಟ ತಿಂಡಿ ಎಲ್ಲ ಅವ್ನು ನೋಡ್ಕೊಳಕ್ಕಾಗತ್ತಾ? ಎಲ್ಲ ನಾನೇ ಕೊಟ್ಟು ಅವ್ರ ಮನೆಗೆ ಬಿಟ್ಟಿರೋದು. ಓನರ್ ನಾನು, ಅವನು ಸಾಕೊಳ್ತಾ ಇರೋದಷ್ಟೇ. ನಾನು ಫಂಕ್ಷನ್ ಇದ್ದಾಗ ಅವ್ರ ಮನೆಗೆ ಹೋಗ್ತೀನಿ, ನಾಯಿ ಎತ್ಕೊಂಡು ಹೋಗ್ತೀನಿ, ಫಂಕ್ಷನ್ಗೂ ಅಟೆಂಡ್ ಮಾಡ್ತೀನಿ, ವಾಪಸ್ ತಂದು ಬಿಡ್ತೀನಿ. ಅದರ ಬರೋ ದುಡ್ಡೆಲ್ಲ ನಾನೇ ಇಟ್ಕೊಳ್ತೀನಿ, ಅವ್ರಿಗೇನು 1 ರೂಪಾಯಿ ಕೊಡಲ್ಲ. ಇದು ನನ್ನ ಕಾಂಟ್ರಾಕ್ಟು. ನಾನು ಯಾವುದೋ 10,000 ಕೊಟ್ಟು ಬಾಡಿಗೆಗೆ ಥರ ಮನುಷ್ಯ ಅಲ್ಲ. 150 ನಾಯಿ ಓನರು, ನಾನೇ ಕಂಡೋರ್ ನಾಯಿ ತಂದು ನಾನು ಶೋ ಆಫ್ ಮಾಡಲಿ. ಈಗ ನೀವು ಹೇಳಿದ ಮಾತ್ರ ನಾನು ಗಮನಿಸಿದಾಗ ಎಲ್ಲ ಒಂದ್ ಕಡೆ ನೀವು ಒಂದು ಇಷ್ಟು ದೊಡ್ಡ ಫೇಮಸ್ ಆಗಿ ನೆಗೆಟಿವ್ ಪಾಯಿಂಟೇ ತುಂಬಾ ಕಾರಣ ಆಯ್ತು. ಹೌದು, 1000%. ನಾನು ನೆಗೆಟಿವ್ ಮಾಡೋರ್ಗೆನೆ ಇವಾಗ ನನಗೆ ಬ್ಯಾಡ್ ಆಗಿ ನಾಯಿ ಬ್ರೀಡರ್ಗಳು ನಾನು ಇವತ್ತು ನಂಬರ್ 1 ಬೆಳೆದ್ಬಿಟ್ಟಿದೆ. ಅವರು ಇನ್ನೂ 500 ರೂಪಾಯಿ ಡೀಲರ್ ಆಗಿದ್ದಾರೆ. ಅಂದರೆ 6 ತಿಂಗಳಿಗೋ 3 ತಿಂಗಳು ಯಾರೋ ನಾಯಿ ಕೇಳಿದ್ರೆ ಅಣ್ಣ ಬನ್ನಿ ಅಣ್ಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಾಯಿ ತೋರಿಸ್ಬಿಟ್ಟು, ಸರ್ ನೀವು 500 ಕೊಡಿ, ನೀವು 500 ಕೊಡಿ ಅಂತ 1000 ರೂಪಾಯಿ ಅಷ್ಟೇ. ಅದು ಡೀಲ್ ಆದರೆ ಆ ಯೋಗ್ಯತೆಲೇ ಇದ್ದಾರೆ. ಇನ್ನು ಅವ್ರುಗಳಿಗೆ ಏನಂದರೆ ನಾನು ಬೆಳೀತಾ ಇದ್ದೀನಿ ಅಂತ ತುಳಿಬೇಕು ಅಂತ ಅವ್ರಿಗೆ. ಆದರೆ ಅವ್ರು ತುಳಿಯೋದಕ್ಕೋಸ್ಕರ ಏನು ಮಾಡ್ತಾರೆ, ಬ್ಯಾಡ್ ಕಮೆಂಟ್ ಹಾಕೋದು, ನಗದು, ಓಳು ಅನ್ನೋದು, ಬಂಡಲ್ ಅನ್ನೋದು. ನಾನು ಹೇಳ್ತೀನಿ ಪ್ಲೀಸ್ ಪ್ಲೀಸ್ ಇನ್ನೂ ಜಾಸ್ತಿ ಬೈರಿ, ಪ್ಲೀಸ್ ಕಾಲಿಗೆ ಬೀಳ್ತೀನಿ, ಬೆಗ್ ಮಾಡ್ತೀನಿ ಅಂತ ವಿತ್ ಸ್ಕ್ರೀನ್ಶಾಟ್ ಅಲ್ಲ, ಇನ್ನು ಒರಿಜಿನಲ್ಲೇ ತೋರಿಸ್ತೀನಿ. ಆ ಥರ ಬೇಡ್ಕೊಂಡು ಬೈರಿ, ಆಮೇಲೆ ಬೈದಿದ್ದನ್ನು ನೀವು ಶೇರ್ ಮಾಡಿ, ಯಾಕಂದರೆ ನೀವು ಬೈದಿರೋದು ಬೇರೆ ಜನಕ್ಕೆ ಗೊತ್ತಾಗಬೇಕಲ್ಲ ಅಂತ. ಆ ಥರ ಬೈದಿದ್ದನ್ನು ಶೇರ್ ಮಾಡಿ ಅಂತ, ಕಾಲಿಗೆ ಬೀಳ್ತೀನಿ ಅಂತೆಲ್ಲ ವಾಯ್ಸ್ ರೆಕಾರ್ಡ್ ಎಲ್ಲ ಕಳಿಸಿದ್ದೀನಿ. ನಾನು ಬೆಗ್ ಮಾಡ್ತೀನಿ ಪ್ಲೀಸ್ 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 ಅಂತ. ಇದರಿಂದ ನಾನು ಇವತ್ತು ಬಿಗ್ ಬಾಸಲ್ಲಿ ಇದ್ದೀನಿ. ತುಂಬ ಡಿಫ್ರೆಂಟ್ ಅನ್ಸುತ್ತೆ, ಯಾಕಂದರೆ ಇದೇ ಒಂದು ಬ್ಯಾಡ್ ಕಾಮೆಂಟ್ಸಿಂದ ನಿಮಗೆ ಗೊತ್ತಿರುತ್ತೆ, ರಮ್ಯಾ ಅವರು ಸೈಕೋ ಆಗ್ತಾರೆ, ಫೀಲ್ ಆಗ್ತಾರೆ, ಡಿಪ್ರೆಷನ್ ಕೋರ್ಟ್ಗೆ ಹೋದ್ರು, ಬಟ್ ಆದ್ರೆ ನನಗೆ ಬ್ಯಾಡ್ ಕಾಮೆಂಟ್ಸ್ ಬೇಕು ಅನ್ನೋ ಏಕೈಕ ವ್ಯಕ್ತಿ. ಹೌದು, ನಾನು ಬೇಡ್ಕೊಂತೀನಿ ದಯವಿಟ್ಟು. ಇವಾಗ ನೋಡಿ, ನಾನು ಬಿಗ್ ಬಾಸ್ ಇಂದ ಆಚೆ ಬರ್ತಿದ್ದಂಗೆ ಅನಂತ್ ನಾಗ್ ತರ ಆಡ್ಕೊಂಡಂಗೆ ತೋರಿಸಿದ್ರು. ನಾನು ಹೇಳಿದೆ, ಅಯ್ಯೋ ಅನಂತ್ ನಾಗ್ ಹೋಲಿಸ್ತಾ ಇದ್ರ, ಬೆಸ್ಟ್ ಶೇರ್ ಮಾಡಿ, ಇನ್ನ ಕೆಟ್ಟದಾಗ ಮಾಡಿ ಅಂತ. ಇನ್ನೊಂದು ಬಂದು ಹಿಂಗೆ ಅಂದಾಗ, ಒಂದು ಕರೆಂಟ್ ಈಗ ಪ್ಲಾಸ್ಟಿಕ್ ಚೇರಲ್ಲಿ ಕುತ್ಕೊಂಡ್ರೆ ಕೈ ಟಚ್ ಆದ್ರೆ ಚರ್ರ ಅನ್ನತ್ತಲ್ಲ, ಹಂಗಾಗ್ಬಿಡ್ತು. ಅದೇನೋ ಎತ್ತ ತಕ್ಷಣ ಅವ್ರ ಕೈ ಟಚ್ ಆದಾಗ ಕರೆಂಟ್ ಚರ್ರ ಅಂತು. ಅದಕ್ಕೆ ಹಿಂಗೆ ಅಂದಿದ್ದೀನಿ, ಅಷ್ಟು ಜೋರಾಗಿ ಅಂದಿದ್ದೀನಿ, ನನಗೆ ಗೊತ್ತಿಲ್ಲ, ಅದು ಅಷ್ಟು ವೈರಲ್ ಆಗಿದೆ. ಅದು ಬಿಟ್ಟು ಮೇಕಪ್, ತಲೆಗೆ ಎಣ್ಣೆ ಹಾಕೊಂಡಿರೋದು, ತಲೆಗೆ ಎಣ್ಣೆ ಹಾಕೊಂಡಾಗ ಹಿಂದೆ ತುಂಬಾ ಬ್ಯೂಟಿಗೆ ಇದು ಕೊಡ್ತಾರೆ, ಏನೇನೋ ಯೂಸ್ ಮಾಡ್ತಾರೆ, ಲೇಡೀಸ್ಗಿಂತ ಜಾಸ್ತಿ ಇವರೇ ಮಾಡ್ತಾರೆ ಅನ್ನೋದು ಇಲ್ಲ. ಒಂದು ನಿಮಿಷ, ಮೇಕಪ್ ಅಂದರೆ ಏನು, ಟ್ರೀಟ್ಮೆಂಟ್ ಅಂದರೆ ಏನು, ಎರಡು ಬೇರೆ ಬೇರೆ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ನಾನೀಗ ಹೆಸರು ಹೇಳಕ್ಕೆ ಹೋಗ್ತೀನಿ, ಅದು ನೀವು ಮೇಕಪ್ ಅಂತ ಹೇಳಿ. ಮಾಯಶ್ಚರೈಸರ್ ಕ್ರೀಮ್ ಮೇಕಪ್, ಆಮೇಲೆ ಸನ್ಸ್ಕ್ರೀನ್ ಲೋಷನ್, ವಿಟಮಿನ್ ಸಿ ಸಿರಪ್ ಆಯ್ತಾ, ಆಮೇಲೆ ಗೋಕುಲ್ ಪೌಡರ್,
ಆಮೇಲೆ ಐ ಡ್ರಾಪ್ಸು ಕಣ್ಣು ರೆಡ್ ಆಗೋದು ವೈಟ್ ಆಗೋಕ್ಕೆ, ಆಮೇಲೆ ತಲೆಗೆ ಡವ್ ಶ್ಯಾಂಪು, ಡವ್ದು ಕಂಡೀಷ್ನರು, ಆಮೇಲೆ ಏರ್ ಸಿರಮ್ಮು, ಅದು ಬಂದು ಲೋರಿಯಲ್ದು ಮಾಮೂಲಿ ದಿನಕ್ಕೆ ಯೂಸ್ ಮಾಡ್ತೀನಿ. ಆಮೇಲೆ ಮೊರಾಕನ್ ಆಯಿಲ್ದು ಫಂಕ್ಷನ್ ದಿನ ಯೂಸ್ ಮಾಡ್ತೀನಿ, ಅದು ಸ್ವಲ್ಪ ಕಾಸ್ಟ್ಲಿ, ಅದಕ್ಕೆ ಅದನ್ನು ಫಂಕ್ಷನ್ ದಿನ ಹಾಕ್ತೀನಿ. ಇದರಲ್ಲಿ ಮಧ್ಯ ಆಯಿಲ್ ಬಂದರೆ ಖರ್ಚಿಪಲ್ಲಿ ಗೋಕುಲ್ ಪೌಡ್ರು ಹಾಕ್ಕೊಂಡಿರ್ತೀನಿ, ಅದನ್ನು ಮಡಿಸ್ಕೊಂಡು ಸುಮ್ಮನೆ ಹಿಂಗೆ ಅಂದ್ಕೊಳ್ತೀನಿ, ಬೆಳ್ಳಗಾಗ್ಬಿಡ್ತೀನಿ. ಮೇಕಪ್ ಎಲ್ಲಿಂದ ಬಂತು? ಮೇಕಪ್ ಅಂದರೆ ಫೌಂಡೇಶನ್ ಕ್ರೀಮು, ಇನ್ನೊಂದು ಪಿಂಕ್ ಕ್ರೀಮು, ಲಿಪ್ಸ್ಟಿಕ್ಕು, ಆಳು ಮುಳು, ಆಮೇಲೆ ಲಿಪ್ ಬಾಂಬು, ಇದಕ್ಕೂ ಹಚ್ಕೊಳ್ತಾ ಇರ್ತೀನಿ. ಅದು ಒಳಗಡೆ ಇರೋದು ವೈಟ್ ಇದೆ, ಅದನ್ನು ಲಿಪ್ಸ್ಟಿಕ್ ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ತುಟಿನೇ ಪಿಂಕ್ ಇದೆ, ನಾನು ಯಾಕಂದ್ರೆ ಸಿಗರೇಟ್ ಸೇದಲ್ಲ, ಏನು ಕೆಟ್ಟ ಅಭ್ಯಾಸ ಇಲ್ಲದಕ್ಕೆ ಬ್ಲ್ಯಾಕ್ ಆಗಿಲ್ಲ, ನಂದು ಇರೋದೇ ಪಿಂಕ್. ಅದಕ್ಕೆ ಶೈನರ್ ಹಾಕ್ತೀನಿ ಅಷ್ಟೇ, ಲಿಪ್ ಬಾಂಬ್ದು ಶೈನಿಂಗ್ ಇರೋದು ಹಾಕ್ತೀನಿ, ಅದು ಲಿಪ್ಸ್ಟಿಕ್ ತರ ಕಾಣುತ್ತೆ. ಇಷ್ಟಕ್ಕೆ ಯಾವ ಮೇಕಪ್. ಆಮೇಲೆ ಸ್ನಾನದ ಬಗ್ಗೆ ಬರೋದಾದ್ರೆ 20 ನಿಮಿಷ ಸ್ನಾನ ಸುಳ್ಳು ಸರ್, ಅದು ನಾವು ಇವರು ಮಾತಾಡ್ಕೊಂಡು ರಾಮಾಯಣ ತರ ಆಕ್ಟಿಂಗು ಅದೇ ವೈರಲ್ ಆಗುತ್ತೆ ಆಚೆ, ಅದೇ ಕಂಟೆಂಟು ಅಂತ ಚಂದ್ರಪ್ರಭು ಅವ್ರು ಹೇಳ್ಕೊಟ್ಟಿದ್ದು. ಯಾಕಂದ್ರೆ ನಾನು ಎಲ್ಬೋರ್ಡ್, ಈ ತರ ವಿಷಯದಲ್ಲಿ ಎಲ್ಬೋರ್ಡ್, ಯಾವ್ದು ಕಂಟೆಂಟು ಯಾವ್ದು ಪ್ರೋಮೋ ಕಟ್ ಆಗುತ್ತೆ ಅದು ಗೊತ್ತಿಲ್ಲ. ನಾನು ಇಬ್ರು ಜೊತೆ ಸೇರಿ ನಮ್ಮಿಬ್ರು ಮುಖನೂ ಬರ್ತದೆ ಅನ್ಕೊಂಡು ನಾನು ಎಸ್ ಅಂದೆ. ಅವ್ರು ಸ್ಟಾರ್ಟಿಂಗಲ್ಲಿ ತಲೆ ಚೆಚ್ಕೊಂಡು ಮಾಡ್ತೀನಿ, ನಿಮ್ಮ ಮೆಡಿಕಲ್ ಸ್ಟೋರ್ ಯಾವುದು ತೆಗಿಬೇಡಿ, ಇದೇ ಹೈಲೈಟ್ ಆಗುತ್ತೆ, ಇದೇ ಕಂಟೆಂಟ್ ಆಚೆ ಓಡುತ್ತೆ, ಹಿಂಗೆ ಇಟ್ಕೊಂಡಿದ್ರು. ನಾನು ಅಲ್ಲಿ ಇಟ್ಟಿದ್ದಕ್ಕೆ ಕಾಲ್ ಭಾಗ ಕಳ್ತನನೇ ಮಾಡಿಬಿಟ್ರು. ಯಾಕಂದರೆ ಅವರು ಫ್ರೀ ಕೊಟ್ಟಿರೋದು ಕೆಳಗಿತ್ತು, ಇದನ್ನು ಅದನ್ನು ಎರಡೂ ಒಂದೇ ಅಂದ್ಕೊಂಡು ನಂದು ಕಾಸ್ಟ್ಲಿ ಅಂತ ಎಲ್ಲ ಎತ್ಕೊಂಡು ಯೂಸ್ ಮಾಡಿ ನಾನು ಕುಟ್ಕೊಂಡು ಹಾಕೊಳ್ಳೋಂಗೆ ಆಗೋಯ್ತು. ಕುಟ್ಕೊಂಡು ಅಂದರೆ ಎಲ್ಲ ಖಾಲಿ ಮಾಡಿಬಿಟ್ಟು ಖಾಲಿ ಇಟ್ಟಿದ್ರು, ನಾನು ನೀರು ಹಾಕ್ಕೊಂಡು ಶೇಕ್ ಮಾಡಿಕೊಂಡು ಕುಟ್ಕೊಂಡು ಹಾಕೊಳ್ಳೋ ಥರ ಮಾಡಿದ್ರು. ಅವಾಗ ನಾನು ಸರ್ ನಿಮ್ಮ ಮೆಡಿಕಲ್ ಸ್ಟೋರ್ ನಂಗೆ ಆಗ್ತಾ ಇಲ್ಲ ಸರ್, ಎಲ್ಲ ಅರ್ಧ ಖಾಲಿ ಆಗ್ಬಿಟ್ಟೈತೆ, ಇನ್ನೂ ಅರ್ಧ ಖಾಲಿ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಎತ್ಕೊಂಡು ಮಂಚದ ಕೆಳಗೆ ಇಟ್ಕೊಂಡು ಸೇಫಾಗಿ ಇಟ್ಕೊಳ್ತೀನಿ. ಹಂಗೂ ಸ್ವಲ್ಪ ಕಳ್ತನ ಆಗೋಗಿದೆ, ಅದು ಬಿಟ್ಟು ಇನ್ನು ಏನೇನೋ ಕದ್ದಿದ್ದಾರೆ ಹೇಳಂಗಿಲ್ಲ. ಅಲ್ಲ, ಬಿಗ್ ಬಾಸ್ ಮನೇಲಿ ಸತೀಶ್ ಅವರು ಹೊರಗಡೆ ಇದ್ದಾಗ ಕೋಟ್ಯಾನುಗಟ್ಟಲೆ ದುಡ್ಡಿದೆ, ಹೆಸರಿದೆ. ಹಾಂ ಸರ್. ಶೋಕಿ ಮಾಡುವಂತ ಒಂದು ದೊಡ್ಡ ಹುಚ್ಚಿದೆ. ಸರ್, ಯಾಕಂದ್ರೆ ಅದು ಹುಚ್ಚ ಅಂತ ನಾವು ನೆಗೆಟಿವ್ ಆಗಿ ಹೇಳಲ್ಲ, ಅದೊಂದು ಫ್ಯಾಷನ್ ನಿಮ್ಗೆ, ಆ ತರ ಇದೆ. ಅಂತಹ ವ್ಯಕ್ತಿ ಬಿಗ್ ಬಾಸ್ ಹೋಗ್ತಾರೆ, ಅಲ್ಲಿ ಹೋಗಿ ನೀವು ಅನ್ಕೊಂಡಿದ್ರ ನಾನು ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ತೀನಿ ಗುರು, ನನ್ನಿಂದ ಮಾಡಿಸ್ತಾರೆ ಗುರು, ನಾನು ಮಾಡ್ಬೇಕಾ ಅನ್ನೋದು ಏನಾದ್ರು ನಿಮ್ಗೆ ಅನ್ಕೊಂಡಿದ್ದೆ? ಸರ್, ನಾನು ಹೋಗೋಕ್ಕಿಂತ ಮುಂಚೆನೆ ಟಿವಿಲಿ ಇಂಟ್ರ್ಯೂ ಕೊಟ್ಟಿದ್ದೀನಿ. ಅಲ್ಲಿ ಹೋದ್ರೆ ಬಾತ್ರೂಮೇ ನಾನು ತಗೊಳ್ಳೋದು, ಯಾಕಂದ್ರೆ ಬಾತ್ರೂಮ್ ಬಂದು ಯಾರು ಒಪ್ಪಲ್ಲ ಅಂತ ಪವರ್ ಟಿವಿ ಚಾನಲ್ದು ನ್ಯೂಸ್ ನೋಡಿ ನಾನು ಒಳಗಿದ್ದಾಗ ಆಚೆ ಬಂದು ನ್ಯೂಸ್ ಕೊಡೋಕ್ಕಾಗಲ್ಲ. 5 ದಿವಸ ನ್ಯೂಸಲ್ಲೇ ಹೇಳ್ಬಿಟ್ಟು ಹೋಗಿದ್ದೀನಿ. ಅಲ್ಲಿ ನಾನು ಯಾರು ಒಪ್ಕೊಳ್ಳಲ್ಲ, ಅದು ಕಕ್ಕಸ್ ತೊಳೆಯೋದು, ಬಾತ್ರೂಮ್ ತೊಳೆಯೋದು, ಅದನ್ನೇ ನಾನು ಒಪ್ಕೊಳ್ತೀನಿ. ಅದನ್ನು ಬರೀ ಕೈಯಲ್ಲಿ ತೊಳಿತೀನಿ, ನನಗೇನು ಅದು ಅಸಹ್ಯ ಅನ್ಸಲ್ಲ ಅನ್ನೋದು ಪವರ್ ಟಿವಿ ಚಾನಲ್ ದೀಪಿಕಾ ಅವ್ರಿಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅದ್ರಲ್ಲಿ ನೋಡಿ 5 ದಿವಸ ಮುಂಚೆನೇ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅಲ್ಲ, ಅಂದ್ರೆ ದುಡ್ಡು ಬಂದ ತಕ್ಷಣ ಮನುಷ್ಯನಿಗೆ ಚೇಂಜ್ ಆಗ್ತಾರೆ. ಹೌದು, ಯಾಕಂದ್ರೆ ಈ ಒಂದು ನಾನೇನ್ ಮಾತಾಡ್ತಿದ್ದೀನಿ ಇದು ನಿಮ್ ಜೀವನದಲ್ಲಿ ಕೂಡ ಆಗಿರೋಂಥ ನಾನು ಆಮೇಲೆ ಮಾತಾಡ್ತೀನಿ. ದುಡ್ಡು ಅನ್ನೋದು ಎಂತನೂ ಕೂಡ ಬದಲಾಯಿಸ್ಬಿಡುತ್ತೆ. ಹೌದು, ನಮ್ಮ ಜೊತೆಲಿ ಹುಟ್ಟಿದವ್ರನ್ನ, ಜೊತೆಲಿ ಇದ್ದವ್ರನ್ನ, ಸಂಬಂಧಿಕರನ್ನ, ಫ್ರೆಂಡ್ಸ್ ಎಲ್ಲರನ್ನೂ ಬದಲಾಯಿಸುತ್ತೆ. ಆದ್ರೆ ನಿಮಗೆ ದುಡ್ಡು ಇತ್ತು, ಹೆಸರು ಇತ್ತು, ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಜೀವನದಲ್ಲಿ ನೆಮ್ಮದಿ ಖುಷಿ ಅನ್ನೋದು ಸಿಗ್ಲಿಲ್ಲ ಅಂತ ನನ್ನ ಒಂದು ಪ್ರಶ್ನೆ. ಅದು ನಾನು ಮದುವೆ ಆಗಿ ಅವ್ರು ಬಿಟ್ಟೋಗೋರ್ಗಷ್ಟೇ ನನಗೆ ನೆಮ್ಮದಿ ಇರಲಿಲ್ಲ. ಬಿಟ್ಟೋದ್ಮೇಲಂತೂ ರಾಯಲ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ಮಗನ ಜೊತೆ ನೆಮ್ಮದಿಯಾಗಿದ್ದೀನಿ. ಇನ್ನೊಂದು ಮದುವೆದು ಯೋಚನೆ ಮಾಡಿದೆ, ನೆಮ್ಮದಿಯಾಗಿದ್ದೀನಿ, ಅಷ್ಟು ಖುಷಿಯಾಗಿದ್ದೀನಿ, ಯಾವ ಟೆನ್ಷನ್ ಇಲ್ಲ. ಆದರೆ ಬಿಗ್ ಬಾಸ್ ಮನೆ ಒಳಗೆ ಅವರೆಲ್ಲ ನನಗೆ ಅವಮಾನ ಮಾಡಿ ತುಂಬ ಆಡ್ಕೊಂಡ್ರು. ಯಾಕಂದ್ರೆ ಏನು ಹೇಳಿದ್ರು ನಂಬೋ ಸ್ಟೇಜಲ್ಲಿ ಇಲ್ಲ. ಅಲ್ಲಿ ತುಂಬ ಬೇಜಾರಾಯ್ತು, ಯಾಕಂದ್ರೆ ತಿಳ್ಕೊಂಡು ಮಾತಾಡಬೇಕು, ಏನಾದ್ರು ಹೇಳೋದನ್ನ ಕೇಳಿಸ್ಕೋಬೇಕು, ಆಮೇಲೆ ಆಚೆ ಬಂದ್ಮೇಲೆ ಚೆಕ್ ಮಾಡ್ಬೇಕು. ಈಗ ನೋಡಿ ಕರಿಬಸಪ್ಪ ಅಮಿತ್ ಚೆಕ್ ಮಾಡದೆ ನನ್ನ ಬಗ್ಗೆ ಬ್ಯಾಡಾಗಿ ಮಾತಾಡಿದ್ದಾರೆ, ನನಗೇನು ಅವ್ರ ಮೇಲೆ ಬೇಜಾರಿಲ್ಲ. ಆದರೆ ಕರಿಬಸಪ್ಪ ಅವರು ಕೂತ್ಕೊಂಡು ನೋಡಿದ್ದಾರೆ, ಏನು ಸಾರ್ ಈ ಲೆವೆಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ಸು, ಅಲ್ಲಿ ಬಾತ್ರೂಮ್ ತೊಳಿತಾ ಇದ್ರಲ್ಲ ಸರ್ ಅಂತಾರೆ. ನಾನೇನು ತೊಳೆದ್ರೆ ಏನಾರು ಯಾರಿಗಾರು ಅವಮಾನ ಆಯ್ತಾ, ನಿಮ್ಗೆ ಅವಮಾನ ಆಯ್ತಾ, ನನಗಾಯ್ತಾ, ನನಗೇನಾಗಿಲ್ಲಪ್ಪ ಅಂತ ಹಂಗೆ ಮಾತಾಡಿದ್ದೀನಿ. ಬೇಕಾದ್ರೆ ಈಗಲೇ ಸ್ಪೀಕರ್ ಫೋನ್ ಹಾಕೊಂಡು ಮಾಡ್ತೀನಿ. ಏನಿದ್ರು ಸರ್ ತಗ್ಗಿ ಬಗ್ಗಿ ನಡೆದ್ರೆ, ಆಮೇಲೆ ನಾವು ಕರೆಕ್ಟ್ ಮಾಡ್ತಿದ್ವಿ ಅಂದರೆ ಯಾರಿಗೂ ಹೆದರ್ಬೇಕಾಗಿಲ್ಲ ಸರ್. ನಾನೀಗ ಯಾರಿಗಾರ ಮೋಸ ಮಾಡಿದ್ದೀರಾ, 50 ಕೋಟಿ ನ್ಯಾಯಾರ ತೊಗೊಳ್ತೀನಿ, 100 ಕೋಟಿ ಯಾರ ನ್ಯಾಯ ತೊಗೊಳ್ತೀನಿ. ಅದು ಕೇಸ್ ಆದರೆ ಆನ್ಸರ್ ಮಾಡೋನು ನಾನು. ಅದರಿಂದ ನಿಮ್ಮ ಹತ್ರ, ನಿಮ್ಮ ತಂದೆ ಹತ್ರ ಇಸ್ಕೊಂಡು ಸಾಲ ಇದ್ದು ನಿಮ್ಮ ಮೋಸ ಮಾಡಿದ್ದೀನಾ, ಇಲ್ಲ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಮೋಸ ಮಾಡಿದ್ದೀನಾ, ಇಲ್ಲ ಇನ್ಯಾರಿಗಾರು ಏನಾರು ಚೀಟಿಂಗ್ ಮಾಡಿ ಟೋಪಿ ಹಾಕಿ ಮಾರಿದ್ದೀನಾ? ನನ್ನ ಪಾಡಿಗೆ ನಾನು ತೊಗೊಂಡಿದ್ದೀನಿ, ನನ್ನ ಶೋಕಿಗೆ ನಾನು ತೊಗೊಂಡಿದ್ದೀನಿ. ನಾನು ಬಂದು ಆಸ್ತಿ ಮಾಡೋ ಇಂಟ್ರೆಸ್ಟ್ ಇಲ್ಲ, ಸೈಟ್ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು, ಬಂಗ್ಲಾ, ಮನೆ ಏನು ಇಂಟ್ರೆಸ್ಟ್ ಇಲ್ಲ. ನನಗೆ ನಾಯೇ ಆಸ್ತಿ. ನಾಯಲ್ಲಿ ದುಡಿತೀನಿ, ನಾಯಿ ತೊಗೊಳ್ತೀನಿ, ಸೈಟ್ ತೊಗೊಳ್ಳೋ ಬದಲು ನಾಯಿ ತೊಗೊಳ್ತೀನಿ. ಅವಾಗ ಸೇವಿಂಗ್ಸ್ ಎಲ್ಲಿಂದ ಬರುತ್ತೆ?
ಅದ್ರಲ್ಲಿ ತಿರ್ಗಾ ದುಡಿತೀನಿ. ಒಂದು ಫಂಕ್ಷನ್ಗೆ ಹೋದರೆ 2.5 ಲಕ್ಷ ತೊಗೊಳ್ತೀನಿ. ಈ ಆ್ಯಕ್ಟರ್ಗಳು ಒಳಗಡೆ ಮಾತಾಡ್ಕೊತಾ ಇದ್ರು, ಒಂದು ಫಂಕ್ಷನ್ಗೆ ಹೋದರೆ 30,000 ತೊಗೊಳ್ತೀವಿ ಅಂತ. ಗಿಲ್ಲಿಯವರು, ಚಂದ್ರಪ್ರಭು ಅವರು 30,000 ತೊಗೊಳ್ತೀನಿ ಅಂತ. ನಾನು ಹೇಳಿದೆ 2.5 ಲಕ್ಷ ಅಂತ. ನಗ್ತಾ ಇದ್ರು, ಅಮ್ಮ ನಾವು ಹೀರೋಗಳಾಗೆ ನಮಗೆ ಕೊಡಲ್ಲ, ನಿನ್ಗೆ 2.5 ಲಕ್ಷ ಕೊಡ್ತಾರ ಅಂತ. ಓಕೆ ಸರ್, ಅಷ್ಟೇ ಆನ್ಸರ್ ಮಾಡ್ತಾ ಇದ್ದೆ. ಓಕೆ ಸರ್, 2 ಲಕ್ಷ ನನ್ನ ನಾಯಿಂದಾನೇ ಬರುತ್ತೆ ಹೌದು ಅಂತ ನೀವು ಹೇಳ್ಕೊಳ್ತಾ ಇದ್ರಿ. ಹೌದು. ಅದನ್ನೆಲ್ಲ ಅವ್ರು ಯಾರು ನಂಬಕ್ ತಯಾರಿರ್ಲಿಲ್ಲ. ಯಾರು ತಯಾರೇ ಇರ್ಲಿಲ್ಲ. ಆಡ್ಕೊಂಡು ನಗೋರು. ಏನೋ ಗುರು ಸತೀಶ್ ಅಂದ್ರೆ ಸುಮ್ನೆ ಸುಳ್ಳು ಹೇಳ್ತಾನೆ, ಬುಳ್ಳೆ ರಾಜ, ಬೋಳೆ ರಾಜ, ಓಲ್ಡ್ ರಾಜ ಅದೇನೋ ಕೊಟ್ಟಿದ್ರಲ್ಲ ನಂಗೆ, ಅದೇನೋ ಬಂಡಲ್ ರಾಣಿ ಆತರ ಏನೋ ಕೊಟ್ಟಿದ್ರು. ಒಂಥರ ಕೇವಲವಾಗಿ ಅದನ್ನ ತಳ್ಳೋದು, ಅಂದ್ರೆ ಅದನ್ನ ಕಿವಿಗೂ ಹಾಕೊಳಕ್ಕೂ ತಯಾರಿಲ್ಲ, ಫುಲ್ ಮ್ಯಾಟ್ರು ಕೇಳಕ್ಕೂ ತಯಾರಿಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಬಾಯಿ ಮುಚ್ಚಿಸ್ಬಿಡೋರು, ಮುಂದಿಂದ ಫಿಲಿಂದ ಬ್ಲಾಂಕ್ಸ್ ಹೇಳಕ್ಕೆ ಬಿಡ್ತಾ ಇರಲಿಲ್ಲ, ಅಲ್ಲಿಗೆ ಇದು ಮಾಡ್ಬಿಡೋದು. ಅದನ್ನೇ ಇವರೆಲ್ಲ ಮಾತಾಡ್ಕೊಂಡು ಕಂಡಮ್ ಥರ ಟ್ರೀಟ್ ಮಾಡೋದು. ಆಮೇಲೆ ನನ್ನ ಬೆಳೆಯೋಕ್ಕೆ ಬಿಡಬಾರ್ದು ಅಂತ ಎಲ್ಲ ಗುಂಪುಗಾರಿಕೆ ಮಾಡಿಕೊಂಡು ಸೆಕೆಂಡ್ ವೀಕಲ್ಲೇ ಓಡಿಸ್ಬೇಕಂತಿದ್ರು. ಸೆಕೆಂಡ್ ವೀಕಲ್ಲಿ ನಾನು ನಾಮಿನಿ ಆಗಿರಲಿಲ್ಲ, ಅದರಿಂದ ಸೇಫ್ ಆದೆ. 3ನೇ ವಾರದಲ್ಲಿ ಪಕ್ಕಾ ಗೊತ್ತಿತ್ತು ನಾನು ಈ ಸಲ ಹೋಗ್ತೀನಿ ಅಂತ. ನಾನು ರೆಡಿ ಇದ್ದೆ, ಆದರೆ ನಿದ್ದೆ ಇಲ್ದಿದ್ಕೆ ಹಂಗಿದ್ದೆ, ಮಖ ಅಳು ಮುಖ ಥರ. ಆಮೇಲೆ ವಾಯ್ಸು ಹೊಟ್ಟೋಗ್ಬಿಟ್ಟಿತ್ತು ನಿದ್ದೆಗಳಲ್ಲಿ. ಬೇಜಾರು ಇಲ್ಲೇ ಇರಲಿಲ್ಲ. ಸ್ಪಂದನದ ಮಾತ್ರ ಬೇಜಾರಾಯಿತು. ಸ್ಪಂದನದ ಏನಕ್ಕೆ ಬೇಜಾರಾಯ್ತು ಅಂದರೆ ಅಷ್ಟು ಚೆನ್ನಾಗಿದೆ. ಇಬ್ಬರದು 1% ಜಗಳ ಇಲ್ಲ. ಅವರು ನನ್ನ ಸತೀಶ್ ಸರ್ ಅನ್ನೋಳು, ನಾನು ಅವಳು ಇರೋದ್ರಲ್ಲಿ ಕಲ್ಚರ್ ಹುಡುಗಿ ಅಂತ ಅನ್ನಿಸ್ತು. ಅಷ್ಟು ಮರ್ಯಾದೆ ಕೊಡ್ತಿದ್ದೆ. ಅವಳಿಗೂ ಬ್ರೈನ್ ವಾಶ್ ಮಾಡಿದ್ದಾರೆ. ಅವ್ರ ಮಾತು ಕಟ್ಕೊಂಡು ಇಟ್ಟಿದ್ದಕ್ಕೆ ಬೇಜಾರಾಯಿತು. ಅವಳು ಒಬ್ಳು ಇಟ್ಟಿದ್ದೇ ಬೇಜಾರಾಗಿದ್ದು. ಅದು ಬಿಟ್ಟು ಕಾಕ್ರೋಚ್ ಸುದಿಯವ್ರು ನನ್ನ ಬಗ್ಗೆ ಮಾತಾಡ್ತಾರೆ, ಹೆಮ್ಮೆ ಅನ್ನಿಸ್ತು. ಇಬ್ಬರಾರು ನಂದು ಒರಿಜಿನಲ್ ಹೇಳಿದ್ರಲ್ಲ, ಇವ್ರದ್ದು ಬಿಡಿ ಕೇಳಿಸ್ಕೊಳ್ಳೇ ಇಲ್ಲ. ಯಾಕಂದ್ರೆ ನನಗೆ ಅದು ಪ್ರೀ ಪ್ಲ್ಯಾಂಡ್ ಅನ್ನೋದು ಮೊದಲೇ ಗೊತ್ತಿತ್ತು. ಇವ್ರದ್ದು ಯಾರ್ದು ಕೇಳಿಸ್ಕೊಳ್ಳಿಲ್ಲ. ಸ್ಪಂದನ ಇಟ್ಟಿದ್ದು ಬೇಜಾರಾಯಿತು, ಅವರಿಬ್ಬರು ಹೇಳಿದ್ದು ಖುಷಿ ಆಯಿತು. ಅದಕ್ಕೆ ಯಾರಿಗೂ ಬಾಯಿ ಹೇಳಲಿಲ್ಲ, ಬಂದ್ಬಿಟ್ಟೆ ಸೀದಾ. ಕಾಕ್ರೋಚ್ ಅವರು ಕೂಡ ತುಂಬಾ ಮಾತಾಡ್ತಾರೆ, ಜೋರಾಗಿ ಮಾತಾಡ್ತಾ ಇದ್ರು, ಕೆಲವೊಬ್ರಿಗೆ ಆರ್ಡರ್ ಮಾಡ್ತಾ ಇದ್ರು. ಅವಾಗ ಅದನ್ನೆಲ್ಲ ಇಲ್ಲ, ಅದು ಧ್ರುವಂತಷ್ಟು ಇರಲಿಲ್ಲ ಸರ್. ಧ್ರುವಂತದ್ದು ಡ್ರಾಮಾ ಅನ್ಸೋದು. ಕಾಕ್ರೋಚ್ ಅವ್ರದ್ದು ಅವ್ರಿಗೆ ರಾಕ್ಷಸದ ಪಾತ್ರ ಕೊಟ್ಟಿದ್ರಿಂದ ಅದನ್ನು ಪಾಪ ಫುಲ್ಲಾಗಿ ರ್ಯಾಶಾಗಿ ಮಾಡದೆ ಮಗು ಥರ ನಮ್ಮನ್ನೆಲ್ಲ ಚೆನ್ನಾಗೇ ನೋಡ್ಕೊತಾ ಇದ್ರು. ತುಂಬ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಿದ್ರು. ಅಷ್ಟೊಂದು ಸುಮ್ಮನೆ ಕಿರ್ಚಾಡೋ ಥರ ಮನೆಗೆ ಇರಿಟೇಷನ್ ಆಗೋ ಥರ ಅನ್ನಿಸ್ಲಿಲ್ಲ ಸರ್. ಒಳಗಡೆ ಇದ್ದವ್ರು ನಾವೇ ಸಾಕ್ಷಿ, ಹಂಗೆ ಅನ್ನಿಸ್ಲಿಲ್ಲ. ರಕ್ಷಿತಾ ಅವ್ರ ಬಗ್ಗೆ ರಕ್ಷಿತಾ ಪಾಪ ಕನ್ನಡ ಮಾತಾಡೋಕೆ ಕಷ್ಟಪಡುತ್ತೆ, ಆದರೂ ಮಾತಾಡುತ್ತೆ ಇವಾಗ ಚೆನ್ನಾಗಿ ಒಂದು ರೇಂಜ್ಗೆ. ಆದರೆ ಒಳಗಡೆ ಇರೋರ್ದು ಈಗ ನೆನ್ನೆ ಇಂಟರ್ವ್ಯೂ ಬಗ್ಗೆ ಹೇಳ್ತೀನಿ. ನೆನ್ನೆ ಮಾಡಿದವ್ರ ಇಂಟರ್ವ್ಯೂ ಬಗ್ಗೆ, ಅವಳು ಕನ್ನಡ ಬಂದರೂ ಅವಳು ಕನ್ನಡ ಮಾತಾಡಲ್ಲ ಅಂತ ಹೇಳಿದ್ರು. ನಾನು ನೆನ್ನೆ ಫುಲ್ಲು ನೋಡಿದ್ರೆ ರೀಲ್ಸಲ್ಲಿ ಬರೀ ಕನ್ನಡನೇ ಮಾತಾಡಿದ್ದಾಳೆ, ತೊದ್ಲು ಇಲ್ಲ. ನೆನ್ನೆ ನೋಡಿದೆ ಸರ್. ಆದರೆ ಒಳಗಡೆ ಅದರಲ್ಲಿ ಕಾಲ್ ಭಾಗನೂ ಡೇ 1 1 ವೀಕ್ ಮಾತಾಡ್ತಿರ್ಲಿಲ್ಲ. ಡ್ರಾಮಾ ಅನ್ಸನ ಅಲ್ಲಲ್ಲ, ಅವಳಿಗೆ ಟೆನ್ಷನ್ಗೆ ಬಾಯಿ ಬರ್ತಿರ್ಲಿಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಹಂಗೆ ಮಾತಾಡೋದು ಕಷ್ಟ. ಯಾಕಂದ್ರೆ ಅವಳು ಹಿಂಗೆ ಮಾತಾಡ್ಕೊಂಡು ಯೋಚನೆ ಮಾಡ್ಕೊಂಡು ಗ್ಯಾಪ್ ಕೊಟ್ಕೊಂಡು ಮಾತಾಡ್ತಾ ಇದ್ದವಳು. ಅವಳದು ರೀಲ್ಸ್ ನೆನ್ನೆ ಸುಮ್ಮನೆ ನೋಡಿದೆ ಮನೇಲಿ ಕುತ್ಕೊಂಡು. ಬುಡು ಅಂತ ಕನ್ನಡದಲ್ಲೇ ಮಾತಾಡಿದ್ದಾಳೆ, ಕನ್ನಡದಲ್ಲೇ ರೀಲ್ಸ್ ಮಾಡಿದ್ದಾಳೆ. ಅಷ್ಟು ಚೆನ್ನಾಗಿ. ಈಗ ಬಿಗ್ ಬಾಸಲ್ಲಿ ನಾನೇನು 25% ಕಲಿಸಿದೆ ಅಂತ ನೆನ್ನೆವರೆಗೂ ಹೇಳ್ತಾ ಇದ್ದೆ. ಅದು ನೋಡಿದ ಮೇಲೆ ಈಗ ಸುಳ್ಳು ಅನ್ನಿಸ್ತಾ ಇದೆ. ಕನ್ನಡ ನೀಟಾಗಿ ಬರ್ತಾ ಇದೆ. ಯಾವ ತುಳುಲು ಅವಳು ಮಾಡಿರಲಿಲ್ಲ. ಅವಳು ಇನ್ಸ್ಟಾಗ್ರಾಮಲ್ಲಿ ಬರೀ ಕನ್ನಡದೇ ಇತ್ತು, ಚೆನ್ನಾಗೇ ಮಾತಾಡ್ತಾ ಇದ್ಲು. ಅದೊಂದು ಈಗ ನೋಡಿದ ಮೇಲೆ ಸುಳ್ಳು ಅಂತ ಹೇಳ್ತೀನಿ, ಅವಳಿಗೆ ಬರ್ತಿತ್ತು ಅಂತ. ಆದರೆ ಇಲ್ಲಿ ಒಳಗೆ ಬಂದು ಎಲ್ಲರೂ ನೋಡಿ ಗಾಬರಿಗೆ ಬಾಯಿ ಬರ್ತಿರ್ಲಿಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಅವಳು ಒಳ್ಳೆ ಹುಡುಗಿ, ಜನ ಹೊಂದುತ್ತಾ ಇದ್ಲು, ಜನ ಸಂಪಾದನೆ ಮಾಡಿದ್ಲು ಮನೆ ಒಳಗಿರೋರನ್ನ. ಒಂದು ಕೆಲಸ ಹೇಳಿದ್ರೆ 10 ಕೆಲಸ ಮಾಡೋಕ್ಕೆ ರೆಡಿ ಇದ್ಲು. ಅಷ್ಟು ಚೆನ್ನಾಗಿದ್ಲು. ಅವಳಿಗೆ ಯಾವ ದೆವ್ವನೂ ಹಿಡ್ದಿರಲಿಲ್ಲ. ರಾತ್ರಿ ಅವಳಿಗೆ ನಿದ್ದೆ ಬರ್ತಿರ್ಲಿಲ್ಲ. ಅವಳು ಬಾಂಬೆಲಿ ಇದ್ದಿದ್ದರಿಂದ ರಾತ್ರಿ ಎಲ್ಲ ಎದ್ದಿರ್ತಾರೆ, ಬೆಳಗ್ಗೆ ಎದ್ದು ಮಲಗ್ತಾರಲ್ಲಿ. ಆ ಟೈಮ್ಗೆ ಅವಳು ರೀಲ್ಸ್ ಮಾಡ್ಕೊಳ್ಳೋ ಅಂತ ಟಾಯ್ಲೆಟ್ಗೆ ಹೋಗ್ಬಿಟ್ಟು ರಾರಾ ಆಡ್ಬಿಟ್ಟು ಮಿಕ್ಕಿದೆಲ್ಲ ಆಡಿರ್ತಾರೆ. ಇವ್ರು ಬಂದು ರಾರಾನೇ ಆಡಿದ್ಲು, ಕೆಳಗೆ ಬಿದ್ದಿದ್ಲು, ಕಣ್ಣು ಬಿದ್ದಿದ್ಲು ಅಂತ ಹಬ್ಬಿಸ್ತಾರೆ. ಅದು ನನಗೆ ಆಮೇಲೆ ಸ್ನಾನಕ್ಕೆ ಹೋಗಿರ್ತೀನಿ ಗೊತ್ತಾಗಲ್ಲ. ಬಂದಮೇಲೆ ಅವಳು ಅಡುಗೆ ಮೇಲೆ ನಾನೇನೋ ಕೈ ತೊಳಿತಾ ಇರ್ತೀನಿ, ಪಕ್ಕದಲ್ಲಿ ಬರ್ತಾಳೆ, ಗುಡ್ ಮಾರ್ನಿಂಗ್ ರೀ ಅಂತೀನಿ. ಅವಳು ಮುಖ ನೋಡಿದೆ ಹಂಗೆ ಹೋಯ್ತಾಳೆ. ಇದೇನಪ್ಪ ಅನಿಸುತ್ತೆ. ಅಂದರೆ ಇವರು ಆನ್ ಆ್ಯಂಡ್ ಆಫ್ ಅಂತಿರ್ತಾರಲ್ಲ, ಇದೇನಪ್ಪ ಆನ್ ಆ್ಯಂಡ್ ಆಫ್ ಇವಳು ಒಂದ್ಸಲಿ ಚೆನ್ನಾಗಿರ್ತಾಳೆ, ಒಂದ್ಸಲಿ ಆಯಾದರೂ ಕೇಳಿಸ್ಕೊಳ್ದಂಗೆ ಹೋಯ್ತಾವಳಲ್ಲ ಅಂತ ಚೂರು ನಂಗೆ 1% ಡೌಟ್ ಬರುತ್ತೆ. ಆಮೇಲೆ ಗೊತ್ತಾಗುತ್ತೆ ಅವರೆಲ್ಲ ಸೇರಿಸಿ ದೆವ್ವ ಭೂತ ಅವಳಿಗೆ ದೆವ್ವ ಹಿಡ್ದಿದೆ ಅಂತ ಹೇಳಿರೋದಕ್ಕೆ ಫೀಲಿಂಗಿಗೆ ಯಾರನ್ನೂ ಮಾತಾಡಿಸ್ತಾರಲ್ಲ, ಅದು ಆ ಬೇಜಾರಿಗೆ ಮಾತಾಡ್ತಿರಲ್ಲ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಎಲ್ಲಾರ್ದು ವಾದ ವಿವಾದ ಕೇಳಿದಾಗ ಗೊತ್ತಾಗುತ್ತೆ ಇವಳು ಕರೆಕ್ಟು ಅವ್ರದ್ದೇ ಸುಳ್ಳು ಅಂತ. ಆಮೇಲೆ ರಾತ್ರಿ ಬಂದು ಅಭಿಷೇಕ್ ಬಂದು ಗೆಜ್ಜೆ ಇಟ್ಕೊಂಡು ಬೆಡ್ಶೀಟ್ ಮುಚ್ಕೊಂಡು ಒಳಗೆ ಇಟ್ಕೊಂಡಿರ್ತಾನೆ, ಹಿಂಗೆ ತೆಗಿತಾನೆ, ಚಿಲ್ ಅಂತ ಹಿಂಗೆ ಅಂದ. ನಾನು ನೋಡ್ಬಿಟ್ಟೆ, ಸರ್ ನೀವು ಅಲ್ಲಾಡಿಸ್ತಾ ಇರೋದು ಯಾಕೆ ಸರ್ ಎದುರಿಸ್ತಾ ಇದ್ದೀರಾ? ಚಂದ್ರಪ್ರಭು ಅವರು ಇವರೆಲ್ಲ ಎದುರ್ಕೊಂಡು ಒದ್ದಾಡ್ತಾ ಇದ್ದಾರೆ ಸರ್, ಯಾಕೆ ಸರ್ ಅಂದರೆ ಇಲ್ಲಪ್ಪ ಅಂತ ಆ್ಯಕ್ಟಿಂಗ್ ಮಾಡಿದ್ರು. ಅದಾದಮೇಲೆ ಇದು
ಇನ್ನೂ ಒಂದ್ಸಲಿ ಮಾಡಿಬಿಟ್ಟು ಕೆಳಗೆ ಬಿಸಾಕ್ಬಿಟ್ರು. ನಾನು ನೋಡ್ಬಿಟ್ಟೆ, ಅಂದರೆ ಕೆಳಗೆ ಬಿಸಾಕೋದು ಸ್ವಲ್ಪ ಆಚೆ ಕಾಣಿಸಂಗೆ ಬಂದ್ಬಿಡ್ತು. ನೋಡ್ಬಿಟ್ಟೆ, ಸರ್ ಅಲ್ಲೇ ಇದೆಯಲ್ಲ, ಏನು ಸರ್ ಸುಳ್ಳು ಹೇಳ್ತೀರಾ ಅಂದರೆ, ಇವರಿಬ್ರು ನೋಡೋಕ್ಕೂ ಪುರ್ಸೊತ್ತಿಲ್ಲ. ಇವರು ಬಚ್ಲು ಮನೆಯೇ ನೋಡ್ಕೊಂಡು ಕೂತವ್ರು, ರೂಮಿಂದ ಬೆಡ್ರೂಮಿಂದ ದೆವ್ವ ಅಂದರೆ ರಿಯಲಿ ಬಿಗ್ ಬಾಸ್ ಮನೆ ದೆವ್ವ ಮನೆ ಆಗಿದೆ. ಅವಳಿಗೆ ದೆವ್ವ ಅವಳ ಮೇಲೆ ಮೈ ಮೇಲೆ ಬಂದಿದೆ. ಇದರಲ್ಲೇ ಇದ್ದಾರೆ. ಅಂದರೆ ನಾನು ಹೇಳೋದು ಯಾರೂ ನಂಬ್ತಾ ಇಲ್ಲ. ಆಮೇಲೆ ನಾನು ಆಚೆ ಬಂದ ಮೇಲೆ ಮಾರನೇ ದಿವಸ ಟಿ ವಿಲಿ ನೋಡಿದಾಗ ಗೊತ್ತಾಯಿತು, ಅಲ್ಲಿ ಬಳೆ ಅವ್ರು ಅಳ್ಳಾಡಿಸ್ತಾ ಇದ್ರು, ಗೆಜ್ಜೆ ಇವ್ರು ಅಳ್ಳಾಡಿಸ್ತಾ ಇದ್ರು ಅಂತ. ಆದರೆ ಎಲ್ಲ ಸುಳ್ಳದು, ಪ್ರೀ ಪ್ಲಾನ್ ಥರ ಒಂಥರ ಪ್ರೀ ಪ್ಲಾನ್ ಥರ. ಆದರೆ ಅವರಿಬ್ರು ಪ್ರೀ ಪ್ಲಾನ್ಡ್ ಅಲ್ಲ, ಅವರಿಬ್ರು ಇವಳು ಜಾಸ್ತಿ ಮೆರಿತಾ ಇದ್ಲು, ಇವಳನ್ನ ತುಳಿಬೇಕು ಅಂತಾನೆ ಮಾಡಿರೋದು. ಫೋಕಸ್ ಜನರು ಫೋಕಸ್ ಜಾಸ್ತಿ ಆಗ್ತಾ ಇದೆ, ಬರ್ಲಿ ಅನ್ನೋ ತರ. ಪ್ಲಸ್ ಅವಳನ್ನ ಬಾಯಿ ಮುಚ್ಸತ್ತಾರ. ಈಗ ನನ್ ಮುಚ್ಸಾಯ್ತು, ನನ್ ಮುಚ್ಬೇಕು, ಅವಳನ್ನ ಲಾಕ್ ಮಾಡಿಸ್ಬೇಕು. ಅಷ್ಟು ಚಿನ್ಕುರುಳಿ ತರ ಓಡಾಡ್ಕೊಂಡು ಚಿನ್ಕುರುಳಿ ತರ ಮಾತಾಡ್ಕೊಂಡಿದ್ಲ. ನೀವು ಇಲ್ಲಿ ಇಷ್ಟೊಂದು ಮಾತಾಡಿದ್ರ ಅಲ್ಲಿದ್ದೆ ಸರ್. ಇಲ್ಲ ಸರ್, ಡೇ ಒನ್ ನೀವು ನೋಡಿದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್. ನಾನ್ ಮಾತಾಡೋದನ್ನ ಅವ್ರು ಬಕ್ರಗಳು ಮಾತಾಡಿದ್ದು, ನಿಮ್ಗೆ ಕೆಲವ್ರು ಮಾತಾಡಿದ್ದು ಇರಿಟೇಷನ್ ಆಯ್ತು. ಆಮೇಲೆ ಏನ್ ಹೇಳಿದ್ರು, ಓಳು ರೀಲು ಬಂಡಲ್ ಅಂದ್ರೆ ನಿಮ್ಗೆ ಬರೀ ಸುಳ್ಳು ಹೇಳ್ತಾರೆ. ಆ ಫೀಲ್ ಬಂದಾಗ ನಾನು ಯಾಕೆ ಮಾತಾಡ್ಬೇಕು? ತಿರ್ಗಾ ಅದ್ರ ಮಾತಾಡ್ಸ್ಕೊಂಡ್ರೆ ತಿರ್ಗಾ ಆಚೆ ಅದೇ ಓಡುತ್ತೆ, ಸುಳ್ಳು ಅನ್ನೋದು. ಅದ್ರ ಬದಲು ಮಾತಾಡೋದೇ ಬಿಟ್ಬಿಟ್ಟೆ. ಆದ್ರೆ ಒಂದು ವಾರ ಮಾತಾಡ ಸರ್, ಅಷ್ಟು ಜನನು ನನ್ನೊಬ್ಬನಿಗೆ ಮಾತಾಡಿಸ್ತಾ ಇದ್ದಿದ್ದು, ನನ್ನೇ ಸೆಂಟರ್ ಆಫ್ ಅಟ್ರಾಕ್ಷನ್. ಅದಕ್ಕೆ ಮಂಜು ಭಾಷಿಣಿ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರೂ ಸರ್ ಅವ್ರೇ ಹೈಲೈಟ್ ಮಾಡ್ತಿದ್ರು, ಆಚೆ ಅವರೇ ಹೈಲೈಟ್ ಆಗ್ಬಿಡ್ತಾರೆ, ಬನ್ನಿ ಈ ಕಡೆ ಅಂದ್ಬಿಟ್ಟು ಹಂಗೆ ಸಪ್ರೇಟ್ ಮಾಡಿದ್ರು. ನನ್ನ ಸುತ್ತ ಅಂದ್ರೆ ನಾನೇ ಬಾಸು. ಬರೀ ನಂದು ನಾಯಿ ವಿಷಯ ಕೇಳೋದು, ನನಗೊಂದು ನಾಯಿ ಫ್ರೀ ಕೊಡಿ ಅನ್ನೋದು, ಅದೆಂಗೆ ಇದೆಂಗೆ ಅನ್ನೋದು, ಬರೀ ಇದೇ ಟಾಪಿಕ್. ಫಸ್ಟ್ ಕೇಳ್ತಾ ಹಿಂದೆ ಆಡ್ಕೊಳ್ಳೋರು. ನಾಯಿ ಸತೀಸ ಅಂತ ಅವನು ಸೈಡಲ್ಲಿ ಮಾತಾಡ್ಕೊಂಡು ಹೋಗೋದು. ಆಮೇಲೆ ಅವರೆಲ್ಲ ವ್ಯಾಲ್ಯೂ ಕೊಡ್ತಾ ಇದ್ರೆ ಅಂತ ಅವ್ರನ್ನ ವ್ಯಾಲ್ಯೂ ತಗ್ಗಂಗೆ ಅವನು ಹೋಗಿ ಅವ್ರಿಗೆ ಪಿನ್ ಹೊಡಿಯೋದು. ಆ ಥರ ಬರೀ ಬ್ಯಾಕಲ್ಲಿ ತುಂಬ ಕೆಟ್ಟದಾಗಿ ಮಾತಾಡ್ಕೊತಿದ್ರು, ನನ್ನ ಮುಂದೆ ಅಲ್ಲ. ಆಮೇಲೆ ಬರ್ತಾ ನಾನು ಮುಂದೆನೇ ಸ್ಟಾರ್ಟ್ ಮಾಡಿಬಿಟ್ರು, ಓಳು ಬಂಡಲ್ ಅಂತ. ಅದು ನಂಗೆ ಹರ್ಟ್ ಆಗೋಯ್ತು. ಆದರೆ ಹಿಂದೆ ಮಾತಾಡೋದು ಗೊತ್ತಾಗಿತ್ತು, ಆದರೆ ಒಳಗಿಟ್ಕೊಂಡಿದ್ದೆ. ಸ್ವಲ್ಪ ಮಾತಾಡ್ತಿದ್ದೆ. ಒಂದು 7 ದಿವಸವರೆಗೂ ಚೆನ್ನಾಗೇ ಇತ್ತು ಸರ್. 7 ದಿವಸ ಆದಮೇಲೆ ಎಲ್ಲ ಹಾಳಾಗ್ಬಿಡ್ತು. ನೀವು ಮನಸ್ಸಲ್ಲಿ ಅನ್ಕೊಂತಿರ್ತೀರ ಅನ್ಸುತ್ತೆ, ಆಯ್ತು ಗುರು ನಂದು ಸುಳ್ಳು ಇರ್ಬೋದು, ಬಿಲ್ಡಪ್ ಇರ್ಬೋದು, ಆಚೆ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಕೂಲ್ ಮನುಷ್ಯನೇ ನಾನು, ಆ ಥರ ಕೂಲ್ ಮನುಷ್ಯನೇ. ಯಾಕಂದ್ರೆ ತಿಳ್ಕೊಳ್ದೇ ಇದ್ದಾಗ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ, ನಾನು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಆಚೆ ಬಂದ್ಮೇಲೆ ಅವರೇ ತಿಳ್ಕೊಂಡು ಸಾರಿ ಕೇಳಿ ಬರ್ತಾರೆ ಅಂತ. ಅದರಲ್ಲಿ ಫಸ್ಟ್ ಬೋಣಿ ಸಾಕ್ಷಿನೇ ಕರಿಬಸಪ್ಪ ಅವರು ಫೋನ್ ಮಾಡ್ಬಿಟ್ಟು, ಸರ್ ಒಂದ್ ದಿನಕ್ಕೆ ನನ್ನ ಸರ್ವೆ ಮಾಡಿ, ಏನ್ ಸರ್ ಈ ಲೆವೆಲಿಗೆ ಫೇಮಸ್ಸು ಅಂದರೆ ಅವ್ರ ಉಸಿರಲ್ಲಿ ಹೆಂಗಿತ್ತು ಅಂದರೆ, ಇಷ್ಟು ದೊಡ್ಡ ಮನುಷ್ಯರಾಗಿ ಲೆಟ್ರಿನ್ ತೊಳಿತೀನಿ ಅಂದ್ರಿ, ಲೆಟ್ರಿನ್ನ ಖುಷಿಯಾಗಿ ತೊಳೆದ್ರಿ, ಪಾತ್ರೆ ತೊಳೆದ್ರಿ, ಇದು ಮಾಡಿದ್ರಿ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂದರು. ಆದರೆ ಅಮಿತ್ ನನ್ನ ಬಗ್ಗೆ ಚೆಕ್ಕು ಮಾಡಿಲ್ಲ, ಏನೂ ಇಲ್ಲ. ಇವತ್ತು ಬೆಳಗ್ಗೆ ಅಮಿತ್ ನಂಬರ್ ನನ್ನ ಹತ್ರ ಇಲ್ಲ. ಕರಿಬಸಪ್ಪ ಅವ್ರಿಗೆ ಅವರು ಒಂದು ಇಂಟರ್ವ್ಯೂ ನೋಡಿದೆ, RJ ಅಮಿತ್ದು. ರಷ್ಯಾಲಿ ಯುದ್ಧ ನಡೀತಾ ಇತ್ತು, ಯುದ್ಧ ಬಿಟ್ಬಿಟ್ಟು ಇವ್ನ ಮನೆಗೆ ಬಂದು ಇಂಟರ್ವ್ಯೂ ಮಾಡಿಬಿಡ್ತಾರೆ ಅಂತ ಕಂಡಮ್ ಆಗಿ ಮಾತಾಡಿದ್ರು. ನಾನು ಅದಕ್ಕೋಸ್ಕರ ಅಮಿತ್ಗೂ ಕಳಿಸ್ಲಿಲ್ಲ, ಅಮಿತ್ ನಂಬರೂ ಇಲ್ಲ, ಅಮಿತಿಗೆ ಕಳಿಸಿ ಅಂತಲೂ ಹೇಳಲಿಲ್ಲ. ಬರೀ ರಷ್ಯಾದೇ ಫಸ್ಟ್ ಕಳಿಸ್ದೆ. ಯಾರಿಗೆ? ಇವ್ರಿಗೆ ಕಳಿಸ್ದೆ. ಡೇಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಆ ಟೈಮಲ್ಲಿ ಯುದ್ಧ ಆಗ್ತಿತ್ತ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಮಾರ್ಚ್ 30ನೇ ತಾರೀಕು ಫಸ್ಟ್ ರಷ್ಯಾದ ಕಳಿಸಿ ಒಂದು 600 ಚಾನಲ್ ಕಳಿಸ್ದೆ. ಸರ್ 30% ಕಳಿಸಿದ್ದೀನಿ, ಇನ್ನೂ 70% ಬಾಕಿ ಇದೆ ಅಂತ. ಅಷ್ಟರಲ್ಲೇ 125 ಕಂಟ್ರಿ ಇದೆ. ಆಮೇಲೆ 600 ಚಾನಲ್ ಕಳಿಸಿದ್ದೀನಿ, ಇನ್ನೂ ಬಾಕಿ 4000 ಚಿಲ್ಲರೆ ಚಾನಲ್ ಇದೆ. ಅದನ್ನು ಬೇಕಾದ್ರೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಸರ್ ಇದೆಲ್ಲ ನೋಡಿದೆ ಅಂದರು. ಆ ಥರ ಪೇಷನ್ಸ್ ಇರಬೇಕು ಮನುಷ್ಯನಿಗೆ. ಒಬ್ಬನ ಸುಳ್ಳು ಹೇಳ್ತಿದ್ದಾನೆ ಅಂದರೆ ತಿಳ್ಕೊಂಡು ಮಾತಾಡಬೇಕು, ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡಬಾರ್ದು. ಇವಾಗ ನೋಡಿ ಅವರಿಬ್ರು ಕ್ಲೋಸು. ನಾನು ಅವ್ರನ್ನ ಕೆದಕ್ತಾ ಇಲ್ಲ, RJ ಅಮಿತ್ನ ಕೆದಕ್ತಾ ಇಲ್ಲ. ಈಗ ಅವರೇ ಇವ್ರಿಗೆ ತೋರಿಸ್ತಾರೆ, ಅವಾಗ ಅವ್ರಿಗೆ ಉಳುಕಾಗುತ್ತೆ, ಅಯ್ಯೋ ಇವ್ರ ಬಗ್ಗೆ ಹಿಂಗೆ ಮಾತಾಡ್ಬಿಟ್ನಲ್ಲ ಅಂತ. ಯಾಕಂದರೆ ಬರೀ ರಷ್ಯಾದೇ ಜಾಸ್ತಿ ಇದೆ. ಸುಮಾರು ಎಷ್ಟು ಒಂದು ದೇಶ ಸುತ್ತಿದ್ದೀರಾ ಸರ್? ನಾನು ಒಂದು ದೇಶನೂ ಸುತ್ತಿಲ್ಲ. ನಾನು ಎಲ್ಲೂ ಅಲ್ಲೋಗಿ ಇಂಟರ್ವ್ಯೂ ಕೊಡಲ್ಲ. ನನಗೆ ಪಾಸ್ಪೋರ್ಟೇ ಇಲ್ಲ. ನಮ್ಮ ಮಿಸ್ಸಸ್ ಪ್ರಾಬ್ಲಮ್ ಇರೋದ್ರಿಂದ ಪಾಸ್ಪೋರ್ಟ್ ಲಾಕ್ ಆಗಿದೆ. ನಾನು ಫ್ಲೈಟೇ ಹತ್ತಿಲ್ಲ. ಅವರೇ ನನ್ನ ಜಾಗಕ್ಕೆ ಬಂದು ಬೆಂಗಳೂರಿಗೆ ಬಂದು ನನ್ನ ಮನೆಗೆ ಬಂದು ಮಾಡ್ತಾರೆ. ಆಮೇಲೆ ನಾಗರ್ಬಾವಿಲ್ ಝೆನ್ ಪಾರ್ಕಲ್ಲಿ ಮಾಡಿದ್ದಾರೆ ರಷ್ಯಾ ಅವರು. ಆ ರಷ್ಯಾದ ಯಾವುದೇ ನ್ಯೂಸ್ ಬಂದಿದೆ ಅದನ್ನೆಲ್ಲನ ಬೇಕಾದ್ರೆ ಝೆನ್ ಪಾರ್ಕ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ಚಾನಲ್ ರಷ್ಯಾದ ಚೆಕ್ ಮಾಡ್ಕೊಳ್ಳಿ, ಭಾಷೆ ರಷ್ಯಾದ ಚೆಕ್ ಮಾಡ್ಕೊಳ್ಳಿ. ಆದರೆ ಜಾಗ ಬಂದು ನಾಗರ್ಬಾವಿಲಿ ಝೆನ್ ಪಾರ್ಕ್. ಆಲ್ಮೋಸ್ಟ್ ಬೇರೆ ಬೇರೆ ದೇಶದಿಂದ ಅವರೇ ಬಂದು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಒಬ್ಬೊಬ್ರು ಮಾರ್ಕೊಂಡು ಅದು 500,000 ಚಾನಲ್ ಬಂದ್ಬಿಡುತ್ತೆ. ಅಂದರೆ ಈ ಒಬ್ಬರು ಬರ್ತಾರೆ, ಅವ್ರು ಶೂಟ್ ಮಾಡ್ಕೊಂಡು ತೊಗೊಂಡೋಗಿ ಮಾರ್ಕೊಳ್ತಾರೆ. ಅವ್ರವ್ರ ಚಾನಲ್ ಸೇಮ್ ಮ್ಯಾಟ್ರನ್ನೇ ಹಾಕ್ಕೊಳ್ತಾರೆ. ಅದು ಹೆಂಗಾರ ಹಾಕ್ಕೊಳ್ಳಿ. 1 ನೈಟಲ್ಲಿ 5,000 ಚಾನಲ್ಲು 125 ದೇಶದಲ್ಲಿ
ಎಣಿಸಿರೋ ಪ್ರಕಾರ ಅದಾದ್ಮೇಲೆ ಇನ್ನೂ ಎಷ್ಟು ಬಂದಿದೆ ಗೊತ್ತಿಲ್ಲ. ಇದು ಸ್ಟಾರ್ಟಿಂಗ್ ಎಲ್ಲ ಕಡೆ ವರ್ಲ್ಡ್ ವೈಡ್ ಬಂದಿದೆ. ಆಮೇಲೆ ಇಂಡಿಯಾಲಿ ಅದನ್ನು ಚಾಲೆಂಜ್ ಮಾಡ್ತೀನಿ. ಇಂಡಿಯಲ್ಲಿ ಅವ್ರು ಎಷ್ಟೇ ದೊಡ್ಡ ಮನುಷ್ಯರಾಗಿರ್ಬೋದು, ಒಂದು ವಸ್ತುನ 125 ದೇಶದಲ್ಲಿ 5,000 ಚಾನಲಲ್ಲಿ ಮಾಡೋ ತಾಕತ್ ಯಾರಿಗೂ ಇಲ್ಲ. ಎಲ್ಲರಿಗೂ ಚಾಲೆಂಜ್ ಮಾಡ್ತೀನಿ. ಇಲಿ ಕೊಟ್ಟರೆ ಹುಲಿ ಮಾಡ್ತೀನಿ, ಒಂದು ರೂಪಾಯಿ ಕೊಟ್ಟರೆ 1 ಕೋಟಿ ಮಾಡ್ತೀನಿ, ಒಂದು ಭಿಕ್ಷುಕನ ಕೊಟ್ಟರೆ ಒಂದು ನೈಟಲ್ಲಿ ವರ್ಲ್ಡ್ ನ್ಯೂಸಲ್ಲಿ ಅವನ್ನ ಸೆಲೆಬ್ರಿಟಿ ಮಾಡ್ತೀನಿ. ಈ ತಾಕತ್ತಿರೋದ್ರಿಂದನೇ ನನಗೆ ಸೆಲೆಬ್ರಿಟಿ ಕ್ರೌಡ್ ಪುಲ್ಲರ್ ಅವಾರ್ಡು, ಮೀಡಿಯಾ ಪುಲ್ಲರ್ ಅವಾರ್ಡು ಕೊಟ್ಟಿದ್ದಾರೆ. ಅಂದರೆ ನೀವು ಎಷ್ಟು ಮೀಡಿಯಾ ತರಿಸ್ತೀರಾ, ನೀವು ದುಡ್ಡು ಕೊಟ್ಟು ಕರೆಸ್ತೀರಾ. ನಾನು ಎಷ್ಟು ಮೀಡಿಯಾ ಕರೆಸ್ತೀನಿ, 0 ರೂಪೀಸಲ್ಲಿ ಕರೆಸ್ತೀನಿ. ನಾನು ಎಲ್ಲಿ ಪಾರ್ಟಿ ಮಾಡ್ಕೊತೀನಿ 150ರಿಂದ 350 ಜನಕ್ಕೆ, ಅದಕ್ಕೆ ನೀವು ಕಾಸು ಕೊಟ್ಟು ಮಾಡಬೇಕು. ನಾನು ಸೆಲೆಬ್ರಿಟಿಗಳಿಗೆ ಒತ್ತಿ ಚುಚ್ಚಿ ಹೇಳ್ತಾ ಇರೋದು, ಆ ಸೆಲೆಬ್ರಿಟಿಗಳು ದುಡ್ಡು ಕೊಟ್ಟು ಮಾಡ್ಕೋಬೇಕು. ನಾನು ಒಂದು ಫೋನ್ ಹೊಡೆದ್ರೆ ನನಗೆ 0 ರೂಪೀಸಲ್ಲಿ 350 ಜನಕ್ಕೆ ಎಣ್ಣೆ ಊಟ ಕೊಡ್ತಾರೆ. ಮೊನ್ನೆ ಸ್ಯಾಂಡಲ್ವುಡ್ ಕಪ್ ಅಂತ ವಿನ್ ಆದರು, ಅದಕ್ಕೆ ಎಲ್ಲರೂ ಕೊಡಿಸ್ತೀನಿ ಒಂದು ಟೀನು ಕೊಡಿಸ್ಲಿಲ್ಲ. ಅಷ್ಟು ಜನಕ್ಕೂ 350 ಜನಕ್ಕೂ ಎಣ್ಣೆ ಊಟ ಕೊಡಿಸ್ದೆ. ಅವ್ರು 1 to 3 ಅಷ್ಟು ಕುಡಿದು ಕೊಂಡು ಹೋದ ಬ್ಯಾಗಲ್ಲಿ ಇಟ್ಕೊಂಡು ಹೋದರು. ಹಂಗಾಗಿದ್ರೂ ನನಗೆ ಒಂದು ಥ್ಯಾಂಕ್ ಯು ಅಂತ ಹೇಳಲಿಲ್ಲ, ಒಂದು ಕೃತಜ್ಞತೆ ಇಲ್ಲ. ಆಮೇಲೆ ಒಳಗೆ ಬಂದವ್ರಿಗೆ ಗೊತ್ತೇ ಇಲ್ಲ ನನ್ನ ಪಾರ್ಟಿ ಅಂತ ಒಂದು ಬ್ಯಾನರ್ ಹಾಕಿದ್ದೀನಿ. ಆ ಬ್ಯಾನರ್ನು ಕತ್ಲೆಯಲ್ಲಿ ಉಲ್ಟಾ ಮಾಡಿ ಇಟ್ಟಿದ್ದಾರೆ. ಬಂದವರೆಲ್ಲ ಫಿಲಿಮ್ ಚೇಂಬರ್ ಫಂಕ್ಷನು, ಅವ್ರದ್ದು ಫಂಕ್ಷನ್ ಅಂತ ಹೇಳ್ಕೊಂಡೆ ಬಂದವರೆಲ್ಲ ಅವರಿಗೆ ಬೊಕ್ಕೆ ಕೊಡ್ತಾ ಇದ್ದಾರೆ ನನ್ನ ಕಣ್ಣು ಮುಂದೆನೆ. ಆಮೇಲೆ ಒಂದ್ಸಲಿ ನನ್ನ ಕಣ್ಣು ಮುಂದೆ ಬಂದಿದ್ದಕ್ಕೆ ಇಲ್ಲ ಸತೀಶ್ ಅವ್ರ ಪಾರ್ಟಿ ಅಂತ ಅಂದರು. A to Z ನಂದು ಪಾರ್ಟಿ 6.5 ಲಕ್ಷ ಖರ್ಚಾಯಿತು. ಆ 6.5 ಲಕ್ಷ ಪಬ್ ಓನರು ನನಗೋಸ್ಕರ ಕೊಟ್ಟಿದ್ದು, ಫ್ರೀ ಸ್ಪಾನ್ಸರು. ನನಗೆ ಖರ್ಚಾಗಿದ್ದು 0 ರೂಪೀಸು. ಏನೇ ಆದರೂ ನನ್ನ ಮುಖಕ್ಕೆ ಪಾರ್ಟಿ ಆಗಿದ್ದದು. ಅವ್ರು ಬಂದು ಅದನ್ನೇ ಪಾರ್ಟಿ ಇದು ಮಾಡಿಕೊಂಡು ಫಿಲಿಮ್ ಚೇಂಬರ್ ದುಡ್ಡನ್ನ ಎತ್ಕೊಂಡು ಬ್ಯಾಂಕಾಕ್ ಟ್ರಿಪ್ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದರು. ಆದರೆ ಅಲ್ಲಿ ಖರ್ಚಾಗಿದೆ ಅಂತ ತೋರಿಸಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ. ಕೊಂಡು ಹೋದ ಕೊನೆಗೆ ನನಗೆ ಒಂದು ಮರ್ಯಾದೆನೂ ಕೊಡಲಿಲ್ಲ, ಥ್ಯಾಂಕ್ ಯು ಅಂತಲೂ ಹೇಳಲಿಲ್ಲ. ಅದಕ್ಕೆ ನಾನು ಬೇಜಾರಾಗಿ ಬಿಟ್ಟೆ. ಫಿಲಿಮ್ ಲ್ಯಾಂಡ್ ಅವರು ಸ್ವಲ್ಪ ಜನ ಈ ಥರ ಅಂತ ಅದೆಲ್ಲರಿಗೂ ಹೇಳ್ತಿಲ್ಲ. ಆಮೇಲೆ ಇದು ತಪ್ಪಾಗ್ಬಿಡುತ್ತೆ. ಬರೀ ಯೂಸ್ ಮಾಡ್ಕೊಳ್ಳೋದು, ಇನ್ಕಮಿಂಗ್ ಓನ್ಲಿ, ಔಟ್ ಗೋಯಿಂಗ್ ಇಲ್ಲ. ಆಮೇಲೆ ಹೋದ್ರಲ್ಲಿ ಇನ್ಕಮಿಂಗ್ ಇದ್ರೂ ಒಂದು ಥ್ಯಾಂಕ್ ಯು ಹೇಳಿದರೆ ಎಲ್ಲರ ಮುಂದೆ ನಾವೆಲ್ಲ ಕೊಡಿಸ್ಬೇಕಂತಿದ್ವಿ, ಕೊಡ್ಸೋಕ್ಕಲ್ಲ. ಸತೀಶ್ ಅವ್ರು ಕೊಡಿಸಿದ್ರು, ಒಂದು ಥ್ಯಾಂಕ್ ಯು ಅಂತಿದ್ರೆ ಮುಗ್ದೋಗಿರ್ತಿತ್ತು. ನನಗೆ ಹೊಟ್ಟೆ ತುಂಬಿ ಖುಷಿಯಾಗಿರ್ತಿದ್ದೆ. ನೆಕ್ಸ್ಟು ಇನ್ನೂ ಆ ಥರ ಒಂದು 50 ಪಾರ್ಟಿ ಕೊಡಿಸ್ತಿದ್ದೆ. ಅವ್ರು ಯಾವಾಗ ಹಂಗೆ ಮಾಡಿದ್ರು ನೆಕ್ಸ್ಟ್ ಒಂದು ಟೀನು ಕೊಡಿಸ್ಬಾರ್ದು ಅಂತ ಡಿಸೈಡ್. ಒಂದು ಟೀನು ಕೊಡಿಸಲ್ಲ ಸರ್. ಯಾಕಂದರೆ ನನಗೆ ಫಿಲಿಮ್ ಲ್ಯಾಂಡು ನಾನು ಮೂವಿಲಿ ಇದ್ದಾಗ ಹೇಳ್ತೀನಿ, 5 ಪಿಕ್ಚರ್ ಮಾಡಿದೆ ಸರ್. ಅದ್ರಲ್ಲಿ 4 ಮೇಯ್ನು, ಒಂದು ಚಿಕ್ಕ ಪಾತ್ರ. ಅದರಲ್ಲಿ ನಾನು ಬರೋ ಪೇಮೆಂಟ್ ಎಲ್ಲ ಅಲ್ಲಿರೋ ವರ್ಕರ್ಸ್ಗೆ ಹಂಚ್ಬಿಟ್ಟು ಬರ್ತಿದ್ದೆ. ನನ್ನ ಬಟ್ಟೆ ನಾನು ತೊಗೊಂಡೋಗ್ತಿದ್ದೆ, ನನ್ನ ಕಾರು ನನ್ನ ಪೆಟ್ರೋಲ್. ಅವರು ಮೂಡ್ಬಿದ್ರೆ ಕರೆದ್ರು ಇಲ್ಲಿಂದ ಓಡೋಗ್ತಿದ್ದೆ. ಹಂಗೆ ಮಾಡಿದ್ರು ನನಗೆ ಮೇಕಪ್ ವಿಷಯದಲ್ಲಿ, ನನ್ನ ಬಟ್ಟೆ ಹಾಕೊಳ್ಳೋ ವಿಷಯದಲ್ಲಿ. ಆಮೇಲೆ ಅಲ್ಲಿ ಬರೋ ದುಡ್ಡನ್ನ ಎಲ್ಲರಿಗೂ ಹಂಚ್ಬಿಟ್ಟು ಬರ್ತಿದ್ದೆ. 1 ರೂಪಾಯಿ ನಂಗೆ ಮೂವಿ ಲ್ಯಾಂಡ್ ದುಡ್ಡು ಬೇಡ ಅಂತ. ಆಮೇಲೆ ನಾನು 3 ಹೊತ್ತು ನಾನ್ ವೆಜ್ ತಿನ್ನಬೇಕು, ನಾನ್ ವೆಜ್ ಪ್ರಿಯ. ನಾನು ಹೊಸಬ, ದಿನ ನಾನ್ ವೆಜ್ ಕೇಳಿದ್ರೆ ಕ್ಯಾಕೋ ಸುಗಿತಾರೆ. ಆಚೆ ಹೋಗಿ ತಿನ್ಕೊಬಂದ್ರು ಇವನು ಕೊಬ್ಬು ಎಷ್ಟು ನೋಡು ಅಂತಾರೆ. ಅದಕ್ಕೇನು ಮಾಡ್ತಿದ್ದೆ, ಹಸಿ ಚಿಕನ್ನು 25 kg ತಂದ್ಬಿಟ್ಟು ಅಲ್ಲಿ ಅಡುಗೆ ಮಾಡೋರು ಕೊಟ್ಬಿಟ್ಟು ಎಲ್ಲರಿಗೂ ಹಾಕು, ನಂಗೆ ಸ್ವಲ್ಪ ಜಾಸ್ತಿ ಹಾಕು, ಅರ್ಧ kg ಜಾಸ್ತಿ ಹಾಕು. ಅವ್ರಿಗೆ ಎಷ್ಟು ಬರ ಒಂದು 3-4 ಪೀಸ್ ಹಾಕು, ನನಗೆ ಸ್ವಲ್ಪ ಜಾಸ್ತಿ ಹಾಕು ಅಂತ ನನ್ನ ಟೇಬಲ್ಗೋಸ್ಕರ ಎಲ್ಲರಿಗೂ ನಾನ್ ವೆಜ್ ಊಟ ಹಾಕ್ಸ್ತಿದ್ದೆ. ಹಂಗೆ ಮಾಡಿದ್ರು ತುಳಿಯಕ್ಕೆ ನೋಡ್ತಾಯಿದ್ರು ಅಲ್ಲಿ. ಅಂದರೆ ಬೆಳೆಯೋಕ್ಕೆ ಬಿಡ್ತಾರಲ್ಲ, ನನ್ನ ಮಖನ ನೋಡಿ ಮಖ ತೊಳೆದ್ರು ಇಷ್ಟು ಬೆಳ್ಳಗಿರೋನು ಕಪ್ಪಗೆ ಮಾಡ್ತಾಯಿದ್ರು. ನಾನು ಏನು ಸರ್ ಹಿಂಗೆ ಬ್ಲ್ಯಾಕ್ ಇದೆ ಅಂದರೆ, ಏಯ್ ಬರೋ ಇಲ್ಲಿ ಏನಾಗಿದೆಯೋ ನೋಡ ಅನ್ನೋದು, ಏಯ್ ಸೂಪರ್ ಆಗಿದೆಯಲ್ಲ ಅನ್ನೋದು. ನನಗೇನು ಕನ್ನಡಿಲಿ ನಂಗೆ ಗೊತ್ತಾಗಲ್ವ ಬ್ಲ್ಯಾಕ್ ಆಗಿರೋದು, ಆಯಿಲ್ ಆಗಿರೋದು. ನಾನೊಂದು ಪೌಡ್ರಲ್ಲ ಸರ್, ಹಿಂಗೆ ಒರೆಸ್ಕೊಂಬಿಟ್ರೆ ಫ್ರೆಶ್ ಆಗಿ ಬೆಳ್ಳಗಾಗ್ಬಿಡ್ತೀನಿ ಸರ್, ಯಾಕೆ ಹಿಂಗೆ ಮಾಡ್ತಾಯಿದ್ರು. ಆಮೇಲೆ ಬಟ್ಟೆ ಕಾಸ್ಟ್ಲಿ ಬಟ್ಟೆ ಹಾಕ್ಕೊಂಡ್ರೆ ನೀನು ಬಿಚ್ಚು ಅನ್ನೋದು. ಅಂದರೆ ಹೀರೋ ಮುಂದೆ ಡಮ್ಮಿ ಕಾಣಿಸ್ತಾರೆ ಅಂದ್ಬಿಟ್ಟು ನೀನು ಬಿಚ್ಚು, ನಾವು ಬಾಡಿಗೆಗೆ ತಂದಿರೋದೇ ಹಾಕಬೇಕು ಅಂತ ಫೋರ್ಸ್ ಮಾಡೋರು. ಅದನ್ನು ಬಿಚ್ಚಿಬಿಡೋರು, ಹಾಕ್ಕೊಂಡಿರೋದನ್ನ ಬಿಚ್ಚಿಬಿಡೋರು. ನಾನು ಏನು ಥೀಮು ಎಲ್ಲ ಕೇಳ್ಕೊಂಡು ನಾನೇ ಮನೆಯಿಂದ ಸೆಟಪ್ ಮಾಡಿ ಕಾರ್ ಫುಲ್ಲು ಶೋರೂಮ್ ಬಟ್ಟೆ, ಅಂದರೆ ಅವಾಗಿಂದ ಬಟ್ಟೆ ಹುಚ್ಚು. ಹಂಗೆಲ್ಲ ಮಾಡಿದ್ರು ನಂಗೆ ಮರ್ಯಾದೆ ಕೊಡಲಿಲ್ಲ. ನಂಗೆ ಅಳು ಬಂದ್ಬಿಡ್ತು ಲಾಸ್ಟ್ ದಿನ. ಇಲ್ಲಿ ಏನು ಮಾಡಿದ್ರು ವೇಸ್ಟ್. ಯಾಕಂದ್ರೆ ಆಗಲೇ ನಾಯಲ್ಲಿ ಹೆಸರು ಮಾಡಿದ್ದೆ. ಫಿಲಿಮ್ ಲ್ಯಾಂಡಿಗೆ ಬಂದಾಗ ನಾಯಿದು ಡೌನ್ ಆಗಿ ಹೋಗ್ತಾ ಇತ್ತು. ಅಂದರೆ ಬೇರೆಯವ್ರ ಮೇಲೆ ಬರ್ತಾಯಿದ್ರು, ನಾನು ಡೌನ್ ಆಗ್ತಾ ಇದ್ದೆ. ನಾನು ಅದಕ್ಕೆ ಇದ್ದರೆ ಒಂದೇ ಫೀಲ್ಡಲ್ಲಿ ಇರಬೇಕು ಅಂತ ಮೂವಿ ಲ್ಯಾಂಡ್ ಬಿಟ್ಬಿಟ್ಟು ಬರೀ ನಾಯಲ್ಲೇ ಇವತ್ತು ವರ್ಲ್ಡ್ಗೆ ನಂಬರ್ 1 ಡಾಗ್ ಬ್ರೀಡರ್ ಆಗಿದೆ. ಇದು ಆಗಿದ್ರೆ ಓಕೆ. ಬಿಗ್ ಬಾಸ್ ಹೋದ್ಮೇಲೆ ಸುದೀಪ್ ಅವ್ರು ನೋಡ್ತೀರಾ? ಹೌದು, ಸುದೀಪ್ ಅವ್ರ ಜೊತೆ ಮಾತಾಡ್ತೀರಾ? ಈ ಹಿಂದೆ ಯಾವಾಗಾದ್ರೂ ಮಾತಾಡಿದ್ರೆ ಎಲ್ಲ ಗೊತ್ತಿಲ್ಲ, ಬಟ್ ನನಗೆ ಅಲ್ಲಿ ಹೋದಾಗ ಏನು ಅನಿಸ್ತು ಸರ್, ನಾನು ಸುದೀಪ್ ಸರ್ ಜೊತೆ ಫೋಟೋ ಹೊಡ್ಸ್ಕೋಬೇಕು ಅಂತ ಡಿಗ್ರಿ ಲೈಫಿಂದನೂ ಒಬ್ಬರು ರಮೇಶ್ ಅಂತ ಕೆ ಶಿವರಾಮ್ ಅಂತ IAS ಆಫೀಸರ್ ಇರ್ತಾರೆ, ಅವ್ರ ಜೊತೆ ರಮೇಶ್ ಅಂತ ಇರ್ತಾರೆ. ಈಗ ಕೆ ಶಿವರಾಮ್ ಅವ್ರು ತೀರೋಗಿದ್ದಾರೆ. ಅವರಿಬ್ಬರೇ ನಾನು ಮೂವಿ ಲ್ಯಾಂಡಿಗೆ ಬರೋಕ್ಕೂ ಕಾರಣ. ಹೆಂಗಂದರೆ ನಾನು ಕಾಲೇಜ್ ಲೈಫಲ್ಲಿ ಒಂದು
ದೊಡ್ಡಾಲ್ಮರ ಹತ್ರ ಮಂಚಿನ ಮೇಲೆ ಡ್ಯಾಮ್ಗೆ ಫ್ರೆಂಡ್ಸ್ ಜೊತೆ ಈಜೊಡಿಯೋಕ್ಕೆ ಹೋಗಿರ್ತೀನಿ. ಅವಾಗಲೇ ಲೆದರ್ ಜಾಕೆಟ್ ಇಂಗ್ಲೀಷ್ ಮೂವಿಲಿ ಹಾಕ್ತಾರಲ್ಲ ಮಂಡಿವರೆಗೂ, ಆ ಥರ ಲೆದರ್ ಜಾಕೆಟ್ ಹಾಕ್ಕೊಂಡು ಹೋಗಿ ಈಜೊಡಿತಾ ಇರ್ತೀನಿ. ಅವಾಗ ಇವರು ಶೂಟಿಂಗಿಗೆ ಪಾಸ್ ಆಗ್ತಾರೆ, ನೋಡ್ಬಿಟ್ಟು ಅಲ್ಲಿಂದ ಕರೀತಾರೆ. ಅಲ್ಲಿ ಶೂಟಿಂಗ್ ಒಂದು ಅಷ್ಟು ದೂರದಲ್ಲೇ ನಡೀತಿರುತ್ತೆ. ಬಾ ಇಲ್ಲಿ ಒಳ್ಳೆ ಹೀರೋ ಥರ ಇದೆಯಾ, ನಾನೊಂದು ಜಾಗ ಹೇಳ್ತೀನಿ, ಅಲ್ಲಿ ಹೋಗು, ನಿಂಗೆ ಮೂವಿ ಚಾನ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ. ಸುದೀಪ್ ಅವರಲ್ಲ, ರಮೇಶ್ ಬಗ್ಗೆ ಹೇಳಕ್ಕೆ ಬರ್ತಾಯಿತ್ತು, ಸುದೀಪ್ ವಿಷಯಕ್ಕೆ ಬರೋಕ್ಕೆ ಅವ್ರು ಹೆಂಗೆ ಪರಿಚಯ ಅಂತ. ಅವ್ರು ಹೇಳ್ತಾರೆ ಬಿ ಎನ್ ಗಂಗಾಧರ್ ಆಫೀಸ್ಗೆ ಹೋಗು ಅಂತ. ಅಲ್ಲಿ ಹೋಗ್ತೀನಿ, ಅವರು ನನಗೆ ಆಯಿತು ಮಾಡ್ತೀನಿ ಹೇಳ್ತೀನಿ ಅಂತಾರೆ. 6 ತಿಂಗಳಾದರೂ ಚಾನ್ಸ್ ಕೊಡೋಲ್ಲ. ಆಮೇಲೆ ಬಿ ಎನ್ ಗಂಗಾಧರ್ ಅವರು ಒಂದು ಮದುವೆಲಿ ಸಿಗ್ತಾರೆ. ಅವಾಗ ಇಬ್ಬರು ಸ್ವಂತ ರಿಲೇಷನ್ ಅಂತ ಗೊತ್ತಾಗುತ್ತೆ. ಅವಾಗ ಇಮ್ಮಿಡಿಯೇಟ್ 6 ತಿಂಗಳಲ್ಲಿ 5 ಪಿಕ್ಚರ್ ಮಾಡಿಸ್ತಾರೆ. ಆ ರಮೇಶ್ ಅನ್ನೋರೇ ಫಸ್ಟು ನನಗೆ ಗಾಡ್ ಫಾದರು, ಆಮೇಲೆ ಬಿ ಎನ್ ಗಂಗಾಧರ್ ಗಾಡ್ ಫಾದರು ನನ್ನ ಮೂವಿಗೆ ಇಳಿಬೇಕಂದ್ರೆ. ಆ ರಮೇಶ್ ಅನ್ನೋರು ನಂಗೆ ಕ್ಲೋಸ್ ಇರೋದ್ರಿಂದ ಒಂದಿನ ಕರೀತಾರೆ, ಗುಟ್ಟಳ್ಳಿಲಿ ಸುದೀಪ್ ಸರ್ ಜೊತೆ ಫೋಟೋ ಬೇಕು ಅಂತ ಕೇಳಿರ್ತೀನಿ ನಾನು. ಅವ್ರದ್ದು ಗುಟ್ಟಳ್ಳಿ ಚಾಮರಾಜಪೇಟೆಯಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ಗವಿಗಂಗಾಧರ ದೇವಸ್ಥಾನ ಹತ್ರ. ಬೇಗ ಬಾ ಅಂತಾರೆ. ನಾನು ನನ್ನ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ಬಂದ್ಬಿಟ್ಟು ಹಿಂಗೆ ನಿಲ್ಲಿಸಿದಾಗ ಅವರು ಆಚೆನೇ ಇರ್ತಾರೆ ಸುದೀಪ್ ಸರ್. ಅವ್ರ ಪಕ್ಕ ಇರ್ತಾರೆ, ಕಾರ್ ಅವ್ರ ಪಕ್ಕನೇ ಇರುತ್ತೆ. ನಾನು ಬಂದಾಗ ಆಚೆ ಇರ್ತಾರೆ. ನಾನು ಅಲ್ಲಿ ನಿಲ್ಲಿಸಿ ರೋಡ್ ದಾಟ್ ಬರೋ ಅಷ್ಟೊತ್ತಿಗೆ ಕಾರ್ ಒಳಗೆ ಕೂತ್ಕೊಬಿಡ್ತಾರೆ. ನನಗೆ ಏನಂದರೆ ತೊಂದರೆ ಕೊಡೋದು ಬೇಡ, ಟಯರ್ಡ್ ಆಗಿರ್ತಾರೆ ದೊಡ್ಡ ಮನುಷ್ಯರು, ಅವ್ರಿಗೆ ಹಿಂಸೆ ಕೊಡೋದು ಬೇಡ ಅಂತ. ರಮೇಶ್ ಅವರು ಇಳಿಸ್ತಂದ್ರೆ ಬೇಡ ಸರ್ ಬೇಕಾದ್ರೆ ಇನ್ನೊಂದು ದಿವಸ ನಾಳೆ ಇರುತ್ತಲ್ಲ ನಾಳೆ ಬರ್ತೀನಿ ಅಂತ ಹೇಳ್ತೀನಿ. ಆ ಥರದಿಂದ ಅವ್ರ ಜೊತೆ ಫೋಟೋ ಮಿಸ್ಸಿಂಗ್ ಆಗುತ್ತೆ. ಅದಾದಮೇಲೆ ಅವ್ರ ಮೇಲೆ ಪ್ರವೀಣ್ ಅಂತ ಒಬ್ಬ ಹುಡುಗ ಇವ್ರ ಜೊತೆ 24 ಅವರ್ಸ್ ಇರ್ತಾನೆ. ಅವ್ನು ಸ್ಯಾಂಡಲ್ವುಡ್ ಕಪ್ಪಲ್ಲಿ ಪರಿಚಯ ಆಗ್ತಾನೆ. ಅವನಿಗಂತೂ ಒಂದು 100-500 ಸಲ ಕೇಳ್ಬಿಟ್ಟಿದ್ದೀನಿ. ಯಾಕಂದರೆ ಜೊತೆಲೇ ಓಡಾಡೋದಲ್ವ, ಎಲ್ಲಿರ್ತಾರೆ ಹೇಳು ಅಲ್ಲೇ ಬಂದು ಫೋಟೋ ಹೊಡ್ಸ್ಕೊತೀನಿ ಅಂತ. ನಾನು ಕೇಳಿ ಅವಮಾನ ಆಗಿ ಅವ್ನು ಸತ್ರು ಇವನು ಫೋಟೋ ಹೊಡ್ಸಲ್ಲ ಅಂತ ಡಿಸೈಡ್ ಆಗಿ ಆಮೇಲೆ ಕೇಳೋದೇ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಬಿಗ್ ಬಾಸ್ದು ನನಗೆ ಕಾಲ್ ಬರುತ್ತೆ. ಫಸ್ಟು ಟೈಮ್ ಅವ್ರ ಜೊತೆ ಪಕ್ಕ ನಿಲ್ತೀನಿ. ಇಲ್ಲ ನಾನು ಬೇರೆ ಎಲ್ಲ ಬಟ್ಟೆ ಹಾಕ್ಕೊಂಡು ಇದು ಕೂಲಿಂಗ್ ಗ್ಲಾಸ್ ಬೇರೆ ಹಾಕ್ಕೊಂಡಿದ್ದೆ. ಅಂದರೆ ಅವತ್ತೇನು ಅನ್ನಲಿಲ್ಲ ಅವರು ಕೂಲಿಂಗ್ ಗ್ಲಾಸ್ಗೆ. ಅದರಲ್ಲೇ ಎಂಟ್ರಿ ಕೊಟ್ಟೆ. ಯಾಕಂದ್ರೆ ನಂದು ಬ್ರ್ಯಾಂಡ್ ಈಗ ಒಬ್ಬರು ಹಾಕ್ಕೊಂಡೇ ಇರ್ತಾರಲ್ಲ, ಆ ಥರ ನಾನು ರಾತ್ರಿ 12 ಗಂಟೆ ಆದರೂ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡೇ ಇರ್ತೀನಿ. ನಂದಿದು ಒಂಥರ ನನ್ನ ಸ್ಟೈಲ್ಗೆ ಇದ್ದಿದ್ರೆ ಇದು ತೆಗೆದ್ರೆ ನಾನು ಅನ್ಸೋದೇ ಇಲ್ಲ ಯಾರೋ ಅನ್ನಿಸ್ತೀನಿ. ಅದರಿಂದ ಏನಂತಾರೋ ಬೈದಲ್ಲೇ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹೋಗ್ತಿದ್ದಂಗೆ ಹಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಮಾಡ್ಬೇಕಂತೀರ ಹಂಗೆ ಅಂತ. ನಾನು ಡೇ 1 ವರ್ಲ್ಡ್ ನ್ಯೂಸ್ ಮಾಡಬೇಕಂತ ಇದ್ದೀನಿ ಅಂತೀನಿ. ಆದರೆ ಅಲ್ಲಿ ಕಾರಣದಿಂದ ಒಂದು ಡಾಗ್ ಶೂಟ್ ಆಗಿರುತ್ತೆ ಪ್ರೊಮೋ ಶೂಟಲ್ಲಿ. ಅದು ಏನು ಕಾರಣಕ್ಕೆ ಅದು ಕಟ್ಟಾಯಿತು ನನಗೆ ಇವತ್ತವರೆಗೂ ಗೊತ್ತಿಲ್ಲ. ನಾನು ಆಚೆ ಬಂದು ಅದ್ರ ತಕ್ಕನಂಗೆ ಪ್ಲ್ಯಾನ್ ಮಾಡಿ ಹೋಗಿರ್ತೀನಿ. ಅಂದರೆ ಡೇ 1 ಒಳಗೆ ಹೋಗ್ತಿದ್ದಂಗೆ ಪ್ರೊಮೋ ಶೂಟಲ್ಲಿ ಬರ್ತಿದ್ದಂಗೆ ಅದು ವರ್ಲ್ಡ್ ನ್ಯೂಸಲ್ಲಿ ಬರೀ ಓಡ್ತಾ ಇರಬೇಕು. ಅದು 100 ಕೋಟಿ ವರ್ತ್ ಡಾಗ್ ಅಂತ ಓಡಾಡ್ತಾ ಇರಬೇಕು ಅಂತ. ಡಾಂಕಿ ಸೈಜ್ ಡಾಗು. ಆ ಡಾಗ್ ತೊಗೊಳಕ್ಕಿಂತ ಮುಂಚೆನೇ ಆ ಡಾಗ್ ಯಾವ ಜಾತಿ ತೊಗೊಳ್ತೀನಿ ಅನ್ನೋ ಮುಂಚೆನೇ ವರ್ಲ್ಡ್ ನ್ಯೂಸ್ ಮಾಡಿರ್ತೀನಿ. ಅಂದರೆ ಕನ್ಸು ಕಂಡ್ಕೊಂಡಿರ್ತೀನಿ. ಅದನ್ನೇ USA ಚಾನಲ್ ಅವ್ರಿಗೆ ಹೇಳಿರ್ತೀನಿ. ಎಕ್ಸಾಕ್ಟ್ ಎಷ್ಟು ಅದ್ರ ಬೆಲೆ ನೀವು ತಗೋ ಸರ್? ಏನು ಹೇಳಂಗಿಲ್ಲ ಸರ್, ವರ್ತ್ ಅಂತ ಅಷ್ಟೇ ಹೇಳಬಲ್ಲೆ ಸರ್. ಯಾಕಂದ್ರೆ ನೀವು ಅದರಿಂದನೇ ಫೇಮಸ್ ಆಗೋದು ಇಷ್ಟು ಕೋಟಿ. ಹೌದು ಸರ್, ನಾಯಿ ಆ ಥರ ಅಂತ ಕೇಳಿದೆ, ಅದರಿಂದನೇ ಆಯ್ತು. ಯಾಕಂದ್ರೆ ಕೆಲವ್ರಿಗೆ ಗೊತ್ತಿಲ್ಲ, ಡೀಟೇಲ್ ಕೊಟ್ಟರೆ ಸರ್ ನನಗೆ ಬುಡಕ್ ಬರ್ತದೆ. ಅದರಿಂದ ವರ್ತ್ ಅಷ್ಟೇ ಸರ್ ನಾನು ಹೇಳೋದು. ಅಂದರೆ ನಾಯಲ್ಲಿ ದುಡ್ದಿದ್ದೇ ನಾಯಿ ದುಡ್ಡು. ಆದರೆ ಅದು ರೇರೆಸ್ಟು. ಬೇಕಾದ್ರೆ ಯಾರಿಗಾರು ಚಾಲೆಂಜು ಮಾಡ್ತೀನಿ ಸರ್. ಇನ್ನೊಂದು, ಈಗ ಎಲ್ಲರೂ ನಾಯಿ ಬ್ರೀಡ್ ಹೆಸರು ಗೊತ್ತಿರುತ್ತೆ. ಅದು ಪ್ರಪಂಚದಲ್ಲಿ ಇದೆ ಅಂತ ಅರ್ಥ. ನಾಯಿ ಬ್ರೀಡ್ ಹೆಸರು ಗೊತ್ತಿದ್ರೆ. ಇವಾಗ ತರಿಸಿರೋದು ನಾಯಿ ಬ್ರೀಡ್ ಹೆಸರು ಕನಸಲ್ಲೂ ಗೊತ್ತಿರಲ್ಲ. ಆ ಥರ ಜಾತಿ ತರಿಸಿದ್ದೀನಿ ಸರ್. ಇದು ನನ್ನ ಹೆಗ್ಗಳಿಕೆ. ಬಿಗ್ ಬಾಸ್ ಹೋದ್ಮೇಲೆ ನಿಮ್ಮ ನಾಯಿಗಳನ್ನ ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಸರ್? ನನಗೆ ಮನೆಯಲ್ಲಿ ಒಳಗೋದಾಗ ಅಪ್ಪ ಅಮ್ಮಂದು ಕೊರಗು ₹1 ಇರಲಿಲ್ಲ. ಅಪ್ಪ ಅಮ್ಮ ಯಾಕಂದರೆ ಅಟ್ಯಾಚ್ಮೆಂಟ್ ಇಲ್ಲದೆ ಬೆಳೆದಿರೋನು. ನನಗಿದ್ದಿದ್ದೇ ಮಗಂದು ನಾಯಿಗಳದು. ಇವಾಗ ಹೊಸ ಡಾಗ್ ಏನಾಗ್ಬಿಟ್ಟಿದೆ, ಸಣ್ಣ ಮಾಡ್ಬಿಟ್ಟಿದಾರ, ದಪ್ಪ ಮಾಡ್ಬಿಟ್ಟಿದಾರ, ಮಗ ಹೆಂಗಿದ್ದಾನೆ, ಬರೀ ಅದು ಬಿಟ್ಟು ಅಪ್ಪಂಗೆ ಹುಷಾರು ತಪ್ತಾ ಇತ್ತು, ಅವ್ರದ್ದು ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ. ಇನ್ನೊಂದು ಬಂದು ನಂದು ಕೋರ್ಟ್ ಕೇಸ್ ಇದೆ. ಅಂದರೆ ನನ್ನ ಮಿಸ್ಸಸ್ದು ಕೋರ್ಟಲ್ಲಿ ನಡೀತಾ ಇದೆ. ಆ ಕೋರ್ಟ್ ಕೇಸ್ ಇರೋದ್ರಿಂದ ಅಲ್ಲಿಂದ ಅರೆಸ್ಟ್ ವಾರೆಂಟ್ ಬಂದು ನಾನು ಒಳಗಿದ್ದಾಗ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು ಒಂದು ಭಯ ಇತ್ತು. ಆ ಎಲ್ಲ ಕಾರಣದಿಂದ ನಾನು ಸ್ವಲ್ಪ ಬೇಗ ಹೋಗೋದಕ್ಕೆ ರೆಡಿನೇ ಇದ್ದೆ. ಅವರು ಇನ್ನೂ ಬೇಗನೆ ನನ್ನ ಆಚೆ ಕಳಿಸ್ಬಿಟ್ರು. ಈಗೆಲ್ಲ ನಾನು ಅಂದ್ಕೊಂಡಿದ್ಕೋ ಮಾಡಿದ್ಕೋ ಎಲ್ಲ ಸರಿಗಿದೆ. ಹೋಗಿ ಬಂದರೆ ಆಯ್ತು. ಈಗ ಮುಂದೆ ಈಗ ನಿಮ್ಮ ಫ್ಯಾಮಿಲಿದು ಅದು ಹೇಳಿದ್ರಿ, ಬಟ್ ನಿಮ್ಮ ಮಗನ ಬಗ್ಗೆ ಹೇಳಿಲ್ಲ ಸರ್. ನನ್ನ ಮಗ ಬಂದು ಹರ್ಷ ಕೆಡಬಮ್ಸ್ ಅಂತ, ಈಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾನೆ. ಅವನು ತಾಯಿ ಇಲ್ಲದೆ ಬೆಳೆದಿರೋದು. ಡೇ 1 ಒಂದು ತಿಕ್ಕ ತೊಳೆಯೋದ್ರಿಂದ ಹಿಡಿದು, ಬಟ್ಟೆ ಹಾಕಿ ಸ್ನಾನ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡೋಗಿ ಕರ್ಕೊಂಬರೋದ್ರಿಂದ ಹಿಡಿದು, ಊಟ ತಿನ್ನಿಸೋದ್ರಿಂದ ಹಿಡಿದು, ಅವನ ಜವಾಬ್ದಾರಿ A to Z ಮಗುವಿಂದ ನಾನೇ ನೋಡ್ಕೊಂಡಿರೋದು. ಯಾಕಂದ್ರೆ ಅಮ್ಮಂದು ಪ್ರೀತಿ ಇಲ್ಲದೆ ಬೆಳೆದ. ಯಾಕಂದರೆ ಅವರಿಗೆ ಮಕ್ಕಳಂದ್ರೆ ಇಷ್ಟ ಇರಲಿಲ್ಲ. ಅದೇನಾದ್ರು ಪ್ರಾಬ್ಲಮ್ ಆಗಿ ನಾವು 3 ತಿಂಗಳಿಗೆ ಮಾತುಕತೆ, ಮದುವೆ ಆಗಿ 3 ತಿಂಗಳಿಗೆ ಬಿಟ್ಬಿಡ್ತೀವಿ. ಅದಾದಮೇಲೆ ಏನೋ ಕೇಸ್ ಹಾಕಿ ಎಲ್ಲ ದೊಡ್ಡ ಪ್ರಾಬ್ಲಮ್ ಮಾಡ್ತಾರೆ. ನನಗೆ ಮಿನಿಸ್ಟ್ರು ಮಕ್ಕಳು, ಡಾಕ್ಟ್ರು, ಇಂಜಿನಿಯರ್ ಎಲ್ಲ ಒಪ್ತಿದ್ರೆ, ನಾನು ರಿಚ್ ಇರೋರು ತುಂಬ ಪ್ರಪೋಸಲ್ ಬಂದವರು 100% 150 ಹೆಣ್ಣು ಒಪ್ತಾಯಿದ್ರು.
ನಾನೇ ಒಪ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಸ್ಮಾರ್ಟ್ ಇದ್ದೆ ಅಂತ, ಸ್ವಲ್ಪ ಅಹಂಕಾರ ಎಲ್ಲ ಚೆನ್ನಾಗಿರೋಳೇ ಬೇಕು ಅಂತ. ಆಮೇಲೆ ಯಾರೋ ಒಬ್ರು ನಮ್ಮನ್ನ ಇಷ್ಟಪಡ್ತಿದ್ರು, ಅವಳ ಥರನೇ ಇರಬೇಕು ಅಂತ. ಹಂಗೆ ಮೈಂಡ್ಸಲ್ಲಿ ಅದೇ ಫೇಸೇ ಬೇಕು ಅಂತ ಕಾಯ್ಕೊಂಡು ಕೂತಿ ಕೊನೆಗೆ ಅದೇ ಫೇಸ್ ಇರೋರೇ ಸಿಕ್ಕಿದ್ರು. ಅದಕ್ಕೆ ಖುಷಿಯಾಗಿ ಒಪ್ಕೊಂಡೆ. ಆದರೆ ಕಡು ಬಡವರು ಅಲ್ಲ, ಎಲ್ಲೋ ಒಂದ್ ಕಡೆ ತುಂಬಾ ಹುಡುಕಿ ನೀವು ಟೋಪಿ ಬಿದ್ದೆ. ಈ ಒಂದು ಪರಿಸ್ಥಿತಿಗೆ ಬಂದ್ರೆ. ಹೌದೌದು. ನಮ್ಮಪ್ಪ ಹೇಳ್ದಂಗೆ ನಮ್ಮ ಈಕ್ವಲ್ ಅವ್ರು ನಮ್ಮ ಆಗಿದ್ರೆ ನೆಮ್ಮದಿಯಾಗಿ ಇರ್ತಿದ್ನೇನೋ. ಎಲ್ಲ ಹುಡುಕಿ ಕಡು ಬಡವ್ರನ್ನ ನಾವೇ ಕಾಸು ಕೊಟ್ಟು ಮದುವೆ ಆಗಿರೋದು. ಅಂದರೆ ಬೀಗ್ರೂಟ, ರಿಸೆಪ್ಷನ್ನು, ಎಂಗೇಜ್ಮೆಂಟು, ಮದುವೆ A to Z ಅವ್ರ ಬಟ್ಟೆಯಿಂದ ಹಿಡಿದು ಎಲ್ಲ ಕೊಟ್ಟು ಹಾಳು ಮಾಡಿಕೊಂಡೆ. ಅದು ನರಕ ಯಾತನೆ. ಎಷ್ಟು ವರ್ಷ ಅಂದಾಜು 17 ಹೋಗಿದ್ದವರು, 6 ಅಂದರೆ 11 ವರ್ಷ ನರಕಯಾತನೆ ವಹಿಸಿದ್ದೀನಿ. ಅದು 3 ತಿಂಗಳಿಗೆ ಬಿಟ್ಟು ಬೇರೆ ರೂಮಲ್ಲಿ ಇದ್ದು ನರಕಯಾತನೆ ಅನುಭವಿಸಿದ್ವಿ. ಹಂಗೂ ಮನೇಲಿ ತೆಗೆದುಕೊಂಡು ಜಗಳ ಎಲ್ಲ ಕೊಟ್ಟು ಮಾಡ್ಕೊಂಡ್ರು. ಏನಕ್ಕೆ ಆ ಥರ 3 ತಿಂಗಳಿಗೆ? ಅವರು ಬೇರೆ ಏನೋ ಇತ್ತು ಸರ್, ಮೈಕಲ್ಲಿ ಹೇಳಂಗಿಲ್ಲ. ಅವ್ರಿಗೆ ಏನೋ ಬೇರೆ ಇತ್ತು. ಅದರಿಂದ ಅವರು ನಮ್ಮ ಮೇಲೆ ಮನೆ ಗಂಡ ಮಾವ ಅತ್ತೆ ಇಷ್ಟ ಇರಲಿಲ್ಲ. ಅವ್ರ ಅಮ್ಮನ ಫೋರ್ಸ್ ಆಗಿದ್ದು, ಅಲ್ಲಿ ಬೇರೆ ಯಾವುದೋ ಫಿಕ್ಸ್ ಆಗಿತ್ತು. ಅದರಿಂದ ಇದೆಲ್ಲ ಪ್ರಾಬ್ಲಮ್ ಸರ್. ಬೇರೆ ಒಂದು ವಿಚಾರಕ್ಕೋಸ್ಕರ ನಿಮಗೆ ನಮಗೆ ಜೀವನ ಹಾಳು ಮಾಡೋಕ್ಕೆ. ಆಮೇಲೆ 3 ಕೋಟಿ 3 ಮನೆ ಬೇಕು ಅಂತ ಕೇಸ್ ಹಾಕಿ ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರನೇ, ದುಡ್ಡುಗೋಸ್ಕರ ಆಗಿದ್ದು. ಡೇ 1ಇಂದನೂ ಒಂದು ದಿವಸನೂ ನಮ್ಮ ಮೇಲೆ ಅಯ್ಯೋ ಪಾಪ ಅಂದಿಲ್ಲ. ಈ ಕ್ಯಾಮ್ರಾ ಆಫ್ ಆದಮೇಲೆ ಒಂದು ಸುದ್ದಿ ಹೇಳ್ತೀನಿ ಸರ್. ಅವ್ರಿಗೆ ಮುತ್ಕ ಸಾಯಿ ತುಳಿ ಸಾಯಿ ಅಂತ ಅವ್ರಿಗೆ ಹೊಡೆದು ಟಿವಿ ಇದು ಏನು ಸಿಗುತ್ತೆ ಅದ್ರಲ್ಲಿ ಹೊಡೆದಾಕ್ಬಿಡೋದು, ಫ್ರಿಜ್ ಹೊಡೆದಾಕ್ಬಿಡೋದು. ನಮಗೆ ನಮ್ಮನೆ ವಸ್ತು ಅಯ್ಯೋ ಹೊಡೆದೋರು ನಮ್ದು ಲಾಸ್ ಆಗುತ್ತೆ ಅಂತ ಇರುತ್ತಲ್ಲ, ಅವೆಲ್ಲ ಏನೂ ಇಲ್ಲ. ಯಾರಪ್ಪನ ಮನೆದ ನನಗೇನು ಥರ ಹೊಡೆದಾಕ್ಬಿಡೋದು, ಕುಕ್ಕರಲ್ಲಿ ಹೊಡೆಯೋದು, ಶೋಕೇಸ್ ಐಟಮಲ್ಲಿ ಹೊಡೆಯೋದು. ತುಂಬ ನರಕ ಆಯ್ತಾನೆ. ನಾನು 2 6 ಪ್ಯಾಕ್ ಅವ್ರಿಗೆ ಹೊಡಿತೀನಿ ಸರ್. 2 6 ಪ್ಯಾಕಿಗೆ ಹೊಡಿತಿದ್ದವನು ಅವಳು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೈಲೆಂಟ್ ಆಗ್ಬಿಡ್ತಿದ್ದೆ. ಯಾಕಂದರೆ ನಾನು ಉಲ್ಟಾ ತಿರುಗಿದ್ರೆ ಇನ್ನೊಂದು 2 ಐಟಮ್ ಹೋಗ್ಬಿಡುತ್ತಲ್ಲ, ಆಗಿಲ್ವಾ, ಮನೆ ಸಾಮಾನು ಹೋಗ್ಬಿಡುತ್ತೆ ಅಂತ ಸೈಲೆಂಟ್ ಆಗ್ಬಿಡ್ತಿದ್ದೆ. ಅದಕ್ಕೋಸ್ಕರ ಆ ಥರ. ಅದು ಪ್ಲಸ್ ಆಚೆ ಹೋಗಿ ರೋಡಲ್ಲಿ ಹೋಗಿ ಬಡ್ಕೊಳ್ಳೋದು, ರೋಡಲ್ಲಿ ಹೋಗಿ ಕಿರ್ಚೋದು. ಅಂದರೆ ಅಕ್ಕಪಕ್ಕ ಎಲ್ಲ ಗೊತ್ತಾಗಂಗೆ ಮರ್ಯಾದೆ ಕಳೆಯೋದು. ಆ ಥರ. ಅಂದರೆ ಆ ವೀಕ್ನೆಸ್ ಅರ್ಥ ಮಾಡ್ಕೊಂಬಿಟ್ಟಿದ್ಲು. ಹೊಡೆದಾಕ್ಬಿಟ್ರೆ ಇದು ಮಾಡಿಬಿಟ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಅಂತ. ಆ ಥರ ರಾಮುಂಡಿ ಮನೆ ಬಿಟ್ಟು ಕೇಸ್ ಹಾಕೋ ಥರನೇ ಮಾಡ್ತಾಯಿದ್ಲು. ಅದು ಕಾಲ ಕೂಡು ಬಂದಿರಲಿಲ್ಲ. ಮಗಂದು ಪಾಸ್ಪೋರ್ಟ್ ವಿಷಯಕ್ಕೆ ಜಗಳ ಆಗುತ್ತೆ. ಆವಾಗ ಕೇಸ್ ಹಾಕ್ಬಿಟ್ಟು ನನ್ನ 32 ದಿನ ಜೈಲಿಗೆ ಕಳಿಸ್ತಾರೆ. ಮಗನಿಗೆ ಎಷ್ಟು ವರ್ಷ ಇವಾಗ 18 ವರ್ಷ ಕಂಪ್ಲೀಟ್ ಆಗಿ. ಮುಂದಕ್ಕೆ ಏನು ಫ್ಯೂಚರ್ ಮಗಂದು ಅಂತ? ಈಗ ಮಗನಿಗೆ 18 ಇಯರ್ಸು, 19 ಇಯರ್ಸ್ ರನ್ನಿಂಗು. ಈ ಡಿಸೆಂಬರ್ 9th ಬಂದರೆ 19 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಅವನಿಗೆ ನಿಮ್ಮ ಥರ ನಾಯಿ ಒಂದು ಬಿಸ್ನೆಸ್ ಆ ಥರ ಮಾಡಿ? ಇಲ್ಲ, ಅವನ್ನ ನಾಯಿ ಬಿಸ್ನೆಸ್ಗೆ ಇಳಿಸಲ್ಲ. ಅವನ್ನ ನಂಬರ್ 2 ಹೀರೋನೇ ಮಾಡಬೇಕಂತ ಇದ್ದೀನಿ. ಅವನು ಈಗ 6.3 ಇದ್ದಾನೆ, 19 ವರ್ಷಕ್ಕೆ ಹೈಟು. ನನಗಿಂತ ಫಿಲಿಮ್ ಇಂಡಸ್ಟ್ರಿಗೆ ಇಳಿಸೋದು ಅವನ್ನ ಹೀರೋ. ಯಾಕಂದ್ರೆ ನನಗೆ ಯಾರು ಗಾಡ್ ಫಾದರ್ ಇಲ್ಲದೆ ಮನೇಲಿ ಸುಳ್ಳು ಹೇಳಿ ಟ್ರಿಪ್ ಅಂತ ಹೋಗಿ ನಾನು ಮೂವಿಗೆ ಮಾಡ್ತಿದ್ದೆ. ಯಾಕಂದ್ರೆ ಅವಾಗಲೂ ನಮ್ಮ ಅಪ್ಪಂಗೆ ಗೊತ್ತಾದರೆ ಉಗಿಯೋರು ಅಂತ. ಆದರೆ ಅವನು ಬೈ ಬರ್ತ್ಗಿಂತ ಮುಂಚೆನೇ ನನಗೆ ಹುಟ್ಟಿದ್ರೆ ಮಗ, ಅದು ಗಂಡು ಮಗ ಆಗಲಿ ಹೆಣ್ಮಗಳಾಗಲಿ, ಹೀರೋ ಮಾಡಬೇಕು ಹೀರೋಯಿನ್ ಮಾಡಬೇಕು ಅಂತಲೇ ಇದ್ದಿದ್ದು. ಈ ಗಂಡು ಮಗ ಹುಡ್ದ ಅವನ್ನ ಈಗ ಮಗುವಿಂದನೇ ಹೀರೋ ಥರನೇ ಬೆಳೆಸಿದ್ದೀನಿ. ಅವನಿಗೆ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಸಿಂಗರ್, BTS ಸಿಂಗರ್, ಕೊರಿಯನ್ ಸಿಂಗರ್ ಥರ ಇದ್ದಾನೆ ಅಂತ 2 ಲಕ್ಷ ಹುಡುಗಿರು ಫ್ಯಾನ್ಸ್ ಇದ್ದಾರೆ. ಅವ್ರು ಕೊರಿಯನ್ ಸಿಂಗರ್ನು ಇವನು ನಿಲ್ಲಿಸಿದ್ರೆ ಇಬ್ಬರು ಒಂದು ಏಜಲ್ಲಿ ಇಬ್ಬರೂ ಒಂದೇ ಥರ ಇದ್ದರು, ಸ್ಮಾರ್ಟಾಗಿದ್ದರು. ಈಗ ಬೆಳೀತಾ ಅವರೇ ಕಡಿಮೆ ಲುಕ್ಸ್ ಆದರೂ ನನ್ನ ಮಗನೇ ಇನ್ನೂ ಲುಕ್ ಜಾಸ್ತಿ ಆಗೋದ. ಒಂದೊಂದು ಕಾಲೇಜಲ್ಲಿ 2 ಲಕ್ಷ ಜನ ಹುಡುಗಿರು ಕೂಗ್ತಾ ಇದ್ರೆ ಬರೀ ಹುಡುಗಿರ ವಯಸ್ಸೇ ಬರ್ತದೆ. ಎಲ್ಲೋದ್ರೂ ಫ್ಯಾಷನ್ ಶೋಲ್ಲಿ ಫಸ್ಟ್ ಪ್ರೈಸ್ ತೊಗೊಳ್ತಾನೆ. ಎಲ್ಲೋದ್ರೂ ಫ್ಯಾಷನ್ ಶೋಲ್ಲಿ ಶೋ ಸ್ಟಾಪರಾಗಿ ಮಾತ್ರ ಹೋಗೋದು. ಮಾಡೆಲ್ ಆಗಿ, ಆರ್ಡಿನರಿ ಮಾಡೆಲ್ ಆಗಿ ಹೋಗಲ್ಲ. ಲಾಸ್ಟಲ್ಲಿ ಶೋ ಸ್ಟಾಪರ್ ಬರ್ತಾರಲ್ಲ. ಟ್ರೈನಿಂಗ್ ಏನಿಲ್ಲ, ಬೈ ಬರ್ತೆ ಬಿಹೇವ್. ಆ್ಯಕ್ಟಿಂಗ್ ಬಂದು ಅವನು ಈಗ ಡಿಗ್ರಿ ಫೇಲ್ ಆಗಲಿ ಅಂತ ಕಾಯ್ಕೊಂಡು ಕೂತಿದ್ದೀನಿ ಸರ್. ಅವ್ನು ಫೇಲ್ ಆಗ್ತಾ ಇಲ್ಲ, ಫೇಲ್ ಆಗಲಿ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಆದರೆ ವರ್ಲ್ಡ್ ನ್ಯೂಸ್ ಮಾಡೋಣ ಅಂತ. ಫೇಲ್ ಆದರೆ ಅದು ನಿಮ್ಗೆ ಅರ್ಥ ಆಗಲಿಲ್ಲ. ಏನಕ್ಕಂದ್ರೆ ನಮ್ಮ ತಂದೆಗೆ ಓದಿಸ್ಬೇಕು ಅಂತ, ನಮ್ಮ ತಂದೆಗೆ ಅಂದರೆ ಅವ್ರ ತಾತನಿಗೆ ಓದಿಸ್ಬೇಕು ಅಂತ ಅವ್ನು 70% ತೆಗಿತಾ ಇದ್ದಾನೆ. ನಾನು ಫೇಲ್ ಆಗಲಿ ಅಂತ ಏನಕ್ಕೆ ಕಾಯ್ತಾ ಇದ್ದೀನಿ ಅಂದರೆ 5 ಪಿಕ್ಚರ್ ಆಫರ್ ಬಂತು. ನಮ್ಮ ತಂದೆಗೆ ಮುಗಿದ ಮೇಲೆ ಫಿಲಿಮ್ ಲ್ಯಾಂಡ್ ಬಿಡ್ಕೋ ಅಂತೀಯ, ಏನು ಮಾಡ್ತೀಯ ಮಾಡ್ಕೋ ಅಂತ. ಇವಾಗ ಅವ್ನಿಗೆ ಆಫರ್ ಬರ್ತಾರನ್ನ ಕಾಲಲ್ಲಿ ಒದಿಯೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಓದ್ತಾ ಇದ್ಕೊಂಡು ಇಲ್ಲಿ ಫಿಲಿಮ್ದು 2 ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕಾಲೇಜಲ್ಲಿ ಹೋಗ್ಬಿಡುತ್ತೆ, ಇಲ್ಲಿ ತಿಂಗಳಾನ್ಗಟ್ಲೆ ಶೂಟಿಂಗ್ ಇದ್ದರೆ. ಅದರಿಂದ ಓದಬೇಕು, ಇಲ್ಲ ಮೂವಿಲಿರಬೇಕು. ಇದರಿಂದ ನಾನು ತಮಾಷೆಗೆ ಹೇಳ್ತಾ ಇರೋದು, ಆಮೇಲೆ ಸೀರಿಯಸ್ ಆಗಿ ಅನ್ಕೋಬೇಡಿ. ಫ್ರೆಂಡ್ಸ್ಗಳ ಮುಂದೆ ಅವ್ನು ಫೇಲ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಂತ. ಏನಕ್ಕೆ ಅಂದರೆ ಫೇಲ್ ಆದರೆ ಅವ್ನು ನನ್ನ ಮಗ ಫೇಲ್ ಆದ ಅಂತ ಒಂದು 350 ಜನ ಕರೆದು ಎಣ್ಣೆ ಪಾರ್ಟಿ ಕೊಡಿಸ್ಬಿಟ್ಟು ಆ ನ್ಯೂಸ್ ಚಾನಲ್ ಕರೆಸಿ ಫೇಲ್ ಆಗಿದ್ದಕ್ಕೆ ಪಾರ್ಟಿ ಕೊಡಿಸ್ದ ಅಂತ ವರ್ಲ್ಡ್ ನ್ಯೂಸ್ ಮಾಡಿ ಅವನ್ನ ಸೆಲೆಬ್ರಿಟಿ ಮಾಡಿಬಿಡ್ತೀನಿ. ಆಮೇಲೆ ಮೂವಿ ಲ್ಯಾಂಡಿಗೆ ಬಿಡ್ತೀನಿ ಅಂತ. ಆದರೆ ನಮ್ಮ ತಂದೆಗೆ ಬಂದು ಅವ್ನು ಓದಬೇಕು, ಡಿಗ್ರಿವರೆಗೂ ಓದಬೇಕು ಅಂತ. ಅವರಿದ್ರಿಂದ ನನಗೆ ಇದು 5 ಪಿಕ್ಚರ್ ಮಿಸ್ ಆಯಿತು ನಮ್ಮ ತಂದೆಯಿಂದ.
ಅದರಿಂದ ನಾನು ಈ ಥರ ನಿಮ್ಮ ತಂದೆ ಮಾಡಿದ ತಪ್ಪು ನೀವು ಮಾಡಬಾರ್ದು ಅಂತ. ನಮ್ಮ ತಂದೆ ನನಗೆ ಓದು 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 ಅಂತ 80% ತೆಗಿತಾರೆ ಅವ್ರನ್ನ 35%ಗೆ ಬೈದು ಮೈನಸ್ ಮಾಡಿಸಿದ್ರು, ಬೈದು ಹೊಡೆದು ನನಗೆ. ನಾನೇನು ಅವರು ಸ್ಟಿಟ್ ಮಾಡಿದ್ದಕ್ಕೆ ನಾನು ಏನೂ ಆಗಲಿಲ್ಲ. ಆದರೆ ನನ್ನ ಓದದೇ ಇದ್ರೂ ನನ್ನ ಸ್ಟೈಲಲ್ಲಿ ನಮ್ಮ ಅಪ್ಪನ ಸಪೋರ್ಟ್ ಇಲ್ಲದೆ ನಾನು ನನ್ನ ಸ್ಟೈಲಲ್ಲಿ ಇವತ್ತು ಒಂದು ವರ್ಡ್ಗೆ ನಂಬರ್ 1 ಆಗಿದ್ದೀನಿ. ಆ ಥರ ಈಗ ನನ್ನ ಮಗನಿಗೆ ಹಂಗೆ ಆಗಬಾರ್ದು ಅಂತ ಅವನಿಗೆ ಗಾಡ್ ಫಾದರ್ ಅಂದರೆ ನಾನೇ ಅವನ್ನ ಎಲ್ಲರಿಗೂ ಚಾಲೆಂಜ್ ಮಾಡ್ತೀನಿ. ಅವ್ರು ಯಾರೇ ಆಗಿರ್ಬೋದು, ಇಂಡಿಯಾಗೆ ನಂಬರ್ 2 ಹೀರೋ ಆಗಿ ಮಿಂಚಿಸ್ತೀನಿ ಅವನ್ನ. ಇದನ್ನ ಎಲ್ಲರ ಮುಂದೆ ಹೆಗ್ಗಳಿಕೆಯಿಂದ ಹೇಳ್ತೀನಿ. ಅದು ಬಿಡಕ್ಕಿಂತ ಮುಂಚೆನೇ ಯಾರಿಗೂ ಹೇಳೋಕ್ಕಾಗಲ್ಲ ಮೂವಿ ಫ್ಲಾಪ್ ಆಗುತ್ತಾ ಇದಾಗುತ್ತಾ ಅಂತ. ಆದರೆ ಫ್ಯಾನ್ ಬೇಸಲ್ಲಿ ನಂಬರ್ 2 ಇಂಡಿಯಾಗೆ ಇರ್ತಾನೆ. ಮಗನ ವಿಚಾರದಲ್ಲಿ ಕ್ಲಿಯರ್ ಆಗಿದ್ದಾರೆ. ಸರ್, ಫುಲ್ ಕ್ಲಿಯರ್ ಆಗಿದ್ದೀನಿ. ಅವ್ನಿಗೆ ಇವತ್ತವರೆಗೂ ಒಂದು ಹೊಡೆದಿಲ್ಲ, ಬಡ್ದಿಲ್ಲ, ಬೈದಿಲ್ಲ. ಅವ್ನಿಗೂ ಅಲ್ಕಮಾತ್ ಬೈಕ್ ಬರಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಸಿಗರೇಟ್ಸ್ ಡ್ರಿಂಕ್ಸ್ ಏನೂ ಇಲ್ಲ. ಅಷ್ಟು ಮುದ್ದಾಗಿ ಸಾಕಿದ್ದೀನಿ, ಅಷ್ಟು ಒಬಿಡಿಯೆಂಟಾಗಿ ಸಾಕಿದ್ದೀನಿ. ಅವನಿಗೂ ಮನೆ ಕೆಲಸ ಮಾಡು ಅಂದರೆ ಟಕ್ ಅಂತ ಮಾಡ್ತಾನೆ. ಇದೊಂದು ಚೂರು ಇತ್ತು, ಒರೆಸ್ಬಿಡಪ್ಪ, ಬಟ್ಟೆ ಮಡಿಸ್ಬಿಡಪ್ಪ, ಬೈ ಬರ್ತ್ ಹಂಗೆ ಕಲ್ಚರ್ ಕಲಿಸ್ಬಿಟ್ಟಿದ್ದೀನಿ ಸರ್. ಓಕೆ ಸರ್, ನೀವು ಚಿಕ್ಕದಾಗಿ ಹೇಳಿ ನಿಮ್ಮ ನಾಯಿ ಲೈಫ್ ಜರ್ನಿ. ಸೊ ಚಿಕ್ಕದಾಗಿ ಕಷ್ಟ, ಯಾಕಂದ್ರೆ ತುಂಬ ದೊಡ್ಡದು ಜರ್ನಿ. ಯಾಕಂದರೆ ಸ್ಟ್ರೀಟ್ ಡಾಗಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ ಒಂದು ಕ್ರಾಸ್ ಬ್ರೀಡಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದರಲ್ಲೊಂದು ಒರಿಜಿನಲ್ ಬ್ರೀಡ್ ತೊಗೊಳ್ತೀನಿ, ಅದನ್ನು ಹೈರೈಟ್ ಮಾಡಿ ಹಂಗೆ ಡಾಗ್ ಶೋ ಅಲ್ಲಿ 3000 ಪ್ರೈಸ್ ವಿನ್ ಮಾಡ್ತೀನಿ, 300 ನಾಯಿ ಚಾಂಪಿಯನ್ ಮಾಡ್ತೀನಿ. ಆಗಲೇ ನನಗೆ ಎಲ್ಲ ಕೊಲಾಬಲ್ಲಿ ಫ್ರೀ ಸಿಗ್ತಾ ಇರುತ್ತೆ, ನಾನು ಬಂದರೆ ಜನ ಸೇರ್ತಾರೆ ಅಂತ. ಅಲ್ಲೂ ಒಂದು ಲೆವೆಲ್ಗೆ ಹೆಸರು ತೊಗೊಳ್ತೀನಿ. ಅದಾದಮೇಲೆ ಚೀಫ್ ಗೆಸ್ಟ್ ಲೆವೆಲ್ಗೆ ಹೋಗ್ತೀನಿ. ಆವಾಗ ಅಯ್ಯೋ ನಾಯಿ ಬ್ರೀಡಿಂಗೇ ಬೇಡಪ್ಪ ಅಂದ್ಬಿಟ್ಟು ಆ ಚೀಫ್ ಗೆಸ್ಟ್ಗಿಂತ ನೆಕ್ಸ್ಟ್ ಲೆವೆಲ್ ಯಾವುದು ಅಂತ ಯೋಚನೆ ಮಾಡ್ತೀನಿ. ಆವಾಗ ವರ್ಲ್ಡಲ್ಲಿ ಇಲ್ಲದೇ ಇರೋ ನಾಯಿ ತರಿಸಿದ್ರೆ ನ್ಯೂಸ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡ್ತೀನಿ. ಅದು ಫಸ್ಟು ಕೊರಿಯನ್ ಮ್ಯಾಸ್ಟಿಫ್ ಅಂತ 1 ಕೋಟಿ ತರಿಸ್ತೀನಿ. ಆಮೇಲೆ ಅಲಸ್ಕನ್ ಮ್ಯಾಲೆಮೋಟ್ 8 ಕೋಟಿ ತರಿಸ್ತೀನಿ. ಆಮೇಲೆ 10 ಕೋಟಿದು ಟಿಬೆಟಿಯನ್ ಮ್ಯಾಸ್ಟಿಫ್ ತರಿಸ್ತೀನಿ. ಅದಾದಮೇಲೆ ಕೊಕೇಶನ್ ಶೆಪರ್ಡ್ ತರಿಸ್ತೀನಿ 20 CR. ಅದಾದಮೇಲೆ ಪಾಂಡಾ ಡಾಗ್ ಅಂತ ವರ್ಲ್ಡಲ್ಲಿ ರೇರೆಸ್ಟ್ ಡಾಗ್ ತರಿಸ್ತೀನಿ, ಅದು ರೆಡ್ ಆ್ಯಂಡ್ ವೈಟ್ ಕಲರ್ದು. ಅದಾಗ್ತಿದ್ದಂಗೆ ವುಲ್ಫ್ ಡಾಗ್ ಅಂತ ತರಿಸ್ತೀನಿ, ಅದು ವುಲ್ಫ್ ಇಂಟು ಕೊಕೇಶನ್ ಶೆಪರ್ಡ್ ಮಿಕ್ಸ್ ಆಗಿರೋದು, ತುಂಬ ಫೆರೋಷಸ್ ಇರೋದು. ಅದು ತರಿಸಿ ವರ್ಲ್ಡ್ ನ್ಯೂಸ್ ಹಾಕ್ತೀನಿ. ಈಗ ಅದಕ್ಕೂ ಮೀರಿದ್ದು ಡಾಂಕಿ ಸೈಜ್ ಡಾಗು, 8 ತಿಂಗಳು ಮರಿ, ಕತ್ತೆ ಸೈಜ್ ಇದೆ. ಇಲ್ಲ ಅಂದರೆ ಚಪ್ಪಲಿ ತೊಗೊಂಡು ಹೊಡೀರಿ. ಅಂದರೆ ಇಲ್ಲಿ ಗ್ರೇಟ್ ಡೆನ್ನು, ಸೆಂಟ್ ಬರ್ನಾರ್ಡ್ ನೋಡಿರೋರಿಗೆ ಅದೇ ದೊಡ್ಡದು ಅಂತಾರೆ. ಇವಾಗ ಅದೆಲ್ಲ ಇಲಿ ಮರಿ ಅನ್ನೋ ಸೈಜ್ದು ಒಂದು ನಾಯಿ ತರಿಸ್ತೀನಿ. ಅದು ಮರಿನೇ 8 ತಿಂಗಳು ಮರಿ, ಅಷ್ಟು ದೊಡ್ಡದಿದೆ. ಅದನ್ನು ಇನ್ನು 10 ದಿವಸ 15 ದಿವಸಕ್ಕೆ ನೆಕ್ಸ್ಟ್ ಮಂತ್ ನವಂಬರ್ 5ಕ್ಕೆ CM DCM ಎಲ್ಲ ಒಂದು 100 ಜನ ಸೆಲೆಬ್ರಿಟಿ ಕರೆಸಿ 1000 ಜನ ಇರ್ತಾರೆ. ಅಷ್ಟು ಜನಕ್ಕೂ ಬೀಗ್ರೂಟ, ಮಟನ್ ಊಟ, ಚಿಕನ್ ಊಟ, ವೆಜ್ ಊಟ ಎಲ್ಲ ಇರುತ್ತೆ. ಒಂದು ಚೌಟ್ರಿಲಿ ಲಕ್ಸುರಿಯಾಗಿ 1.5 ಕೋಟಿ ನಾನು ಖರ್ಚು ಮಾಡ್ತಾ ಇಲ್ಲ, 0 ರೂಪೀಸಲ್ಲಿ ನಾನು ಮಾಡ್ತಾಯಿದ್ದೀನಿ. 1.5 ಕೋಟಿಗಿಂತ ದೊಡ್ಡ ಫಂಕ್ಷನ್ ಅಲ್ಲ. ಅವ್ರಿಗಂತ ಕರೆಯೋದ, ನಮಗೂ ಕರಿತೀರಾ? ಖಂಡಿತ ಕರಿತೀವಿ ಸರ್. ಅಯ್ಯೋ ನೀವಿದ್ರೇ ನಾವು ಸರ್, ನೀವಿಲ್ಲದೆ ನಾವು ಏನೂ ಇಲ್ಲ. ನಿಮ್ಮನ್ನ ಕರೆದೇ ಕರಿತೀನಿ. ಆದರೆ ನಾನು ಕೊಲಾಬ್ ಆಗಿರೋದು ಒಂದು ದೊಡ್ಡ ನ್ಯೂಸ್ ಚಾನಲ್ ಅವ್ರ ಜೊತೆ. ಅವ್ರಿಗೆ ನಾನು ಕಂಡೀಷನ್ ಆಗ್ತಾ ಇರೋದು ಒಂದೇ, ಸರ್ ನೀವು ಒಬ್ಬರದೇ ಚಾನಲ್ ಅಂದರೆ ಇದು ವರ್ಲ್ಡ್ ವೈಡ್ ನ್ಯೂಸ್ ಒಂದು ದಿವಸಕ್ಕೆ ಆಗೋಕ್ಕಾಗಲ್ಲ, ನಿಮ್ಮದು ಮಾಡ್ಕೊಳ್ಳಿ, ನೀವು ಫಸ್ಟ್ ಪ್ರಿಫರೆನ್ಸ್ ತೊಗೊಳ್ಳಿ, ಅವ್ರಿಗೂ ಒಂದು ಸಪ್ರೇಟ್ ಇದು ಮಾಡಿ ಅಲ್ಲಿ ಅವರಿಗೆ ಮೀಟಿಂಗ್ ಕೊಡೋ ಥರ ಮಾಡಿ ನಿಮ್ಮ ಫಂಕ್ಷನ್ ಕಂಟಿನ್ಯೂ ಮಾಡ್ಕೊಳ್ಳಿ, ನಾನು ಅಲ್ಲಿ ನಂದು ಮೀಡಿಯಾಗೆ ನಾನು ಕೊಟ್ಕೊಳ್ತೀನಿ. ಆ ಥರ ಇದ್ದರೆ ನಾನು ಅವತ್ತು ಲಾಂಚ್ ಮಾಡ್ತೀನಿ ಅಂತಲೂ ಮಾತುಕತೆಗೆ 2 ಡೇಸಲ್ಲಿ ಹೋಗ್ತಾ ಇದ್ದೀನಿ. ಅದನ್ನು ಫೋನಲ್ಲಿ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ತುಂಬ ಮರ್ಯಾದೆ ಇರೋದ್ರಿಂದ ಓಕೆ ಅನ್ನೋ ಥರನೇ ಇದೆ. ಯಾಕಂದ್ರೆ ನನಗೆ ಜನ ಬೇಕು, ಮೀಡಿಯಾ ಬೇಕು, ನನ್ನದೇ ಸ್ಟೈಲ್ ಬೇರೆ. ಅವ್ರು ಈಗ ನಾನೊಬ್ಬಂದೇ ನೀನಾಗಿರೋದು, ನಾನೊಬ್ಬಂದೇ ಬರಬೇಕು ಫಸ್ಟು, ಆಮೇಲೆ ಮಿಕ್ಕಿದವರು ನೆಕ್ಸ್ಟ್ ಡೇ ಅಂದರೆ ನಾನು ಒಪ್ಪಲ್ಲ. ನನಗೆ ಡೇ ಒನ್ನೇ ಹೊಡೆದು ಬಿಸಾಕ್ಬಿಡ್ಬೇಕದು. ಅದು ನನ್ನ ಟೆಕ್ನಿಕ್. ಯಾಕಂದ್ರೆ ನಂದು ಗ್ರೂಪೇ ಬೇರೆ ಇದೆ ಸರ್. ನಿಮಗೆ ನಂಬಲ್ಲ ಅಂದರೆ ಇಷ್ಟು ಚಾನಲ್ ಎಲ್ಲಿದೆ ಅಂತ ಕೇಳ್ತೀರಾ. ನನ್ನ ಮೊಬೈಲಲ್ಲಿ ಸುಮ್ಮನೆ TV ಅಂತ ಹಾಕ್ಬಿಟ್ಟು ಹೋಯ್ತಾ ಇರ್ತೀನಿ ಸರ್. ಅಷ್ಟು ಜನದು ಸೇವ್ ಮಾಡಿಬಿಟ್ಟು ನಿಮ್ಮ ಹತ್ರ ಆಗಲೇ ಮಾತಾಡಿದಾಗ ಅರ್ಥ ಆಯ್ತು, ನೀವು ತೋರಿಸಿದಾಗ ನೋಡಿದ್ರ ಅಲ್ಲಿ ಆಚೆ ಇದ್ರಲ್ಲ ಸಾರಿ ಕೆಳಗೆ. ಓಕೆ, ಯಾಕಂದರೆ ನನಗೆ ಇಲ್ಲದೆ ಇರೋದು ಮಾತಾಡೋಕ್ಕೆ ಬರಲ್ಲ ಸರ್. ನಾನು ಇರೋದು ಮಾತಾಡ್ತೀನಿ. ನೀವು ನಂಬಿಲ್ಲ ಅಂದ್ರೆ ನನಗೇನು ಲಾಸ್ ಇಲ್ಲ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನಾನು ಹೋಗ್ತಾ ಇರ್ತೀನಿ. ಯಾರು ಕಲ್ಲು ಹೊಡಿತೀರಾ, ಕೊಚ್ಚೆ ಹಾರಿಸ್ತೀರಾ, ನಿಮ್ಮ ಇಷ್ಟ. ತಾಕತ್ತಿದ್ರೆ ಬಂದು ಆರಿಸಿ, ಆದರೂ ಅದನ್ನು ಚುಟ್ಕೆ ಹೊಡಿಯಂಗೆ ಸಾಲ್ವ್ ಮಾಡ್ಕೊಳ್ಳಿ. ಯಾವುದಿದ್ರು ನಾನು ಆನ್ಸರ್ ಮಾಡ್ತೀನಿ. ಯಾಕಂದರೆ ಸರ್ ಇಡಿ ರೈಡ್ ಆದಾಗಲೇ ಆನ್ಸರ್ ಮಾಡಿದ್ದೀನಿ ಅಂದರೆ ಸರ್ ಈಗ ನಾಯೇ ಮನೇಲಿಲ್ಲ ಸರ್, ಅವ್ರಿಗೆ ನಾಯಿ ಮನೇಲಿ ಇರಬೇಕಿತ್ತು ಸರ್. ಇದು ನನ್ನ ಲಕ್ ಇದು. ನಾಯಿ ಮನೇಲಿ ಇಲ್ದಿದ್ದು ನನ್ನ ಲಕ್ಕು. ಎಲ್ಲೋಗಿತ್ತಂತ ಅದನ್ನ ಕರ್ಕೊಂಡೋಗಿ ಅವ್ರನ್ನೇ ಎಳ್ಕೊಂಡೋಗಿ ತೋರಿಸ್ತೆ ಸರ್. ನಾನೇ ತೋರಿಸ್ದೆ, ನೋಡಿ ಇಲ್ಲಿದೆ ಅಂದರೆ, ಓ ಇಷ್ಟು ಮನೆ ಚಿಕ್ಕ ಮನೇಲಿ ಬಿಟ್ಟಿದ್ದೀರಾ ಅಂದರು. ಯಾಕೆ ಸರ್, ಏನೋ ಅವ್ರ ಮನುಷ್ಯರಲ್ವಾ ಅಂದೆ. ಅವಾಗ ಅರ್ಥ ಆಯ್ತು ಅವ್ರಿಗೆ. ಇವ್ರು ಅದನ್ನು 10,000ಕ್ಕೆ ಬಾಡಿಗೆಗೆ ಬಿಟ್ಟಿದ್ದಾರೆ ಅಂತ ಕಿತ್ತೋಗಿರೋ ಚಾನಲ್ ಅವ್ರು ಮಾತಾಡಿದ್ರು. ಅವರಿಂದ ಇವತ್ತು ಬಿಗ್ ಬಾಸಲ್ಲಿದ್ದೀನಿ. ಅಂದರೆ ಇವರು ಯಾವ ನೆಗೆಟಿವ್ ಮೇಲೆ ಕೋಪ ಇದೆ ಹಂಗಾದ್ರೆ? ಇಲ್ಲ ಸರ್, ಅವರಿಂದನೇ ಒಳ್ಳೇದು. ನಾನು ಹೆಸರಿಟ್ಟಿರೋದಕ್ಕೆ ಎಲ್ಲರ ಮುಂದೆ ಹೇಳೋದು, ಅದಕ್ಕೆ ಫುಲ್ಲಾಗಿ ಹೇಳ್ಬಾರ್ದು ಅಂತ ಬರೀ ಇದು ಒಂದೇ ಚಾನಲ್ ಬಗ್ಗೆ ಹೇಳ್ತಾ ಇರೋದು ನಾನು. ಕಿತ್ತೋಗಿರೋ ಚಾನಲ್ ಒಂದೇ. ಇನ್ಯಾರು ಮಾತಾಡಿದ್ರು ಸರ್? ಯಾರು ಮಾತಾಡಿದ್ರು ಸರ್?
ಸರ್ ಒಂದೇ ಚಾನಲ್ ಬಗ್ಗೆ ಮಾತಾಡ್ತಾ ಇರೋದು, ಮಿಕ್ಕದವ್ರಿಗಲ್ಲ. ಒಂದೇ ಚಾನಲ್ ಅಲ್ದೇ ಇರೋ ಚಾನಲ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಆ ಚಾನಲ್ ಇಂದ ಬ್ಯಾನ್ ಮಾಡಿ ಓಡಿಸಿರೋ ಚಾನಲ್. ಅಲ್ಲ ಗೊತ್ತಾಯ್ತು, ಓಕೆ, ಅದು ಓಕೆ. ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಲಕ್ಷ ರೂಪಾಯಿದು ಬಟ್ಟೆಗಳು ತಗೊಂಡೋದ್ರೆ ಅದು ಎಷ್ಟು ಲಕ್ಷ ರೂಪಾಯಿ ತಗೊಂಡ್ರಿ ಟೋಟಲ್? ನಾನು ನನಗೆ 3 ತಿಂಗಳ ಹಿಂದೆನೇ ಕನ್ಫರ್ಮೇಷನ್ ಆಗಿತ್ತು ಅದು ಬಾಯಿ ಬಿಡಂಗಿಲ್ಲ ಅಂತ. ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂದರೆ, ನಾನು ಮಿಂಚಿಯಲ್ಲಿ ಆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅಂತ 1 ತಿಂಗಳು 10 ದಿವಸ ಹಿಂದೆಯಿಂದನೇ ಶಾಪಿಂಗ್ ಸ್ಟಾರ್ಟ್ ಮಾಡಿದೆ. ಡೆಲ್ಲಿಯಿಂದ 25 ಲಕ್ಷ ಟೋಟಲ್ ಶಾಪಿಂಗು. ಲಾಸ್ಟ್ ದಿನ ಹಿಂದಿನ ದಿನ 9:30ವರೆಗೂ ಶಾಪಿಂಗ್ ಮಾಡಿದ್ದೀನಿ. ಅದರಲ್ಲಿ ಒಂದೇ ಒಂದು ಬ್ಲೇಸರ್ ಇವತ್ತು ಹಾಕ್ಕೊಂಡಿದ್ದೀನಿ 2,80,000. ಇದನ್ನು ಡೇ 1ಗೆ ಸುದೀಪ್ ಸರ್ ಮುಂದೆನೇ ಹಾಕ್ಕೋಬೇಕು ಅಂತ. ಅಂದರೆ ಅವ್ರು ಹಾಕಿದ್ದು ಎಷ್ಟು ಕಾಸ್ಟ್ಲಿ ಹಂಗೆ ಹೇಳ್ತಾ ಇಲ್ಲ, ಒಟ್ನಲ್ಲಿ ನಾನು 2,80,000 ಅವ್ರ ಮುಂದೆ ಹಾಕ್ಕೋಬೇಕು ಅಂತ. ನೀವು ಹಾಕೊಂಡಿರೋದೆಲ್ಲನೇ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್. ಇದು ಹೌದೌದು ಸರ್, ಇದು 3 ಲಕ್ಷ ಸರ್. ಇದು ಸ್ವಲ್ಪ ಕೊಡ್ತೀರಾ ನೋಡಿ ಸರ್, ಸ್ಕ್ಯಾನ್ ಮಾಡಿ ನಮ್ಮ ಕೈಗೆ ಕೊಡ್ತೀರಾ? ಅಯ್ಯೋ ತಗೊಳ್ಳಿ ಸರ್. ಇದು ನಾನೇ ಅಂತ ಇಟ್ಕೋಬೋದಾ ನನಗೆ ಅಂತ? ಇಟ್ಕೊಳ್ಳಿ ಸರ್, ನನ್ನ ಹತ್ರ ತುಂಬ ಇದೆ, ಇಟ್ಕೊಳ್ಳಿ ಸರ್, ಸಂತೋಷ ಇಲ್ಲ. ಸತೀಶ್ ಅವರು ನನಗೆ ವಾಚ್ ಕೊಡ್ತಿದ್ದಾರೆ, ನಾನು ಇವ್ರ ಹತ್ರ ತಗೊಂತಿದ್ದೀನಿ. ಇದಕ್ಕೆ ನೀವೇ ಸಾಕ್ಷಿ ಸರ್. ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನನೇ 80,000 ಶರ್ಟ್ ಎತ್ಕೊಂಡ್ರು ಸರ್. ಅದು ಸುದೀಪ್ ಸರ್ ಇಸ್ಕೊಡ್ರು. ನಾನು ಜೋಲ್ಪುರ್ಕ ನಾನು ಕೊಟ್ಟಿದ್ರೆ ಹುಡುಗರು ಕೊಡಲ್ಲ ಅಂದ್ಬಿಟ್ಟು ಹುಡುಗಿರು ಕೊಟ್ಟೆ, ಜೋಲ್ಪುರ್ಕ ಅನ್ನೋರು ಅಂತ. ಸುದೀಪ್ ಸರ್ ಇಸ್ಕೊಟ್ರು 80,000 ಶರ್ಟ್ ಎತ್ಕೊಂಡ್ರು ಸರ್. ನಾನೇನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಅದ್ರ ಕೇಳಿದ ತಕ್ಷಣ ಕೊಡ್ತೀರಾ? ಕೊಡೋ ಮನಸ್ಥಿತಿ ಸರ್ ಇಲ್ಲ, ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬ ಎಣ್ಣೆ ಜೊತೆಗೆ ಊಟನೂ ತಿನ್ನಿಸಿ ಕಳಿಸ್ತೀನಿ ಆ ಥರ. ಅಂದರೆ ಬೇರೆಯವ್ರು ಬಂದು ಕಂಜೂಸ್ತಾನ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ, ಅವೆಲ್ಲ ಏನಿಲ್ಲ. ಅಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ನೋಡಿರ್ತೀರ, ಶರ್ಟ್ ನಾನು ಚಂದ್ರಪ್ರಭು ಅವ್ರಿಗೆ ಇವ್ರಿಗೆಲ್ಲ ಕೊಟ್ಟೆ. ಚಂದ್ರಪ್ರಭು ಅವರು ಒಂದು ಟಿಶ್ಯೂ ಪೇಪರ್ ನನಗೆ ಕೊಡಲಿಲ್ಲ. ಅದೇ ಅವ್ರಿಗೆ ಹೋಗ್ತೆ ಅಂತ ಅಲ್ಲೇ ಅರ್ಥ. ಈಗ ಜನ ಹಂಗೆ ಇರ್ತಾರೆ, ಸಮಾಜ ಹಂಗೆ ಇರುತ್ತೆ, ಅದು ನಿಮಗೆ ಅಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಆದರೆ ನಾನು ಫಸ್ಟ್ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರದ್ದು ಏನಿದ್ರು ಓನ್ಲಿ ಮಚ್ಚು ಬ್ಲೇಡು ಆ ಕ್ಯಾರೆಕ್ಟರ್ ಅವರು. ಆಮೇಲೆ ಗೊತ್ತಾದರೆ ನಾನು ಅವ್ರ ಸವಾಸ ಮಾಡಲ್ಲ. ಬರೀ ಅಲ್ಲಿಂದನೇ ಫಿಕ್ಸ್ ಮಾಡ್ಕೊತಾ ಇದ್ರು, 2 ನಾಯಿ ಫ್ರೀ ಕೊಡಬೇಕು, 5 ಶರ್ಟ್ ಫ್ರೀ ಕೊಡಬೇಕು, ಇನ್ನೇನೋ ಫ್ರೀ ಕೊಡಬೇಕು ಅಂತ. ನಾನು ನಿಮ್ದು ಕೋಳಿ ಫಾರ್ಮ್ ಇದೆಯಲ್ಲ, ಒಂದಿನ ಒಂದು ನಾಟಿ ಕೋಳಿ ಮನೇಲಿ ಮಾಡ್ಕೊತೀನಿ, ಕೊಡಿ ಅಂದರೆ ಉಸಿರೇ ಇಲ್ಲ. ಒಂದಿನ ಟಿಶ್ಯೂ ಪೇಪರ್ ಕೇಳಿದ್ರೆ ಉಸಿರೇ ಇಲ್ಲ. ಅಂದರೆ ಇವ್ರಿಗೆ ಫಿಲಿಮ್ ಲ್ಯಾಂಡಲ್ಲಿ ಸ್ವಲ್ಪ ಜನ ಕೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವರು ಬಕ್ರಾ ಸಿಕ್ದ ಅಂತ ಉಚ್ಕೊಳ್ಳೋದು ನೋಡ್ತಾರೆ ಹೊರತು ಅವ್ರಿಗೆ ಏನು ಇದು ಮಾಡಬೇಕು, ಒಂದು ಫ್ರೆಂಡ್ಶಿಪ್ ಬೆಲೆ ಅವೆಲ್ಲ ನೋಡಲ್ಲ. ಇವತ್ತಿಂದ ಆಗ್ಬಿಡ್ಬೇಕಷ್ಟೇ, ರುಬ್ಬಿ ಬಿಸಾಕ್ಬಿಡ್ಬೇಕು. ನಾಳೆ ಅವ್ನು ಬೇಕಾ ಬೇಡವಾ ಡಿಸೈಡೇ ಮಾಡಲ್ಲ. ಇದು ಫಿಲಿಮ್ ಲ್ಯಾಂಡಲ್ಲಿ ಕಾಲ್ ಭಾಗ ಜನಕ್ಕೆ ಈ ಬುದ್ಧಿ ಇದೆ ಸರ್. ಇದನ್ನು ಓಪನ್ ಆಗಿ ನಾನು ನೋಡ್ಬಿಟ್ಟಿದ್ದೀನಿ, ನಾನೇ ಸಾಕ್ಷಿ. ನಮ್ದು ಒಳ್ಳೆ ಟೈಮ್ ಅನ್ಸುತ್ತೆ, ತಗೊಳ್ಳಿ. ನಿಮ್ಮ ಟೈಮ್ ನೀವು ತಗೊಳ್ಳಿ, ಟೈಮು ಚೆನ್ನಾಗಿದೆ. ಇವ್ರ ವಾಚ್ ಇವ್ರಿಗೆ ಕೊಡ್ತಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಈಗ ನಂದು ಫೇವ್ರೇಟ್ ವಾಚು ಇದು. ನನಗೆ ಕೈಗೆ ಹಾಕ್ಕೊಂಡ್ರೆ ಆ ಗತ್ತೆ ಬೇರೆ ವಾಚು ಈ ಥರ ಕೂರಲ್ಲ, ಅವೆಲ್ಲ ಸ್ವಲ್ಪ ಮೇಲಕ್ಕೆ ಕೂರುತ್ತೆ, ಆ ಗತ್ತೆ ಹೋಗ್ಬಿಡುತ್ತೆ. ನನಗೆ ಒಂದೊಂದು ಪರ್ಫೆಕ್ಟ್ ಅಂದರೆ ಈ ಶೂ ಈ ವಾಚು ಇದು ಬಂದು ಕೂರುತ್ತಲ್ಲ, ಆ ಡಿಸ್ಟೆನ್ಸೇ ಬೇರೆ ಕಡೆ ಕೂರುತ್ತೆ, ಬೇರೆದಿದು. ನನಗೆ ಇದು ಬಂದು ಕೂರೋದೇ ನನಗೆ ಫೇವ್ರೇಟು. ಬೇಕಾದ್ರೆ ಎಲ್ಲಾದ್ರಲ್ಲೂ ನೋಡಿ ಜಾಸ್ತಿ ಇದೇ ವಾಚ್ ಹಾಕಿರ್ತೀನಿ. ತುಂಬ ಥ್ಯಾಂಕ್ಸ್ ವಾಪಸ್ ಕೊಟ್ಟಿದ್ದಕ್ಕೆ. ಬೇರೆ ವಾಚ್ ಕೇಳಿದ್ರೆ ಮನ್ಸಾರೆ ಕೊಡ್ತಿದ್ದೆ, ಇದು ಒಳಗಡೆ ಒಂದು ಚೂರು ಇತ್ತು. ಇಲ್ಲ ಇದು ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತಲ್ಲ, ನನಗೊಂಥರ ಸ್ಟೈಲ್ ಅನ್ಸುತ್ತೆ. ಬೇರೆದು ಬಂದು ಹಿಂಗೆ ಕೂರುತ್ತೆ ನೋಡಿ, ಇಲ್ಲಿ ಲುಕ್ ಕಾಣಲ್ಲ. ಬೇರೆದು ಬಂದು ಇಲ್ಲಿಗೆ ಬರುತ್ತೆ, ಅದು ಲುಕ್ ಕಾಣಲ್ಲ. ಇದು ಕರೆಕ್ಟಾಗಿ ನನಗೆ ಒಂಥರ ಏನೋ ಫೀಲ್ ಗತ್ ಥರ ಕೂರೋ ಥರ ಅನ್ಸುತ್ತೆ. ಇದು ಈ ವಾಚ್ ಮಾತ್ರ ಕರೆಕ್ಟ್ ಸೈಜ್ ಇದೆ. ಓಕೆ ಸರ್, ನಿಮ್ಮ ಒಂದು ಫೀಲು, ನಿಮ್ಮ ಒಂದು ಫ್ಯಾಷನು ನಿಮಗೆ ಅದು ಇಷ್ಟ ಆಗಿದೆ, ನೀವು ಮಾಡ್ತಾ ಇದ್ರೆ ಯಾರೇ ಅನ್ಕೊಂಡ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಫೈನಲ್ ಆಗಿ ಬರೋಣ, ಇಂಟರ್ವ್ಯೂ ಮುಗಿಸುವಂತ ಸಮಯ ನಾವು. ಹಾಂ ಸರ್. ಬಿಗ್ ಬಾಸ್ ನಡೀತಾ ಇದೆ, ಸಾಕಷ್ಟು ಜನ ಅಲ್ಲಿ ಒಳಗಡೆ ಇದ್ದಾರೆ. ನಿಮ್ಗೆ ಇರಿಟೇಟ್ ಮಾಡಿರೋರು ಇದ್ದಾರೆ, ಇಷ್ಟ ಆಗಿರೋರು ಇದ್ದಾರೆ. ಹೌದು. ಯಾರು ಸರ್ ಇರಿಟೇಟ್ ಮಾಡಿರೋರು? ಧನು, ಅಭಿಷೇಕ್, ಮಂಜು ಭಾಷಿಣಿ, ಆಮೇಲೆ ಆ್ಯಶ್, ಅಷ್ಟೇ ಜನ ಸರ್ ಇರಿಟೇಷನ್ ಅವರು. ಇಷ್ಟ ಆಗಿರೋರು ಕಾಕ್ರೋಚು, ಆಮೇಲೆ ಚಂದ್ರಪ್ರಭಾ, ಗಿಲ್ಲಿ ನಟ, ಸ್ಪಂದನ, ಅಶ್ವಿನಿ ಗೌಡ, ಜಾನ್ವಿ ಇಷ್ಟ ಆಗಿದ್ರು. ಆಚೆ ಬಂದ್ಮೇಲೆ ನೋಡಿ ಯಾಕೋ ಬೇಜಾರಾಗ್ತಾ ಇದೆ. ಅಷ್ಟು ಬಿಟ್ಟರೆ ಫೈನಲ್ಗೆ ಗಿಲ್ಲಿ ನಟ ಹೋಗ್ತಾರೆ ಸರ್. ವಿನ್ನರ್ ಅವರು. ಕಾಕ್ರೋಚ್ ಇಬ್ರು ಹೋಗ್ತಾರೆ. ಆಮೇಲೆ ಈಗ ಹೊಸ ಹುಡುಗಿ ನಿಶಾನ ಯಾರು ಬಂದಿದಾರಲ್ಲ ಅವರು ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟೊಂದು ನಿಮ್ಮ ಒಂದು ಬಿಗ್ ಬಾಸ್ ಏನು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಬಗ್ಗೆ ಕೊನೆಯದಾಗಿ ಹೇಳೋದ್ರೆ ಏನಿರ್ತೀರ? ಹೋಗಿ ಬಂದಿರೋ ಸರ್, ಬಿಗ್ ಬಾಸ್ ಮನೆ ಬಂದು ಒಂದು ದೊಡ್ಡ ವೇದಿಕೆ. ಆ ಥರ ವರ್ಲ್ಡಲ್ಲೇ ಅಷ್ಟು ರೆಕಗ್ನೈಸ್ ಸಿಗೋ ವೇದಿಕೆ ನಾನು ಎಲ್ಲೂ ನೋಡೇ ಇಲ್ಲ. ಯಾಕಂದರೆ ನಾನು ವರ್ಡ್ಗೆ ನಂಬರ್ ಒನ್ ಅಂದರೂ ನಾನು ರೋಡ್ಗೆ ಹೋದ್ರು ಯಾರು ನನ್ನ ರೆಕಗ್ನೈಸ್ ಮಾಡ್ತಿರಲ್ಲ. ಬರೀ ನಾನು ಮದುವೆಗೆ ಫಂಕ್ಷನ್ಗೆ ಹೋದರೆ ಗೊತ್ತಿರೋರು ಮಾತ್ರ ಫೋಟೋ ಹೊಡ್ಸ್ಕೊಳ್ಳೋರು. ಅದು ಏನು ನುಗ್ಗಲ್ಲಲ್ಲ, ಮಾಮೂಲಿಯಾಗಿ ಬಂದು ಹೊಡ್ಸ್ಕೊಳ್ಳೋರು. ಒಂದು 500 ಜನದವ್ರಿಗೂ ಹೊಡ್ಸ್ಕೊಳ್ಳೋರು. ಸಾವಿರಾರು ಜನ ಇದ್ದರೆ ಒಂದು 500 ಜನ ಹೊಡ್ಸ್ಕೊಳ್ಳೋರು. ಆದರೆ ಈಗ ಬಿಗ್ ಬಾಸ್ ಮನೆ ಹೆಂಗಂದರೆ 2 ದಿವಸ ಆಗಿದೆ ಸ್ನಾನ ಮಾಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದೀನಿ.
ಬರ್ತಾ ಬಟ್ಟೆ ಇಲ್ಲ. ಅವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದಿದ್ದು. ತಿರ್ಗಾ ಒಂದು ಹೋಟ್ಲಲ್ಲಿ ಇರಿಸಿರ್ತಾರೆ, ತಲೆಗೆ ಎಣ್ಣೆ ಹಾಕ್ಕೊಂಡು ಮುಖ ಎಲ್ಲ ಬಟ್ಟೆ ಇಲ್ಲದೆ ಅದೇ ಗ್ರೀನ್ ಟೀ ಶರ್ಟು ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಅವೈ ಚಪ್ಪಲಿಯಲ್ಲಿ ಇರ್ತೀನಿ. ಅದರಲ್ಲಿ ಮನೆಗೆ ಬಿಡ್ತಾ ಇರ್ತಾರೆ ಅವ್ರ ಕ್ಯಾಬಲ್ಲಿ, ಅವ್ರದ್ದು ಇನೋವಾ ಕಾರಲ್ಲಿ. ಏ ಸತೀಶ್ ಸಾರ್ ಅಂತ ಹೋಗೋರೆಲ್ಲ ಇದೇನು ಕತ್ಲೇಲಿ ಹೋಗ್ತಾ ಇದ್ದೀನಿ, ಕತ್ಲೇಲಿ ಕಾರ್ ಒಳಗಡೆ ನನ್ನ ಕಂಡುಹಿಡಿತಾ ಇದ್ದಾರೆ. 2 ದಿವಸ ಆಗಿದೆ ಸ್ನಾನ ಮಾಡಿ. ಆ ಕೊಳಕ್ ಮಕ್ಕದಲ್ಲಿ ನನ್ನ ಅಷ್ಟು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ನನಗೆ ಅವಾಗ ಅನ್ನಿಸ್ತು ಬಿಗ್ ಬಾಸ್ದು ಬೆಲೆ ಏನು ಅಂತ ದೊಡ್ಡ ವೇದಿಕೆಗೆ ಒಂದು ಧನ್ಯವಾದ ಹೇಳ್ತೀನಿ ಸರ್. ಯಾಕಂದರೆ ಅದರಿಂದ ನಾನಿವತ್ತು ವರ್ಲ್ಡ್ಗೆ ಫೇಮಸ್ ಇದ್ದರೂ ಕರ್ನಾಟಕ ಜನತೆ ಬೀದಿಲೂ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಒಂದು ಪಬ್ಲಿಸಿಟಿ ಸಿಕ್ತು ಅಂದರೆ 100% ಅದು ಬಿಗ್ ಬಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸತೀಶ್ ಅವರು ತಮ್ಮೆಲ್ಲ ಒಂದು ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸಿಂದ ಅವ್ರಿಗೆ ಏನು ಉಪಯೋಗ ಆಯಿತು ಮತ್ತು ಅವ್ರು ಎಷ್ಟು ಫೇಮಸ್ ಆಯಿತು. ನಿಮಗೆ ಒಂದು ನೋಡಿ, ನಾನು ಹೇಳ್ತೀನಿ, ಯಾರ್ಯಾದ್ರೂ ಲೋಕಲಿಂದ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಗೋದನ್ನು ನೀವು ನೋಡಿದ್ರೆ, ಆದರೆ ಇಲ್ಲಿ ಇವ್ರ ವಿಚಾರದಲ್ಲಿ ಹೆಂಗೆ ಅಂತಂದರೆ ಇಂಟರ್ನ್ಯಾಷನಲ್ನಿಂದ ಲೋಕಲಿಗೆ ಗೊತ್ತಾಗಿರೋದು. ಹೌದು ಕರೆಕ್ಟ್ ಸರ್, ಇದು ಕರೆಕ್ಟ್ ವರ್ಡ್. ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ಆದವರು ಇಲ್ಲಿ ಗೊತ್ತಿರಲಿಲ್ಲ, ಲೋಕಲ್ ಹಳ್ಳಿ ಜನಕ್ಕೂ ಗೊತ್ತಿರಲಿಲ್ಲ. ಹೀಗಾಗಿ ಪ್ರತಿಯೊಂದು ಹಳ್ಳಿಗೆ ಗೊತ್ತಾಗಿ ಹೆಸರು ಆಗ್ತಾ ಇದ್ದಾರೆ, ತುಂಬ ಮಾತಾಡ್ತಾ ಇದ್ದಾರೆ. ಅವರ ಒಂದು ಏನು ಜರ್ನಿ ಇದೆ ಅದರ ಬಗ್ಗೆ ಸಾಕಷ್ಟು ಈಗಾಗಲೇ ಹೇಳಿದ್ದಾರೆ, ಎಲ್ರಿಗೂ ಹತ್ರ ಮಾತಾಡಿದ್ದಾರೆ, ನಿಮಗೂ ಕೂಡ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಈಗ ಸದ್ಯಕ್ಕೆ ಬಿಗ್ ಬಾಸ್ಗೆ ಹೋಗಿ ಬಂದು ಸಖತ್ ಟ್ರೆಂಡಿಂಗಲ್ಲಿರುವಂಥವ್ರು ಅವರು ಅವರದೇ ರೀತಿಯಾಗಿ ಬದುಕ್ತಾ ಇದ್ದಾರೆ. ನೀವು ಏನಾದರೂ ಮಾತಾಡ್ರಿ ಗುರು, ನೆಗೆಟಿವ್ ಮಾತಾಡ್ರೆ ಅದೇ ಆಶೀರ್ವಾದ. ನಾನು ಎಲ್ಲವನ್ನು ಕೂಡ ಪಾಸಿಟಿವ್ ತಗೊಂತೀನಿ, ಮತ್ತು ಅದೇ ನನಗೆ ಒಂದು ರೀತಿಯಲ್ಲಿ ಬಲ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂತಹ ವ್ಯಕ್ತಿ, ಪಾಸಿಟಿವ್ ವ್ಯಕ್ತಿ ಅಂದರೆ ಅದು ಸತೀಶ್ ಅವರು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರು, ಏನು ಇಷ್ಟೊತ್ತು ನೀವೆಲ್ಲ ನೋಡಿದ್ರೆ ಈ ಒಂದು ಇಂಟರ್ವ್ಯೂ ನಿಮಗೆ ಅದು ಏನು ಅನ್ಸುತ್ತೆ ನೀವು ಹೇಳ್ಬೋದು. ಬಟ್ ಆದರೆ ಸತೀಶ್ ಅವರ ಒಂದು ವಿಚಾರದಲ್ಲಿ ಅವ್ರಿಗೆ ಕಾನ್ಫಿಡೆಂಟ್ ತುಂಬ ಇದೆ. ಅವರನ್ನು ಯಾರು ಕೂಡ ನಾವು ಬೀಟ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದಾರೆ. ಹೀಗಾಗಿ ಇದಿಷ್ಟು ಇವರಿಗೆ ಸಂಬಂಧಪಟ್ಟಂತಹ ವಿಚಾರ ನೋಡ್ತಾ ಇದ್ದಾರೆ. ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.